ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಇವತ್ತಿನ ಕೆಬಿಟಿ ಕ್ಲಬ್ನ 163ನೇ ಸಭೆಗೆ ನೀವೆಲ್ಲರೂ ನಿಮ್ಮ ಹಲವು ಕೆಲಸಗಳ ನಡುವೆ ಬಿಡುವು ಮಾಡಿಕೊಂಡು ಹಾಜರಾಗಿದ್ದೀರಿ. ನಿಮಗೆಲ್ಲರಿಗೂ ನನ್ನ ಹೃದಯಾಂತರಾಳದ ಸ್ವಾಗತ. ಈಗ ತಡ ಮಾಡದೇನೆ ಈ ಸಭೆಯ ನಿಯಮಗಳನ್ನ ಓದೋಣ. ಮೊದಲನೇದಾಗಿ ನೀವು ಈ ಸಭೆಯಲ್ಲಿ ಭಾಗವಹಿಸಬೇಕಾದ್ರೆ ನಿಮ್ಮ ಮೊಬೈಲ್ ಅನ್ನ ಸೈಲೆಂಟ್ ಮೋಡ್ಗೆ ಹಾಕಿ, ಇಲ್ಲ ಅಂತಂದ್ರೆ ಸ್ವಿಚ್ ಆಫ್ ಮಾಡಿ. ಎರಡನೇದು, ನೀವು ಸಭೆಯಲ್ಲಿ ಲೈಂಗಿಕ, ಧಾರ್ಮಿಕ ಹಾಗೂ ರಾಜಕೀಯಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾತಾಡೋ ಹಾಗಿಲ್ಲ. ಹಾಗೂ ನೀವು ಸಾಧ್ಯವಾದರೆ ಏನಂತಂದ್ರೆ ನಿಮ್ಮ ವಿಡಿಯೋನ ಆನ್ ಮಾಡಿ, ಎಲ್ಲರೂ ಎದ್ದು ಹೋಗ್ಬೇಕಾದ್ರೆ ಆ ಸಂದರ್ಭದಲ್ಲಿ ಬೇಕಂದ್ರೆ ವಿಡಿಯೋನ ಆಫ್ ಮಾಡಿ. ಇದಿಷ್ಟು ಈ ಸಭೆಯ ನಿಯಮಗಳು. ಇವತ್ತು ಫೆಬ್ರವರಿ 14, 2026. ನಾವು ಒಂದು ಪಾಪ್ಯುಲರ್ ಮೀಡಿಯಾನ ತೆಗೆದು ನೋಡಿದ್ರೆ ಅದರಲ್ಲಿ ಪ್ರೇಮಿಗಳ ದಿನಾಚರಣೆ ಬಗ್ಗೆ ಹಲವಾರು ಒಂದು ಲೇಖನಗಳು, ಆಮೇಲಿಂದ ಒಂದು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಇವತ್ತು 6 ವರ್ಷದ ಕೆಳಗಡೆ ಇವತ್ತು ಒಂದು ದುರಂತ ನಡೀತು, ಫೆಬ್ರವರಿ 14, 2019ರಲ್ಲಿ. ಅದು ಯಾವ್ದಪ್ಪ ಅಂದ್ರೆ ಪುಲ್ವಾಮಾ ದುರಂತ. ಆ ಸಂದರ್ಭದಲ್ಲಿ ಒಬ್ರು ನಮ್ಮ CRPF ಸೈನಿಕರು ಅವರ ಒಂದು ವಾಹನದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಬ್ರು ಉಗ್ರವಾದಿಗಳು ಆ ಬಾಂಬ್ನ ಸ್ಫೋಟ ಮಾಡಿ ಅದರಲ್ಲಿದ್ದಂತಹ 40 ಜನ ಏನಂತಂದ್ರೆ ಮರಣವಂತಾರೆ. ಸೊ ಈ ತರದ್ದು ಒಂದು ಏನಂದ್ರೆ ಒಂದು ದುರಂತಗಳಿರ್ಬೋದು, ಉಗ್ರವಾದ ಇರ್ಬೋದು, ಅದಕ್ಕೆಲ್ಲ ಏನಂತಂದ್ರೆ ಬಹುಶಃ ಪ್ರೇಮಿಗಳ ದಿನಾಚರಣೆಯ ಒಂದು ಪ್ರೇಮದ ಸಂಕೇತನೇ ಮದ್ದಂತ ಅನ್ಸುತ್ತೆ ನನಗೆ. ಈ ಸಂದರ್ಭದಲ್ಲಿ ನನಗೆ ಜಯಂತ್ ಕಾಯ್ಕಿಣಿ ಅವರ ಒಂದು ಮಾತು ನೆನಪಾಗುತ್ತೆ. ಅದು ಅವ್ರು ಏನ್ ಹೇಳ್ತಾರಪ್ಪ ಅಂತ ಅಂದ್ರೆ, ದ್ವೇಷ ಸಕಾರಣವಾಗಿರ್ಬೇಕು, ಪ್ರೇಮ ನಿರಾಕಾರಣವಾಗಿರ್ಬೇಕು ಅಂತ. ಅಂದ್ರೆ ನಾವು ಯಾರ ಬಗ್ಗೆನಾರ ಒಂದು ಪಾಸಿಟಿವ್ ಒಂದು ಭಾವನೆಗಳನ್ನ ಇಟ್ಕೊಳ್ಳೋದಕ್ಕೆ ಕಾರಣಗಳೇ ಬೇಕಾಗಿಲ್ಲ, ಹಂಗೆ ಇಟ್ಕೋಬಹುದು ನಾವು. ಆದ್ರೆ ಒಬ್ರ ಬಗ್ಗೆ ಒಂದು ನೆಗೆಟಿವ್ ಭಾವನೆಗಳನ್ನ, ಒಂದು ಋಣಾತ್ಮಕ ಭಾವನೆಗಳನ್ನ ನಾವು ಇಟ್ಕೋತೀವಿ ಅಂತಂದ್ರೆ ಅದು ಸಕಾರಣವಾಗಿರ್ಬೇಕು. ಅದು ಒಂದು ಒಂದು ಕರೆಕ್ಟ್ ಆಗಿ ಒಂದು ನಮ್ಗೆ ಒಂದು ಸಾಕ್ಷಿ ಇರ್ಬೇಕು, ಎವಿಡೆನ್ಸ್ ಇರ್ಬೇಕು. ಅದೆಲ್ಲನೂ ಪರಿಗಣಿಸಿ ನಾವು ಏನಂತಂದ್ರೆ ಇದ್ರ ಬಗ್ಗೆ ಒಂದು ಋಣಾತ್ಮಕ ಭಾವನೆ ಬೆಳೆಸ್ಕೋಬೇಕು. ಇದನ್ನ ಜಯಂತ್ ಕಾಯ್ಕಿಣಿ ಅವರು ತಮ್ಮ ಮಾತಲ್ಲಿ ಹೇಳ್ತಾರೆ. ಇದನ್ನ ಹೇಳ್ತಾ ಇವತ್ತಿನ ಸಭೆನ ಶುರು ಮಾಡುವಂತಹ ಸಂದರ್ಭ ಬಂದಿದೆ. ಇವತ್ತು ನಮ್ಮ ಸಭೆಯ ಅಧ್ಯಕ್ಷರು ಅಚರೇಕರ್ ಸರ್ ಅವರು ಬಂದಿದ್ದಾರೆ. ನಿಮ್ಗೆ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇದೆ? ಆಕ್ಚುಲಿ ನನ್ನ ವಾಯ್ಸ್ ನನಗೆ ಎಕೋ ಆಗ್ತಾ ಇದೆ. ನಮಗೆ ಸರಿಯಾಗಿ ಕೇಳಿಸ್ತಾ ಇದೆ. ಹೌದಾ? ಓಕೆ, ಹಾಗಿದ್ರೆ ಸರಿ. ಸೊ ಇವತ್ತು ಅಚರೇಕರ್ ಸರ್ ಬಂದಿದ್ದಾರೆ. ಅಚರೇಕರ್ ಸರ್ ಈ ಸಭೆಯ ಅಧ್ಯಕ್ಷತೆನ ವಹಿಸಿದ್ದಾರೆ. ಅಚರೇಕರ್ ಸರ್ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ನಾವು ಪರಿಚಯ ಮಾಡ್ಕೊಳ್ಬೇಕಾದ್ರೆ ಹಲವಾರು ಮಾತುಗಳನ್ನ ಆಡಿದೀವಿ. ಸೊ ಆದ್ರೂ ಏನಂತಂದ್ರೆ ಅದೊಂಥರ ಏನಂತಂದ್ರೆ ದ್ರೌಪದಿ ಹತ್ರ ಒಂಥರ ಅಕ್ಷಯ ಪಾತ್ರ ಇತ್ತಂತಲ್ಲ, ಹಂಗೆ ಅವ್ರನ್ನ ಇನ್ನೂ ನಾವು ಹೊಸ ಹೊಸ ಮಾತುಗಳಿಂದ ಪರಿಚಯ ಮಾಡ್ಕೊಳ್ಬಹುದು. ಅಷ್ಟೊಂದು ಒಂದು ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು. ಮತ್ತೇನಂತಂದ್ರೆ ಅವರ ಅನುಭವ ಇರ್ಬೋದು, ಅವರ ವಿದ್ವತ್ ಅವರ ಜ್ಞಾನ ಇರ್ಬೋದು, ಅದೆಲ್ಲ ಏನಂತಂದ್ರೆ ನಮ್ಗೆಲ್ಲ ಮಾದರಿ. ಅವರು ಹಿರಿಯ ನೆಫ್ರಾಲಜಿಸ್ಟ್ ಇದ್ದಾರೆ, ಅದೆಲ್ಲರೂ ನಿಮ್ಗೆಲ್ಲರಿಗೂ ಗೊತ್ತು. ಅದೇ ರೀತಿ ಅವರು ಹಿರಿಯ ಟೋಸ್ಟ್ ಮಾಸ್ಟರ್. ಅವರ ಒಂದು ಭಾಷಣ ಇರ್ಬೋದು ಅಥವಾ ಒಂದು ಆಶು ಭಾಷಣ ಇರ್ಬೋದು, PM ಮೋಡಿ ಇರ್ಬೋದು, ಯಾವುದೇ ಒಂದು ರೋಲ್ ತಗೊಂಡ್ರು ಅದರಲ್ಲಿ ಅಚರೇಕರ್ ಸರ್ದು ಅವ್ರದೇ ಆದಂತ ಒಂದು ಛಾಪ್ ಇರ್ತದೆ. ಅವರ ಜೀವನದಲ್ಲಿ ಹಲವಾರು ಸಾಧನೆಗಳು ಮೆಟ್ಟಿಲೇರಿ ಒಂದು ಉನ್ನತ ಸ್ಥಾನದಲ್ಲಿ ಇದ್ರು ಕೂಡ ಯಾವ ಒಂದು ಅಹಂ ಕೂಡ ಇಲ್ದಾನೆ ಏನಂದ್ರೆ ನಮ್ ಜೊತೆ ಸರಳವಾಗಿ ಬೆರೀತಾರೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅಚರೇಕರ್ ಸರ್ ಏನಂತಂದ್ರೆ ನಮ್ಮ ಕ್ಲಬ್ನ ಒಂಥರ ರಾಜ್ಕುಮಾರ್ ಇದ್ದಾಗೆ. ಆ ಹೊರನಟ ಏನಂತಂದ್ರೆ ಹೀರೋಗಳಿಗೆ ಹೀರೋ ಆದ್ರೆ ಇವರು ಟೋಸ್ಟ್ ಮಾಸ್ಟರ್ಗಳ ಟೋಸ್ಟ್ ಮಾಸ್ಟರ್. ಸೊ ಇದ್ರ ಜೊತೆಗೆ ಅವ್ರ ಬಗ್ಗೆ ಇನ್ನೊಂದು ಮಾತು ಹೇಳ್ಬೇಕಂತಂದ್ರೆ ಅವ್ರ ಒಂದು ಸಹೃದಯರು ಅಂತ ಹೇಳ್ಬೋದು. ಈಗ ಯಾರಿಗಾದ್ರೂ ಒಂದು ಸಹೃದಯ ಅನ್ನೋ ಒಂದು ಪದ ಅದು ಮನುಷ್ಯ ರೂಪ ತಾಳ್ಬಿಟ್ರೆ ಯಾವ ರೀತಿ ಇರ್ತದೆ ಅಂತ ನಿಮ್ಗೆ ಅನುಮಾನ ಇದ್ರೆ ನಮ್ಮ ಅಚರೇಕರ್ ಸರ್ನ ನೋಡ್ಬೋದು. ಇದಿಷ್ಟನ್ನ ಹೇಳ್ತಾ ಇವತ್ತಿನ ಸಭೆನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಮ್ಮ ಅಚರೇಕರ್ ಸರ್ನ ವೇದಿಕೆ ಕರೀತಾ ಇದ್ದೀನಿ. ಅಚರೇಕರ್ ಸರ್, ವೇದಿಕೆ ನಿಮ್ದು. ತುಂಬಾ ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ತುಂಬಾ ಸೊಗಸಾಗಿ ಸುಂದರವಾಗಿ ನನ್ನ ಪರಿಚಯವನ್ನು ಮಾಡಿಕೊಟ್ರಿ. ಧನ್ಯವಾದಗಳು ಮತ್ತೊಮ್ಮೆ.
ಇವತ್ತಿನ 163ನೇ ಸಭೆಯ ನನ್ನ ಅಧ್ಯಕ್ಷೀಯ ಭಾಷಣ ಮತ್ತು ನಾನು ಮತ್ತೊಂದು ಪಾತ್ರವನ್ನು ತೆಗೆದುಕೊಂಡಿದ್ದೇನೆ. ಅದು ಈ ಸಭೆಯ ನಿರೂಪಣೆ, ನಿರೂಪಣೆ ಅಥವಾ TMOD ಅಂತ ಕರಿತೇವೆ. ಸೊ ಅವು ಎರಡರ ಒಂದು ವಿಷಯವನ್ನು ನಾನು ಒಟ್ಟಿಗೆ ಸೇರಿ ನಿಮಗೆ ಮಾತಾಡಬೇಕಂತ ಇದ್ದೇನೆ. ಎಷ್ಟು ಜನ ಈ ಒಂದು ಹಾಡು ಕೇಳಿದಿರಿ ನನಗೆ ಗೊತ್ತಿಲ್ಲ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇದು ಒಬ್ಬ ನಮ್ಮ ಡಾಕ್ಟರ್ HS ವೆಂಕಟಮೂರ್ತಿ HSV, ಒಳ್ಳೆ ಪ್ರಸಿದ್ಧ ಲೇಖಕರು. ಅತ್ಯಂತ ಒಂದು ಜನಪ್ರಿಯವಾದಂತ ಮನ ಮುಟ್ಟುವಂತಹ ಇದರ ಬಗ್ಗೆ ವಿಚಾರವನ್ನು ಮಾಡ್ತಕ್ಕಂತಹ ಒಂದು ಭಾವಗೀತೆಯನ್ನ ಇದು ನೀವು ಯೂಟ್ಯೂಬ್ ನಲ್ಲಿ ಈ ಹಾಡು ಕೂಡ ಇದೆ. ಇದ್ರ ಬಗ್ಗೆ 2-3 ರೀತಿಯ ಜನರು ಅದನ್ನು ಹಾಡಿದ್ದಾರೆ. ಅದನ್ನು ಕೂಡ ಕೇಳಬಹುದು. ಈ ಹಾಡಿನ ಒಂದು ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ನೀವು ಪೂರ ಹಾಡನ್ನು ತಾವು ಯೂಟ್ಯೂಬ್ ನಲ್ಲಿ ಬರುತ್ತೆ. ಅದರಲ್ಲಿ ಅಂದ್ರೆ ನಮ್ಮ ಬದುಕಿನಲ್ಲಿ ಎಷ್ಟೋ ತರ ಚಿಂತೆ ಇರುತ್ತೆ. ಚಿಂತೆಗಳು ಇಲ್ಲದೆ ಇರ್ತಕ್ಕಂಥ ಬದುಕೇ ಇಲ್ಲ. ಆದ್ರೂ ಕೂಡ ಆ ಚಿಂತೆಗಳನ್ನು ಮೆಟ್ಟಿ ನಾವು ಯಾವ ರೀತಿ ಮುಂದೆ ಜೀವನ ಮಾಡ್ತೀವಿ, ಅದೇ ನಮ್ಮ ಒಂದು ಯಶಸ್ಸಿನ ಹಾದಿ. ಸೊ ಕೆಲವರು ಏನ್ ಮಾಡ್ತಾರೆ, ನಾವು ಏನೇ ಕೂಡ ಬರೀ ತಮ್ಮ ಒಂದು ಪ್ರಾಬ್ಲಮ್ಸು ಚಿಂತೆಗಳ ಬಗ್ಗೆ ಹೇಳ್ತಾನೆ ಹೋಗ್ತಾರೆ ಯಾವಾಗ್ಲೂ. ಅಂತ ವ್ಯಕ್ತಿಗಳನ್ನ ನೀವು ಎಷ್ಟೋ ಸಲ ಕಂಡಿರಬಹುದು. ಬಹುಶಃ ಅಂತ ಒಂದು ವ್ಯಕ್ತಿಗಳನ್ನು ನೋಡ್ಕೊಂಡ್ಬಿಟ್ಟು ಈ HS ವೆಂಕಟಮೂರ್ತಿ ಅವರು ಈ ಒಂದು ಕವನವನ್ನು ಬರೆದಾರೋ ಅಂತ ನನಗೆ ಅನಿಸುತ್ತೆ. ಅವ್ರು ಹೇಳಿದ್ರೆ ಇದರಲ್ಲಿ ಕೆಲವು ನಿರೂಪಣೆ ಕೊಡ್ತಾರೆ, ಎಕ್ಸಾಂಪಲ್ಸ್ ಕೊಡ್ತಾರೆ. ಅಂದ್ರೆ ಬದುಕಿನ ಎಲ್ಲಾ ಚಿಂತೆಗಳನ್ನು ತೊರೆದು ನಿಷ್ಕಲ್ಮಶವಾಗಿ ಮತ್ತು ನಿಸ್ವಾರ್ಥವಾಗಿ ನಾವು ಬದುಕಬೇಕು ಅಂತಕ್ಕಂಥದ್ದೇ ಮೂಲ ಈ ತತ್ವ, ಈ ಗೀತೆಯ ಮೂಲ ತತ್ವ. ಈ ಪ್ರಕೃತಿ ಯಾವ ರೀತಿ ನಿಸ್ವಾರ್ಥ ಸೇವೆ, ಪ್ರಕೃತಿಯಲ್ಲಿ ಕೂಡ ಸಾಕಷ್ಟು ಅಡಚಣೆಗಳು ಇದ್ರೂ ಕೂಡ ಪ್ರಕೃತಿ ಯಾವಾಗಲೂ ಅದು ನನಗೆ ಈ ರೀತಿ ತೊಂದರೆ ಇದೆ, ನನಗೆ ಈ ರೀತಿ ಆಗ್ತಾ ಇದೆ ಅಂತ ಯಾವುದನ್ನು ಹೇಳದಲೆ ತನ್ನ ಕೆಲಸವನ್ನ ಚೆನ್ನಾಗಿ ಮಾಡ್ತಾ ಹೋಗ್ಬಿಡುತ್ತೆ. ಎಂದೂ ಅದು ಒಂದು ಕಂಪ್ಲೇಂಟ್ ಎಂದು ಮಾಡೋದೇ ಇಲ್ಲ ಅದು. ಸೊ ಈಗ ಅವ್ರು ಇರ್ತಕ್ಕಂಥ ಈ ಗೀತೆಯ ಮಳೆ, ಈ ಮೋಡ ತುಂಬಿದಂತ ಮಳೆ, ಅದು ಎಲ್ಲ ಮಳೆಯನ್ನ ಕೆಳಗೆ ಬೀಳಿಸಿದ ತಕ್ಷಣ ಎಷ್ಟು ಹಗುರವಾಗುತ್ತೆಯೋ ಆ ರೀತಿ ಮೋಡ ಹೇಗೆ ತನ್ನನ್ನು ತಾನೇ ಹಗುರ ಮಾಡ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಯಾವ ರೀತಿ ಇರ್ಬೇಕಪ್ಪ ಅಂತ, ಇರಬೇಕು ಇರುವಂತೆ ಪರಮಾತ್ಮ ನಮ್ಗೆ ಯಾವ ರೀತಿ ಇಟ್ಟಿದ್ದಾನೋ ಅದರಲ್ಲೇ ನಾವು ಸಂತುಷ್ಟರಾಗಿರ್ಬೇಕು. ನಾವು ಮತ್ತೊಬ್ಬರ ಜೊತೆಗೆ ನಾವು ಈ ತುಲನೆ ಮಾಡ್ಕೊಳ್ಳೋದಾಗ್ಲಿ, ಅದೇ ನಮ್ಮ ಜೀವನದಲ್ಲಿ ದೊಡ್ಡ ಒಂದು ತೊಂದರೆ. ನಾನು ಹೇಗಿದ್ದೇನೆ ಅದರಲ್ಲಿ ನಾನು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ. ಯಾವುದೇ ರೀತಿಯ ಚಿಂತೆಗಳು ಇದ್ದೇ ಇರುತ್ತೆ. ಅದು ಇಟ್ಕೊಂಡು ಏನ್ ಮಾಡೋದು, ಅದರಿಂದ ನಮ್ಗೆ ಏನು ಬೆನಿಫಿಟ್ ಇಲ್ಲ. ಅದು ಯಾವ ರೀತಿ ನಮಗೆ ಒಂದು ಸಕಾರಾತ್ಮಕ ಒಂದು ದೃಷ್ಟಿಯನ್ನು ಕೊಡುವುದಿಲ್ಲ. ತೊರೆದು ಸಾವಿರ ಚಿಂತೆ ಹೇಗೆ, ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಅದು ಮುಗಿಲಿನ ಮೋಡ. ಈ ಮುಗಿಲಿನಲ್ಲಿ ಮೋಡ ಎಲ್ಲ ಆವರಿಸಿಬಿಟ್ಟಿರುತ್ತೆ, ಕಪ್ಪಾಗ್ಬಿಟ್ಟಿರುತ್ತೆ ಎಲ್ಲ ಕಡೆಗೂ. ಒಂದ್ಸಲ ಎಲ್ಲಾ ಮೋಡಗಳು ಸುರಿದ ತಕ್ಷಣ ಅಂತೆಲ್ಲ ಹೀಗೆ ಅನ್ಸುತ್ತಾವ, ಮುಗಿಲಿಗೆ ತುಂಬಾ ಹಗುರ ಅನಿಸಿರ್ಬೇಕೀಗ, ಇಷ್ಟೆಲ್ಲ ತೊಂದರೆಗಳು ಹೋದಲ್ಲ ಅಂತ ಹೇಳಿ. ಸೊ ಆ ರೀತಿ ನಾವು ಕೂಡ ಇರಬೇಕು. ಈ ಚಿಂತೆಗಳನ್ನೆಲ್ಲ ಮರೆತು ಬಿಟ್ಟು ನಾವು ಕೂಡ ನಮ್ಮ ಜೀವನದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಈ ಮುಂದಿನ ಕೆಲವು ಇದರಲ್ಲಿ ಅವರು ಮತ್ತೆ ಕೆಲವು ಎಂತದಕ್ಕೆ ರೂಪಗಳನ್ನು ಕೊಡ್ತಾರೆ. ಒಂದು ಅದೇ ಗೀತೆ ಮಳೆ ಸುರಿತಕ್ಕಂತ ಮೋಡ, ಮತ್ತೊಂದು ಈ ತಾವರೆ ಹೂ ಬಗ್ಗೆ, ಹೊಂಗೆ ಮರ ಮತ್ತು ನದಿಯ ಈ ಕೆಲವು ಉದಾಹರಣೆಗಳನ್ನು ತುಂಬಾ ಸೊಗಸಾಗಿ ಕೊಡ್ತಾರೆ ಅವರು. ಬದುಕಿನಲ್ಲಿ ಎಷ್ಟೇ ಕಷ್ಟಗಳಿದ್ರು ಕೂಡ ಅದರಲ್ಲಿ ಆ ಕೆಸರಿನ ಒಂದು ಇದು ಅದೊಂದು ಸಿಂಬಾಲ್ ಮಾಡಿಬಿಟ್ಟು, ಕರುಣೆ ಅಂದ್ರೆ ಈ ತಾವರೆ, ಈ ಕೆಸರು ಇದ್ರೂ ಕೂಡ ಅಂದ್ರೆ ಅಲ್ಲಿ ಸುತ್ತಮುತ್ತಲು ಕಷ್ಟಗಳು ಇದ್ರೂ ಕೂಡ ಅದರಲ್ಲಿ ತಾವರೆ ಎಷ್ಟು ಸೊಗಸಾಗಿ ಬೆಳೀತಾ ಹೋಗುತ್ತದೆ. ಅದು ಒಂದು ಕರುಣೆಯ ಒಂದು ಪ್ರತೀಕ. ಅಂದ್ರೆ ಕೆಸರಿನಲ್ಲಿ ಯಾವ ರೀತಿ ನಮ್ಮ ಈ ತಾವರೆ ಹೂ ಬರುತ್ತೋ ಅದೇ ರೀತಿ ನಾವು ಕಷ್ಟಗಳಿದ್ರೂ ಕೂಡ ನಮ್ಮ ಕರುಣೆಯನ್ನ ತೋರಿಸೋ ನಾವು ಯಾವಾಗಲೂ ನಿಲ್ಲಿಸಬಾರ್ದು ಅಂತ ಅವ್ರು ಹೇಳ್ತಾರೆ. ಸೊ ಈ ಗೀತೆಯನ್ನ ನಮ್ಮ ಇವರು ರಾಘವೇಂದ್ರ ಬೀಜಾಡಿ ಅಂತ ಅವರು ಅದಕ್ಕೆ ಒಳ್ಳೆ ಸೊಗಸಾದ ಸಂಗೀತನ ಕೊಟ್ಟಿದ್ದಾರೆ. ಆಮೇಲೆ ಈ ಒಂದ್ಸಲ ಈ ಹಾಡನ್ನು ತಾವು ದಯವಿಟ್ಟು ಕೇಳಬೇಕು, ಸಂಪೂರ್ಣವಾದಂತ ಹಾಡು. ಸೊ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಅಂದ್ರೆ ಬದುಕಿನ ಕಷ್ಟಗಳನ್ನು ಮರೆತು ಪ್ರಸ್ತುತ ಕ್ಷಣದಲ್ಲಿ ಪ್ರೀತಿಯಿಂದ ಬದುಕುವ ಒಂದು ಪಾಠವನ್ನ ಈ ಒಂದು ಭಾವಗೀತೆ ನಮಗೆ ಕಲಿಸುತ್ತೆ.
ಸೊ ಇದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತಾ ನನ್ನ ಈ ಒಂದು ನಿರೂಪಣಾ ಭಾಷಣ ಮತ್ತು ಅಧ್ಯಕ್ಷೀಯ ಭಾಷಣವನ್ನು ಮುಕ್ತಾಯ ಮಾಡ್ತೇನೆ. ಈಗ ನಮ್ಮ ಈ ಟೋಸ್ಟ್ ಮಾಸ್ಟರ್ ಸಭೆಗಳು ಯಾವಾಗಲೂ 3 ಒಂದು ಹಂತದಲ್ಲಿ ವಿಭಾಗಗೊಳ್ಳುತ್ತೆ. ಮೊಟ್ಟ ಮೊದಲನೇದು ಸಿದ್ಧಪಡಿಸಿದ ಭಾಷಣ. ಇದರಲ್ಲಿ ಈ ನಮ್ಮ ಭಾಷಣಕಾರರು ತಮ್ಮ ಒಂದು ಪಾತ್ವೆಯ ಒಂದು ಏನು ಆಧಾರದ ಮೇಲೆ ಕೆಲವು ಭಾಷಣಗಳನ್ನ ಸೂಕ್ತವಾಗಿ ತಯಾರಿ ಮಾಡಿಕೊಂಡು ಆ ಒಂದು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿಯೇ ಮಾತನಾಡ್ತಕ್ಕಂಥ ಒಂದು ಅಭ್ಯಾಸವನ್ನು ಮಾಡಿಕೊಂಡು ಇಲ್ಲಿ ಬಂದು ಕೊಡ್ತಾರೆ. ಅದಕ್ಕೆ ನಾವು ಸಿದ್ಧಪಡಿಸಿದ ಭಾಷಣ ಅಥವಾ ಪ್ರಿಪೇರ್ಡ್ ಸ್ಪೀಚ್ ಅಂತ ಕರಿತೇವೆ. ಅದರ ನಂತರ ಮತ್ತೊಂದು ಎಲ್ಲೋ ತುಂಬಾ ಸ್ವಾರಸ್ಯಕರವಾದಂತಂದ್ರೆ ಆಶು ಭಾಷಣ, ಟೇಬಲ್ ಟಾಪಿಕ್ಸ್. ಟೇಬಲ್ ಟಾಪಿಕ್ಸ್ ನಲ್ಲಿ ಏನಾಗುತ್ತೆ, ಅಲ್ಲಿ ನಿಮಗೆ ಒಂದು ಟಾಪಿಕ್ ಕೊಡ್ತಾರೆ. ಇದು ಒಂಥರ ಮೆದುಳಿಗೇನೋ ಒಂಥರ ಒಂದು ಎಕ್ಸರ್ಸೈಸ್ ಇದ್ದ ಹಾಗೆ. ಅಟ್ಲೀಸ್ಟ್ ಆ ಒಂದು ಕ್ಷಣದಲ್ಲಿ ಏನಾದ್ರೂ ಚಿಂತನೆ ಮಾಡಿ ಅವನ್ನೆಲ್ಲ ಒಂದು ಕೂಡಿಸಿ ಅದನ್ನೇ ಒಂದು ಸಣ್ಣ ಭಾಷಣ ರೂಪದಲ್ಲಿ ಮಾಡ್ತಕ್ಕಂಥ ಒಂದು ಅಪರೂಪದ ಕಲೆ ಇದು. ಸೊ ಇದನ್ನು ಕೂಡ ನಾವು ಬೆಳೆಸ್ಕೋಬೇಕು. ಈ ಜೊತೆಗೆ ನಾವು ಚೆನ್ನಾಗಿ ಮಾತನಾಡುವುದರ ಜೊತೆಗೆ ಇದು ಕೂಡ ಈ ಕಲೆ ಇತ್ತಂತಂದ್ರೆ ಇದು ನಮ್ಮ ವ್ಯಕ್ತಿತ್ವ ಇನ್ನೂ ಹೆಚ್ಚು ವಿಕಸನವಾಗುತ್ತೆ ಅಂತೇಳಿ. ಆಮೇಲೆ 3ನೇ ಹಂತ ಏನಪ್ಪಾ ಅಂತಂದ್ರೆ ಅದು ಮೌಲ್ಯಮಾಪನ. ಮೌಲ್ಯಮಾಪನದ ಬಗ್ಗೆ ನಾನು ನಿಮಗೆ ಹೆಚ್ಚು ಹೇಳ್ಬೇಕಂತ ಇಲ್ವೇ ಇಲ್ಲ. ಯಾಕಂತಂದ್ರೆ ಮೌಲ್ಯಮಾಪನ ನಮ್ಮ ಜೀವನದಲ್ಲಿ ಎಷ್ಟೊಂದು ಒಂದು ಪ್ರಮುಖವಾದ ಅಂಗ. ಯಾಕಂದ್ರೆ ಮೌಲ್ಯಮಾಪನ ಇರ್ಲಿಲ್ಲ ಅಂತಂದ್ರೆ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಎಲ್ಲಿಗಿದ್ದೀನಿ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಯಾವುದು ಗೊತ್ತಾಗುದಿಲ್ಲ. ಮೌಲ್ಯಮಾಪನ ಅಂತಕ್ಕಂಥದ್ದು ಒಂಥರ ನಮ್ಗೆ ದಾರಿ ದೀಪ ಹಿಂಗೆ ತೋರಿಸ್ತಾ ನೋಡಪ್ಪ ನೀನು ಹೀಗೆ ಹೋಗ್ಬೇಕು ಹೀಗೆ ಹೋಗ್ಬೇಕು ಅದು ತೋರಿಸ್ಕೊಡ್ತಾ ಹೋಗ್ಬಿಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಈ ಭಾಷಣಕಾರರು ಆ ಮೌಲ್ಯಮಾಪನದಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವು ಸಂಗತಿಗಳನ್ನ ಮತ್ತೊಮ್ಮೆ ಅದನ್ನ ಅಳವಡಿಸ್ಕೊಂಡ್ಬಿಟ್ಟು ಮತ್ತೆ ಮುಂದಿನ ಸಲ ಇನ್ನೂ ಒಳ್ಳೆ ರೀತಿಯಾಗಿ ಭಾಷಣವನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶವೇ ಈ ಒಂದು ಮೌಲ್ಯಮಾಪನ. ಸೊ ಈ 3 ಹಂತಗಳಿರುತ್ತೆ. ಆಮೇಲೆ ನಂತರ ನಮಗೆ ಮತ್ತೊಂದೇನಂದ್ರೆ ಜನರಲ್ ಇವ್ಯಾಲ್ಯುವೇಟರ್ ಅಂತ ಹೇಳಿ. ಸೊ ಜನರಲ್ ಇವ್ಯಾಲ್ಯುವೇಟರ್ ಟೋಸ್ಟ್ ಇದಾಯ್ತು, ಏನು ಆಶು ಭಾಷಣ ಆಯ್ತು. 3ನೇದು ಸಮಗ್ರ ಮೌಲ್ಯಮಾಪನ. ಸಮಗ್ರ ಮೌಲ್ಯಮಾಪನದಲ್ಲಿ ಇದು ಕೂಡ ನಮ್ಮ ಮೀಟಿಂಗ್ ಯಾವ ರೀತಿ ನಡೆಯಿತು, ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನ ಯಾವ ರೀತಿ ನಿರ್ವಹಣೆ ಮಾಡಿದ್ರು, ಅದ್ರಲ್ಲಿ ನಾವೇನಾದರೂ ಈ ಅಭಿವೃದ್ಧಿಯನ್ನು ಮಾಡ್ಕೋಬಹುದೇ ಅಂತ ಒಂದು ಸೂಕ್ಷ್ಮವಾಗಿ ಹೇಳ್ತಕ್ಕಂಥ ಒಂದು ಕಲೆ. ಅವರು ಜೊತೆಗೆ ಈ ಮೌಲ್ಯಮಾಪಕರು ಮಾಡಿದಂತಹ ಮೌಲ್ಯಮಾಪನದ ಬಗ್ಗೆಯೂ ಕೂಡ ಅವರು ಕೆಲವು ಮಾತುಗಳನ್ನ ಅದಕ್ಕೆ ಸ್ವಲ್ಪ ಪ್ರಕಾಶವನ್ನ ಅವರು ಕೂಡ ಚೆಲ್ಲಬಹುದು. ಸೊ ಒಟ್ಟಿನಲ್ಲಿ ಈ 3 ಹಂತಗಳಲ್ಲಿ ನನಗೆ ಈ ಮೌಲ್ಯಮಾಪನ ನನಗೆ ತುಂಬಾ ಇಷ್ಟ. ಯಾಕಂತಂದ್ರೆ ನಿಜವಾದ ಒಂದು ಕಲಿಯುವಿಕೆ ಅಥವಾ ನಮ್ಮ ಒಂದು ಅಭಿವೃದ್ಧಿ ಆಗುವುದು ನಾವು ಈ 3ನೇ ಹಂತದಲ್ಲಿ ಎಷ್ಟು ನಾವು ಲಕ್ಷ್ಯ ಕೊಟ್ಟು ಕೇಳ್ತೀವೋ ಅಲ್ಲಿ ನಮ್ಮ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಈ 3 ಹಂತಗಳನ್ನು ನಾನು ಹೇಳ್ತಾ ಇವತ್ತಿನ ಈ ಸಮಗ್ರ ಮೌಲ್ಯಮಾಪಕರು ಮೋಹನ್ ಮೂರ್ತಿ ಅವರ ಅಲ್ಲ ರವಿಕುಮಾರ್ ಸರಿಯಾ. ಸೊ ಅವರಿಗೆ ಹೆಚ್ಚು ತಡ ಮಾಡದೆ ರವಿಕುಮಾರ್ ಅವರಿಗೆ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೇನೆ. ರವಿಕುಮಾರ್ ಅವರೇ, ತಮ್ಮ ಒಂದು ಪಾತ್ರದ ಬಗ್ಗೆ ಪರಿಚಯವನ್ನ ಎಲ್ರಿಗೂ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಈಗ ವೇದಿಕೆ ನಿಮ್ಮದು. ರವಿಕುಮಾರ್. ಧನ್ಯವಾದಗಳು ಪೋಸ್ಟ್ ಮಾಸ್ಟರ್ ರಾಜಶೇಖರ್ ಸರ್. ನೀವು ಮೊದಲೇ ಹೇಳ್ದಂಗೆ ಈ ಸಮಗ್ರ ಮೌಲ್ಯಮಾಪನ ಅನ್ನೋದು ಈ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಒಂದು ಪ್ರಮುಖ ಹಾಗೂ ಒಂದು ಪ್ರಮುಖ ಘಟ್ಟ ಅಥವಾ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಮೌಲ್ಯಮಾಪನದಲ್ಲಿ ನಮ್ಮ ಸ್ಫೂರ್ತಿ ಸಂಪೂರ್ಣ ಸಭೆಯ ಒಂದು ಹೇಗ್ ನಡೀತು ಅನ್ನೋದೊಂದು ಒಂದು ವಿವರಗಳು ಸಿಗುತ್ತೆ. ಒಂದು ಅದೇ ರೀತಿ ಸಿದ್ಧಪಡಿಸಿದ ಭಾಷಣ ಇರ್ಬೋದು, ಆಮೇಲೆ ಇನ್ನೊಂದು ಅದು ಟೈಮರ್, ಆಮೇಲೆ ಸಮಯವನ್ನ ಹೇಗೆ ನಾವು ಬಳಸ್ಕೊಳ್ಬೇಕು, ಆಮೇಲೆ ಎಲ್ಲವೂ ಈ ಸಮಗ್ರ ಮಾಪಕದಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ನಮ್ಮ ಸಭೆಯ ಗುಣಮಟ್ಟವನ್ನು ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ, ಯಾವ ರೀತಿ ಮೇಲ್ಮಟ್ಟಕ್ಕೆ ಏರಿಸ್ಬೋದು, ಇದೆಲ್ಲಾನು ಸಹ ನಾವು ಈ ಸಮಗ್ರ ಮೌಲ್ಯಮಾಪನದಲ್ಲಿ ನಾವು ತಿಳ್ಕೋಬಹುದು. ಅದಕ್ಕೋಸ್ಕರ ಇದು ನಾವು ಪ್ರಮುಖ ಅಂತ ನಾವು ಕರಿತೀವಿ. ತಡ ಮಾಡದೆ ನನ್ನ ಇಂದಿನ ಸಮಗ್ರ ಮೌಲ್ಯಮಾಪನದಲ್ಲಿ ಇವತ್ತು ಟೈಮರ್ ಆಗಿ ನಾನೇ ಇದ್ದೀನಿ. ಇವತ್ತು ಟೈಮರ್ ಆಗಿ ನಾನೇ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಂದಿನ ಸಭೆಯಲ್ಲಿ ನಮ್ಗೆ ಒಂದು ಸಿದ್ಧಪಡಿಸಿದ ಭಾಷಣ ಇದೆ. ಆ ಸಿದ್ಧಪಡಿಸಿದ ಭಾಷಣದ ಸಮಯ 20 ರಿಂದ 25 ನಿಮಿಷ.
ಸೊ 20 ನಾನು ಕಾರ್ಡ್ ಸಮಯದ ಅಭಾವ ಇರೋದ್ರಿಂದ ನಾನು ಕಾರ್ಡ್ ಎಲ್ರಿಗೂ ಗೊತ್ತಿದೆ, ಅದಕ್ಕೆ ನಾನು ಕಾರ್ಡ್ ತೋರ್ಸಕ್ ಹೋಗಲ್ಲ. ಅದು 20 ನಿಮಿಷಕ್ಕೆ ನಾನು ಈ ಸಿದ್ಧಪಡಿಸಿದ ಭಾಷಣದಲ್ಲಿ 20 ನಿಮಿಷಕ್ಕೆ ನಾನು ಗ್ರೀನ್ ಕಾರ್ಡ್ ತೋರಿಸ್ತೀನಿ, ನಾನು ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ತೀನಿ. 22 ನಿಮಿಷಕ್ಕೆ ನಾನು ಯೆಲ್ಲೋ ಕಾರ್ಡ್ ತೋರಿಸ್ತೀನಿ. ಅದೇ ರೀತಿ 25 ನಿಮಿಷಕ್ಕೆ ನಾನು ರೆಡ್ ಕಾರ್ಡ್ ತೋರಿಸ್ತೀನಿ. ಅದೇ ರೀತಿ ಆಶುಭಾಷಣ ವಿಭಾಗಕ್ಕೆ ಬಂದ್ರೆ ನಾನು ಆಶುಭಾಷಣ ವಿಭಾಗದಲ್ಲಿ 2 ನಿಮಿಷಗಳ ಕಾಲ ಅವಕಾಶ ಇರುತ್ತೆ ಮಾತಾಡೋದಿಕ್ಕೆ. ಆ 2 ನಿಮಿಷದಲ್ಲಿ 1 ನಿಮಿಷಕ್ಕೆ ನಾನು ಗ್ರೀನ್ ಕಾರ್ಡ್ನ ತೋರಿಸ್ತೀನಿ. ಆಮೇಲೆ 1.5 ನಿಮಿಷಕ್ಕೆ ಯೆಲ್ಲೋ ಕಾರ್ಡ್ ತೋರಿಸ್ತೀನಿ. ಆಮೇಲೆ 2 ನಿಮಿಷಕ್ಕೆ ರೆಡ್ ಕಾರ್ಡ್ ತೋರಿಸ್ತೀನಿ. ಅದೇ ರೀತಿ ಇನ್ನೊಂದು ಸಮಗ್ರ ಅದು ಸ್ಪೀಚ್ ಅವ್ಯಾಲ್ಯೂಯೇಷನ್ಗೆ ಅಂದ್ರೆ ಸಿದ್ಧಪಡಿಸಿದ ಭಾಷಣದ ಮೌಲ್ಯಮಾಪನಕ್ಕೆ ಅದು 3 ನಿಮಿಷ ಇರುತ್ತೆ. 2 ನಿಮಿಷಕ್ಕೆ ನಾನು ಗ್ರೀನ್ ಕಾರ್ಡ್ ತೋರಿಸ್ತೀನಿ, 2.5 ನಿಮಿಷಕ್ಕೆ ಯೆಲ್ಲೋ ಕಾರ್ಡು, ಅದೇ ರೀತಿ 3 ನಿಮಿಷಕ್ಕೆ ಗ್ರೀನ್ ಕಾರ್ಡ್ ತೋರಿಸ್ತೀನಿ. ಸೊ ಇಷ್ಟು ಇಂದಿನ ಟೈಮರ್ನ ರೋಲ್ನ ಒಂದು ಡೀಟೇಲ್ಸು. ಅದೇ ರೀತಿ ಸಮಯನ ಮುಂದೆ ಉರ್ಸ್ಕೊಂಡು ಹೋಗ್ಲಿಕ್ಕೆ ನಮ್ಮ ಇಂದಿನ ನಿರೂಪಕರಾದ ಅಚ್ರೇಕರ್ ಸರ್ಗೆ ಒಂದು ವೇದಿಕೆಯನ್ನ ಮರಳಿ ನೀಡ್ತಾ ಇದ್ದೇನೆ. ವೇದಿಕೆ ನಿಮ್ದು ಸರ್. ಧನ್ಯವಾದಗಳು ರವಿ ಅಣ್ಣ ಅವರೇ. ನಾನು ಅತಿಥಿಗಳ ಇಬ್ಬರ ಒಂದು ಹೆಸರು ನೋಡ್ತಾ ಇದ್ದೇನೆ, ಮಮತಾ ಶೆಟ್ಟಿ ಮತ್ತು ಮೇಧಾ ಜಯಂತ್. ಇದೀರಾ ಮಮತಾ ಶೆಟ್ಟಿ ಅವ್ರದ? ಮಮತಾ ಶೆಟ್ಟಿ ಅವ್ರು ನಿಮ್ಗೆ ನಮ್ಮ ಮಾತು ಕೇಳಿಸುತ್ತಾ? ಮಮತಾ ಶೆಟ್ಟಿ ಇಲ್ಲ ಮೇಧಾ ಜಯಂತ್? ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ, ಹೇಳಿ ಮೇಧಾ ಅವ್ರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಧಾ ಜಯಂತ್. ನಾನು ರಾಮಯ್ಯ ಕಾನೂನು ಕಾಲೇಜಲ್ಲಿ ವಿದ್ಯಾರ್ಥಿ. ನನ್ನ ಪ್ರೊಫೆಷನ್ಗೋಸ್ಕರ ಈ ಭಾಷೆ ತುಂಬಾ ಇಂಪಾರ್ಟೆಂಟ್ ಅಂತ ಈ ಟೋಸ್ಟ್ ಮಾಸ್ಟರ್ ಕ್ಲಬ್ ಸೇರಿದ್ದೀನಿ. ಥ್ಯಾಂಕ್ ಯು. ನಿಮ್ಗೆ ಈ ಟೋಸ್ಟ್ ಮಾಸ್ಟರ್ ಬಗ್ಗೆ ಪರಿಚಯ ಹೇಗಾಯ್ತು? ಸರ್, ನಾನು ಗ್ಯಾಲಕ್ಸಿ ಟೋಸ್ಟ್ ಮಾಸ್ಟರ್ಸ್ ಕ್ಲಬ್ ಅಂತ ಒಂದು ಇಂಗ್ಲಿಷ್ ಕ್ಲಬ್ ಓರಿಯನ್ ಮಾಲ್ ಹತ್ರ ಇದೆ ಸರ್. ಆ ಕ್ಲಬ್ದು ಪ್ರೆಸಿಡೆಂಟ್ ಸರ್ ನಾನು. ಓ ಗ್ರೇಟ್. ಮತ್ತೆ ತಮ್ಗೆ ಈ ಕನ್ನಡ ಮತ್ತು ಇಂಗ್ಲಿಷ್ ಈ ಕ್ಲಬ್ಗೆ ಹೇಗೆ ನಿಮ್ಮ ಒಲವು ಬಂತು? ಅರುಣ್ ಕುಮಾರ್ ಸರ್ ಪರಿಚಯ ಮಾಡಿಸ್ಕೊಟ್ಟಿದ್ದು ಸರ್. ವೆರಿ ಗುಡ್, ವೆರಿ ಗುಡ್. ತುಂಬಾ ಧನ್ಯವಾದಗಳು ಮೇಧಾ ಅವರೇ. ನಮ್ಮ ಈ ಕ್ಲಬ್ಗೆ ನಿಮ್ಗೆ ತುಂಬಾ ಹೃದಯದ ಸುಸ್ವಾಗತ. ಇಲ್ಲಿ ಬನ್ನಿ, ನಿಮ್ಮ ಕನ್ನಡ ಇನ್ನೂ ಹೆಚ್ಚು ಒಳ್ಳೆಯ ಮಟ್ಟಕ್ಕೆ ಮೇಲೆ ಏರುತ್ತೆ. ಇಲ್ಲಿ ಈ ಕ್ಲಬ್ನಲ್ಲಿ ಸದಸ್ಯರ ಸಂಖ್ಯೆ ಕಡಿಮೆ ಇದ್ರೂ ಕೂಡ ನಮ್ಮ ಈ ಮೀಟಿಂಗಿನ ಒಂದು ಗುಣ ವಿಶೇಷತೆ ತುಂಬಾ ಇದೆ. ತಮಗೆ ಸಾಕಷ್ಟು ಒಂದು ಕಲಿಯತಕ್ಕಂತ ಒಂದು ಅವಕಾಶ ತಮಗೆ ಇಲ್ಲಿ ಸಿಗುತ್ತೆ. ಒಂದು ಮಾತನ್ನ ನಾನು ನಿರ್ಭಯವಾಗಿ ಹೇಳಬಲ್ಲೆ, ಪ್ರತಿಯೊಂದು ಮೀಟಿಂಗ್ ನಲ್ಲಿಯೂ ನಿಮಗೆ ಅದು ವೇಸ್ಟ್ ಅಂತ ಅನ್ಸಲ್ಲ. ಇವತ್ತಿನ ಮೀಟಿಂಗ್ ಯಾವ್ದೊಂದು ಹೊಸ ವಿಷಯ ನಾನು ಕಲ್ತೆ ಅಂತೇಳಿ ನಿಮ್ಮ ಒಂದು ಜ್ಞಾನ ಭಂಡಾರಕ್ಕೆ ಇದು ಕ್ರಮೇಣ ಇದು ನಿಮ್ಗೆ ಸೇರ್ಕೊಳ್ಳುತ್ತಾ ಹೋಗುತ್ತೆ. ಸೊ ಇಷ್ಟು ಹೇಳ್ತಾ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಆದಷ್ಟು ಬೇಗ ನೀವು ನಮ್ಮ ಒಂದು ಸಕ್ರಿಯ ಸದಸ್ಯರಾಗಿ ಸೇರ್ಕೊಳ್ತೀರಿ ಅಂತಕ್ಕಂತ ಒಂದು ಆಶಯ ನನ್ನಲ್ಲಿ ಇದೆ. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್. ಓಕೆ, ಮಮತಾ ಶೆಟ್ಟಿ ಅವರು ಬಂದ್ರಾ? ಹೇಳಿ. ಆಮೇಲೆ ಒಂದ್ ನಿಮಿಷ, ಮೇಧಾ ಅವ್ರ ತಮ್ದು ಇದು ವಿಡಿಯೋ ಆನ್ ಮಾಡ್ಬೋದಾ? ಸರ್ ಮಾಡ್ತೀನಿ ಸರ್, 1 ನಿಮಿಷ ಸರ್. ಮಾಡಿ. ಸೊ ಎಲ್ರು ನಿಮ್ಮ ಮುಖ ಪರಿಚಯನೂ ಆಗ್ಲಿ ಅಂತ. ಅಲ್ಲಿ ತನಕ ಮಮತಾ ಶೆಟ್ಟಿ ಅವರೇ ತಮ್ಮ ಒಂದು ಪರಿಚಯವನ್ನು ಮಾಡಿಕೊಡಿ. ತಾವು ಕೂಡ ನಿಮ್ಮ ವಿಡಿಯೋ ಆನ್ ಮಾಡ್ಬೋದು. ನಾನು ಮಮತಾ ಶೆಟ್ಟಿ, ಮುಂಬೈಯಿಂದ. ಎಲ್ಲಿದ್ದೀರಾ? ನಾನು ಬೋರಿವಿಲಿಯಲ್ಲಿ. ಓ ಗ್ರೇಟ್, ಮಹಾರಾಷ್ಟ್ರ, ಮುಂಬೈ. ನನ್ನ ಮಗಳು ಕನ್ನಡದವರಾ? ಕನ್ನಡದವರು. ಎಲ್ಲಿ, ಯಾವರು? ಉಡುಪಿ. ಉಡುಪಿ. ಗುಡ್ ಗುಡ್. ತಮಗೆ ಯಾವ ರೀತಿ ಈ ಕ್ಲಬ್ಬಿನ ಬಗ್ಗೆ ಮಾಹಿತಿ ಸಿಕ್ತು? ನನ್ ಮಗಳು ಶ್ರೀನಿಧಿ ಶೆಟ್ಟಿ ಅಂತ,
ಅವಳು ಹ್ಮ್. ಮುಂಬೈ ಟೋಸ್ಟ್ ಮಾಸ್ಟರ್ ಕ್ಲಬ್ ಅಲ್ಲಿ ಇದ್ದಾಳೆ. ಓ ವೆರಿ ಗುಡ್ ವೆರಿ ಗುಡ್. ಬ್ಯಾಂಡ್ರಾದಲ್ಲಿ ಅವಳು ನನ್ನನ್ನು. ಬಾಂಡ್ರಾದಲ್ಲಿ. ಹಾ ಹಾ ಹಾ. ಹಾ ತಾವು ಏನಾದ್ರು ಉದ್ಯೋಗ ಮಾಡ್ತೀರಾ? ಇಲ್ಲ ಇಲ್ಲ ಮನೆ ಇಲ್ಲ, ಹೌಸ್ ಮನೆ ವೈಫ್. ಕೆಲಸ, ಹಾ ಹೌಸ್ ವೈಫ್. ಹಾ ಹಾ ಸೊ ಹೌಸ್ ತಮಗೆ ಸಾಕಷ್ಟು ಬಿಡುವು ಇರುತ್ತೆ. ಅದು ಕೂಡ ಶನಿವಾರ 3ರಿಂದ 4ವರೆಗೆ ನಮ್ಮ ಈ ಕ್ಲಬ್ ಯಾವಾಗಲೂ ನಾವು ಭೇಟಿ ಆಗ್ತೀವಿ ಇಲ್ಲಿ. ಅವರಿಗೆ ಹಾ ಮೊದಲೇ ಹೇಳಿದ ಹಾಗೆ ಇದೊಂದು ಕಲಿಯಲಿಕ್ಕೆ ಒಂದು ಒಳ್ಳೆ ವೇದಿಕೆ ಇದು. ತಮಗೆ ಇದರ ಅನುಭವ ಆಗೇ ಆಗುತ್ತೆ. ಅದಕ್ಕೋಸ್ಕರ ನಾನು ಕೂಡ ತಾವು ಆದಷ್ಟು ಬೇಗ ಈ ನಮ್ಮ ಕ್ಲಬ್ಬಿನ ಸಕ್ರಿಯ ಸದಸ್ಯರಾಗಿ ಬರ್ತೀರಿ ಅಂತಕ್ಕಂತ ಒಂದು ಆಶಾ ಮನೋಭಾವನೆಯನ್ನ ಇಟ್ಕೊಂಡಿದ್ದೇನೆ. ಮಮತಾ ಅವರೇ, ಅದೇ ತಾವು ಕೂಡ ತಮ್ಮ ವಿಡಿಯೋ ಆನ್ ಮಾಡಿದ್ರೆ ತಮ್ಮ ಮುಖ ಪರಿಚಯ ಆಗುತ್ತೆ. ಮೇಧಾ ಅವ್ರು ಕೂಡ ಹಾಗೆ ಮಾಡಬಹುದು. ಆಗತ್ತಾ ಮಮತಾ ಅವ್ರಿಗೆ? ಆಗತ್ತಾ ಹಾ ನೋಡಿ. ನೋಡಿ, ಮೇಧಾ ಸರ್ ಅವರು ಮ್ಯೂಟ್ ನಲ್ಲಿದ್ದಾರೆ. ಹಾ ಹಾ ಆಯ್ತು. ಹಾ ಓಕೆ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ನಮಸ್ತೆ. ನಮಸ್ತೆ. ಹಾ ಮತ್ತೊಮ್ಮೆ ನಿಮ್ಗೆ ನಮ್ಮ ಈ ಕ್ಲಬ್ಗೆ ಸ್ವಾಗತ. ಹಾ. ಮೇಧಾ ಅವರೇ, ತಮ್ದು ವಿಡಿಯೋ ಆನ್ ಮಾಡ್ಬೋದಾ? ಅವರು ಮೋಸ್ಟ್ಲಿ ಇನ್ನೊಂದರಿಂದ ಜಾಯ್ನ್ ಆಗ ಇದ್ ಮಾಡ್ತಾರೆ ಅಂತ ಅನ್ಕೋತೀನಿ. ಆಯ್ತು, ಓಕೆ. ಹಾಗಾದ್ರೆ ಸರಿ, ಆಮೇಲೆ ಅವ್ರು ಬಂದ ತಕ್ಷಣ ಆಮೇಲೆ ಅವ್ರು ಕೇಳ್ಕೊಳ್ಳೋಣ. ಈಗ ನಾನು ಪುನಃ ನನ್ನ ಒಂದು ಆ, ಈಗ ಮೊದಲನೇ ಭಾಷಣ ನಮ್ಮ ಉಮಾನಾಥ್ ಅವ್ರದ್ದು. ಉಮಾನಾಥ್ ಅವರ ಪರಿಚಯ ಅಂತೂ ನಮ್ಗೆಲ್ಲರಿಗೂ ಇದೆ. ಆದ್ರೆ ಅದರಲ್ಲೂ ಕೂಡ ಈ ಹೊಸದಾಗಿ ಬಂದಂತ ಅತಿಥಿಗಳಿಗೆ ಮಾತ್ರ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ಉಮಾನಾಥ್ ಅವ್ರದ್ದು ಒಂದು ವಿಶೇಷವಾದಂತ ವ್ಯಕ್ತಿತ್ವ. ಅತ್ಯಂತ ಸರಳ ವ್ಯಕ್ತಿ, ಅತಿ ಮೃದು ಸ್ವಭಾವದವರು. ಅವರು ಪ್ರತಿ ಸಲ ನಮ್ಮ ಟೋಸ್ಟ್ ಮಾಸ್ಟರ್ ಕ್ಲಬ್ಗೆ ಬಂದಾಗ ಏನೋ ಒಂದು ಹೊಸತು, ನಮಗೆ ತಿಳಿದೇ ಇದ್ದದ್ದೇ ಅಲ್ಲ, ಅವ್ರು ನಮಗೆ ತಗೊಂಡ್ಬರ್ತಾರೆ. ಈ ಕೆಲವು ಬೆಂಗಳೂರಿನ ಕೆಲವು ಈ ಹಬ್ಬಗಳ ಬಗ್ಗೆ ಎಲ್ಲ ಅವ್ರು ಹೇಳಿದ್ರು ನಮ್ಗೆ. ಅದ್ರ ಬಗ್ಗೆ ಎಷ್ಟು ನನಗೆ ಮಾಹಿತಿನೇ ಇರಲಿಲ್ಲ. ಈ ರೀತಿ ಒಂದಲ್ಲ ಒಂದು ಹೊಸ ವಿಷಯಗಳನ್ನ ಅವರು ನಮ್ಮ ಈ ಕ್ಲಬ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸೊ ಇವತ್ತಿನ ಒಂದು ಅವರ ಭಾಷಣ ನನಗೆ ತಿಳಿದ ಮಟ್ಟಿಗೆ ಅತ್ಯಂತ ವಿಶೇಷವಾದ ಭಾಷಣ. ಅದನ್ನ ಅವ್ರು ನಮ್ಮ ಗ್ರೂಪ್ ನಲ್ಲಿ ಅದನ್ನ ಡೌನ್ಲೋಡ್ ಮಾಡಿ ನೋಡಿದೆ. ನಾನು ಹಾಗೆ ಕಣ್ಣು ಹಾಯಿಸಿದೆ. ಅವಾಗ ನನಗೆ ಅನಿಸ್ತು ತುಂಬಾ ಚೆನ್ನಾಗಿರ್ಬೇಕಿದು, ಇದರಲ್ಲಿ ಸಾಕಷ್ಟು ಕಲಿಯುವಿಕೆ ಇದೆ. ಸೊ ಇದನ್ನು ನಾವು ಕಾತುರದಿಂದ ಕೇಳೋಣ. ಇದನ್ನ ನಾವೇನಾದ್ರೂ ಕೆಲವು ಸಂಗತಿಗಳನ್ನ ನಮ್ಮ ಒಂದು ಈ ಶಬ್ದ ಭಂಡಾರದಲ್ಲಿ ಸೇರಿಸ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತಿನ ಅವರ ಮೌಲ್ಯಮಾಪನವನ್ನ ಮೋಹನ್ ಮೂರ್ತಿ ಅವರಲ್ವಾ? ಇಲ್ಲ, ಸೂರಜ್ ಅವರು. ಸೂರಜ್ ಅವರು ಸೂರಜ್ ಅವ್ರ ಬಗ್ಗೆ ಏನು, ಅವರು ಮತ್ತೊಬ್ಬ ನಮ್ಮ ಈ ಕ್ಲಬ್ಬಿನ ಅತ್ಯಂತ ಸಕ್ರಿಯ ವ್ಯಕ್ತಿ. ಯಾವುದೇ ಒಂದು ರೋಲ್ ಕೊಟ್ಟರು ಕೂಡ, ಅದರಲ್ಲೂ ಅವ್ರದ್ದು ಕೆಲವು ಸಲ TMOD ರೋಲ್ ತಗೊಂಡಾಗ ಬಹಳ ಸೊಗಸಾಗಿ ಅವರು ಕೆಲವು ವಿಷಯಗಳನ್ನು ತಗೊಂಡು ಅದರ ಬಗ್ಗೆ ಹಂತ ಹಂತವಾಗಿ ನಮಗೆ ಅದನ್ನ ಪರಿಚಯ ಮಾಡಿ ಕೊಡೋದು ತುಂಬಾ ಚೆನ್ನಾಗಿರುತ್ತೆ, ಅದು ಕೇಳಲಿಕ್ಕೆ ಯಾವಾಗ್ಲೂ. ಸೊ ನಮ್ಮ ಒಂದು ಈ ಟೋಸ್ಟ್ ಮಾಸ್ಟರ್ ಕ್ಲಬ್ಬಿನ ಒಂದು ಮೂಲ ಆಧಾರ ಸ್ತಂಭ ಅಂತ ಕೂಡ ನಾನು ಅವ್ರನ್ನ ಕರಿತಾ ಇರ್ತೇನೆ. ಸೊ ಸೂರಜ್ ಅವರೇ, ಇನ್ನು ನಾನು ತಡ ಮಾಡುವುದಿಲ್ಲ. ತಾವು ಈ ಉಮಾನಾಥ್ ಅವರ ಭಾಷಣದ ಅದರ ರೂಪುರೇಷೆಗಳು ಏನು, ಅವರು ಅದರಲ್ಲಿ ಏನ್ ತೋರಿಸ್ಕೊಡ್ಬೇಕು ಅಂತಕ್ಕಂಥದನ್ನ ನಮ್ಗೆಲ್ರಿಗೂ ತಿಳಿಸ್ಕೊಡ್ಬೇಕಂತ ಕೇಳ್ಕೊತೇನೆ. ಧನ್ಯವಾದ ಡಾಕ್ಟರ್ ಕಮಲಾಕರ್ ಅಚ್ರೇಕರ್ ಅವರೇ. ಓಕೆ, ಇವತ್ತು ನಮ್ಮ ಟೋಸ್ಟ್ ಮಾಸ್ಟರ್ ಉಮಾನಾಥ್ ಅವರು ಅವರ ಪಾತ್ ಆಗಿರೋ ಮೋಟಿವೇಶನಲ್ ಸ್ಟ್ರಾಟಜೀಸ್ ಅನ್ನೋ ಪಾತ್ ಅಲ್ಲಿ 3 ಲೆವೆಲ್ ಆಲ್ರೆಡಿ ಮುಗಿಸ್ಬಿಟ್ಟಿದ್ದಾರೆ. ಇದು 4ನೇ ಲೆವೆಲ್ನ ಸ್ಪೀಚ್ ಇದು. ಅದರಲ್ಲೂ ಇದು ಎಲೆಕ್ಟಿವ್ ಸ್ಪೀಚ್. ಸೊ ಇದರ ಉದ್ದೇಶ ಏನು, ಆಬ್ಜೆಕ್ಟಿವ್ ಏನಂದ್ರೆ, ದಿ ಆಬ್ಜೆಕ್ಟಿವ್ ಆಫ್ ದಿ ಸ್ಪೀಚ್ ಈಸ್ ಫಾರ್ ದ ಟೋಸ್ಟ್ ಮಾಸ್ಟರ್ ಟು facilitate an online meeting or conduct a webinar. That's the broad objective. ಸೊ ಇವತ್ತು ನಮ್ಮ ಉಮಾನಾಥ್ ಅವರು 2 ಭಾಷೆನಲ್ಲಿ ಮಾತಾಡ್ತಾರೆ, ಇಂಗ್ಲಿಷು ಮತ್ತೆ ಕನ್ನಡ. ಈ ಭಾಷಣದ ಸಮಯ 20 ರಿಂದ 25 ನಿಮಿಷ. ಇಷ್ಟನ್ನ ಹೇಳ್ತಾ ಅವ್ರ ಭಾಷಣ ಹೇಗಾಯ್ತು ಅದನ್ನ ಕೊನೆಯವರೆಗೆ ಬರ್ತೀನಿ. ಈಗ ವೇದಿಕೆ ನಿಮ್ದು, ಟೋಸ್ಟ್ ಮಾಸ್ಟರ್ ಕಮಲಾಕರ್ ಅವರು. ಧನ್ಯವಾದಗಳು ಸೂರಜ್ ಅವರೇ. ಈಗ ನಾನು ಪುನಃ ಉಮಾನಾಥ್ ಅವರಿಗೆ ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ತಮ್ಮ ಭಾಷಣವನ್ನು ತಾವು ಶುರು ಮಾಡಬಹುದು. ಸಮಯ ಪಾಲಕರು ಸಮಯವನ್ನು ನೋಟ್ ಮಾಡ್ಕೊಳ್ಳಿ. 20 ರಿಂದ 25 ನಿಮಿಷ. ನನಗೆ ತಿಳಿದ ಮಟ್ಟಿಗೆ 20 ನಿಮಿಷಕ್ಕೆ ಹಳದಿ ಬಣ್ಣ, ಆಮೇಲೆ 23 ನಿಮಿಷಕ್ಕೆ
ಅಲ್ಲ, ಹಸಿರು ಬಣ್ಣ, ಆಮೇಲೆ 23ಕ್ಕೆ ಹಳದಿ ಮತ್ತು 25ಕ್ಕೆ ತಾವು ಈ ಕೆಂಪು ಬಣ್ಣವನ್ನು ತೋರಿಸ್ಬೋದು. ಸಮಯದ ಒಂದು ಸಂಕೇತ ಅದು. ಸೊ ಟೋಸ್ಟ್ ಮಾಸ್ಟರ್ ಉಮಾನಾಥ್ ಅವರೇ, ವೇದಿಕೆ ನಿಮ್ಮದು. ಧನ್ಯವಾದಗಳು ಅರ್ಚಕರ್ ಸರ್. ಇವತ್ತಿನ ಈ ಒಂದು ವೆಬಿನಾರ್ಗೆ ತಮಗೆಲ್ಲರಿಗೂ ಆದರವಾಗಿ ಸ್ವಾಗತವನ್ನು ಹೇಳ್ತಾ, ಇಂದಿನ ಈ ವೆಬಿನಾರ್ನ ವಿಷಯ ಮೈ ಬಿಗ್ ಲೀಗ್ ಅಥವಾ ನನ್ನ ದಿಟ್ಟ ಹೆಜ್ಜೆ, ನನ್ನ ದಾಪು ಕಾಲು, ನನ್ನ ದಾಪು ಜಿಗಿತ ಅಂತ ಹೇಳ್ಬೋದು. ನಮ್ಮ ಈ ವೆಬಿನಾರ್ನ ಉದ್ದೇಶ ಏನಂದ್ರೆ ಟು ಅನ್ಕವರ್ ದಿ ಡ್ರೈವಿಂಗ್ ಫೋರ್ಸ್, ಅಂದ್ರೆ ನಮ್ಮ ಪ್ರಯತ್ನದ ಹಿಂದೆ ನಮ್ಮ ಮೋಟಿವೇಶನ್ ಏನು, ನಮ್ಮ ಉದ್ದೇಶ ಏನು, ಅದರಿಂದಾಗಿ ನಾವು ನಮ್ಮ ಜೀವನವನ್ನ ಅರ್ಥಪೂರ್ಣವಾಗಿ ಹೇಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಈ ವೆಬಿನಾರ್ ಇರುತ್ತೆ. ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವಿ ಡೀಪ್ ಡೈವ್ ಇನ್ ಟು ಅವರ್ ಕರೆಂಟ್ ಮೈಂಡ್ ಸೆಟ್. ಕರೆಂಟ್ ಮೈಂಡ್ ಸೆಟ್ ಅಂದ್ರೆ ನಮ್ಮ ಈಗಿನ ಆಲೋಚನಾ ರೀತಿ, ಅದನ್ನ ಡೀಪ್ ಆಗಿ ನೋಡ್ಬಿಟ್ಟು ನಮ್ಮ ಮುಂದಿನ ಗುರಿಗಳು, ಯುವರ್ ಗೋಲ್ಸ್, ಯುವರ್ ಡ್ರೀಮ್ಸ್, ಯುವರ್ ಆಸ್ಪಿರೇಷನ್ಸ್, ಅದನ್ನ ಒಂದು ರೂಪಿಸಿಕೊಳ್ಳೋದಕ್ಕೆ, ಹಾಗೆ ಈ ಜಗತ್ತಿನಲ್ಲಿ ನಾವು ಹುಟ್ಟಿದ ಮೇಲೆ ಏನಾದ್ರೂ ಒಂದು ಪ್ರಭಾವವನ್ನು ಉಂಟು ಮಾಡಬೇಕು ಅಥವಾ ಒಂದು ಬದಲಾವಣೆ ಇಲ್ಲ ತರಬೇಕು ಅನ್ನುವಂಥದ್ದು, ಹೌ ಟು ಮೇಕ್ ಇಟ್ ಡಿಫರೆನ್ಸ್ ಇನ್ ದಿಸ್ ವರ್ಲ್ಡ್ ಅನ್ನೋದನ್ನ ನಾವು ಅವಲೋಕಿಸ್ತಿದ್ದೇವೆ. ಅದಕ್ಕಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮುಂದುವರಿಯಬಹುದು ಅನ್ನುವುದು ಇಂದಿನ ವೆಬಿನಾರ್ನ ಉದ್ದೇಶ. ಇವತ್ತಿನ ಎಜೆಂಡಾ ಏನಪ್ಪಾ ಅಂದ್ರೆ, ಇವತ್ತು ಏನೇನು ನಾವು ಇದರಲ್ಲಿ ಈ ವೆಬಿನಾರ್ನಲ್ಲಿ ಕವರ್ ಮಾಡ್ತೇವೆ. ಅವರ್ ಕರೆಂಟ್ ವರ್ಲ್ಡ್, ನಮ್ಮ ಇಂದಿನ ಜಗತ್ತು. ನಮ್ಮ ಜಗತ್ತು ಅಂದ್ರೇನು? ನಮ್ಮ ಸುತ್ತಮುತ್ತಲು ಅಷ್ಟೇ, ಇಡೀ ಜಗತ್ತಲ್ಲ, ನಿಮ್ಮ ಸ್ವಂತ ಜಗತ್ತು. ನಮ್ಗೆ ಜೀವನದಲ್ಲಿ ಏನ್ ಬೇಕು, ವಾಟ್ ವಿ ರಿಯಲಿ ವಾಂಟ್ ಇನ್ ಅವರ್ ಲೈಫ್. ಹಾಗೆ ಒಂದು ಕಾನ್ಸೆಪ್ಟ್ ಲಿವಿಂಗ್ ಲೈಫ್ ಅಂಡ್ ಅನ್ಲಿವ್ಡ್ ಲೈಫ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ನಮ್ಮ ಫ್ಯೂಚರ್ನ ನಾವು ಹೇಗೆ ಕ್ರಿಯೇಟ್ ಮಾಡ್ಕೋಬಹುದು ಅನ್ನೋದು ತಿಳ್ಕೊಳ್ಳೋಣ. ಅನ್ಲಿವ್ಡ್ ಸೀಕ್ರೆಟ್ 1 ಅಂಡ್ ಅನ್ಲಿವ್ಡ್ ಸೀಕ್ರೆಟ್ 2 ಅದೇನಂತ ಆಮೇಲೆ ಮುಂದೆ ತಿಳ್ಕೊಳ್ಳೋಣ. ಈ ವೆಬಿನಾರಿಗೆ ಹೋಗ್ಬೇಕಾದ್ರೆ ಮೊದಲು ಐ ವಾಂಟ್ ಟು ಟಚ್ ಅಪಾನ್ 3 ಟೈಪ್ಸ್ ಆಫ್ ಪಾರ್ಟಿಸಿಪೆಂಟ್ಸ್. ಅಂದ್ರೆ ಯಾವುದೇ ಒಂದು ವೆಬಿನಾರ್ ಆಗಲಿ, ವರ್ಕ್ಶಾಪ್ ಆಗಲಿ ನೋಡಿದಾಗ ನಾನು ಈ ತರದ 3 ರೀತಿಯ ಪಾರ್ಟಿಸಿಪೆಂಟ್ಸ್ ನೋಡಿದ್ದೇನೆ. ಮೊದಲನೆಯವರು ಯಾರು? ಇವ್ರನ್ನ ಪ್ರಿಸ್ನರ್ ಅಂತ ಕರಿತೀವಿ. ಪ್ರಿಸ್ನರ್ ಅಂದ್ರೆ ಏನು? ಇವರಿಲ್ಲಿ ಏನು ಕಲ್ತ್ಕೊಳ್ಳೋಕೆ ಬಂದಿಲ್ಲ. ದೇ ಆರ್ ನಾಟ್ ಓಪನ್ ಟು ನ್ಯೂ ಐಡಿಯಾಸ್. ಅಂತವರು ಈ ವೆಬಿನಾರ್ನಿಂದ ಯಾವುದೇ ಒಂದು ಪ್ರಯೋಜನ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಎರಡನೇ ರೀತಿ ಈ ಪಾರ್ಟಿಸಿಪೆಂಟ್ಸ್ ಯಾರಂದ್ರೆ ವೆಕೇಶನರ್ ಅಂತ ಕರಿತೀವಿ. ಇವರು ಸುಮ್ಮನೆ ಟೈಮ್ ಪಾಸಿಗೆ ಬಂದಿದ್ದಾರೆ ಇಲ್ಲಿ. ಅವರಿಗೆ ಟೈಮ್ ಪಾಸ್ ಮಾಡೋದು, ಇದ್ರಲ್ಲಿ ಏನೋ ಒಂದು ಇದ್ರೆ ಸಿಕ್ಕಿದ್ರೆ ಆಯ್ತು, ಸಿಗ್ಲಿಲ್ಲ ಆಯ್ತು, ಯಾವುದೇ ಉದ್ದೇಶ ಇಲ್ಲ. ಮತ್ 3ನೇ ರೀತಿಯ ಪಾರ್ಟಿಸಿಪೆಂಟ್ಸ್ ಯಾರಂದ್ರೆ ಇವ್ರನ್ನ ಲರ್ನರ್ ಅಂತ ಕರಿತೀವಿ. ಈ ಲರ್ನರ್ಸ್ ಇಲ್ಲಿ ಬರುವಾಗ ಏನಾದ್ರೂ ಒಂದು ಹೊಸದು ಕಲಿಬೇಕು, ನಾನು ಇಲ್ಲಿಂದ ತಿಳ್ಕೋಬೇಕು, ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಬೇರೆಯವರಿಗೆ ಸಹಾಯ ಮಾಡಬೇಕು, ಜಗತ್ತಿನಲ್ಲಿ ಏನಾದರೂ ಒಂದು ಸಾಧಿಸಿ ತೋರಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಬಂದಿರ್ತಾರೆ. ನಾವು ಇವತ್ತು ನಮ್ಮ ಲರ್ನರ್ ಹ್ಯಾಟ್ನ ಓಪನ್ ಮಾಡೋಣ. ನಾವೆಲ್ಲರೂ ಲರ್ನರ್ ಆಗಿ ಇವತ್ತಿನ ಈ ವೆಬಿನಾರ್ನಲ್ಲಿ ಪಾಲ್ಗೊಳ್ಳೋಣ. ಇನ್ನ ಒಂದು ವಿಷಯ, ದ ಡಿಫರೆನ್ಸ್ ಬಿಟ್ವೀನ್ ಹಿಯರಿಂಗ್ ಅಂಡ್ ಲಿಸ್ನಿಂಗ್. ಕೇಳಿಸ್ಕೊಳ್ಳೋದು ಮತ್ತೆ ಗಮನವಾಗಿ ಆಲಿಸುವಂತಹದ್ದು, ಇದರಲ್ಲಿ ಏನು ವ್ಯತ್ಯಾಸ? ಯಾರಾದ್ರೂ ಹೇಳ್ತೀರಾ? ಏನು ವ್ಯತ್ಯಾಸ? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಹಿಯರಿಂಗ್ ಅಂಡ್ ಲಿಸ್ನಿಂಗ್? Hearing is just mechanical, means the words are falling in your ear, ಬಟ್ ಅದ್ರ ಬಗ್ಗೆ ತಾವು ಏನೋ ಒಂದು ಲಕ್ಷ್ಯ ಕೊಟ್ಟಿರೋದಿಲ್ಲ. ಅದು ಶಬ್ದಗಳು ಬರುತ್ತೆ ಹೋಗುತ್ತೆ ಅಷ್ಟೇ.
ಲಿಸನಿಂಗ್ ದಲ್ಲಿ ನಾವು ಅದರ ಬಗ್ಗೆ ಸಂಪೂರ್ಣ ಲಕ್ಷ್ಯ ಕೊಟ್ಟು ಅದನ್ನ ಕೇಳಿ ಇದು ಏನು ಅಂತ ತಿಳ್ಕೊಳ್ತಕ್ಕಂತ ಒಂದು ಪ್ರಯತ್ನ ಮಾಡುವುದು ಲಿಸನಿಂಗ್ ಅಂತ ನಾವು ಹೇಳ್ಬೋದು. ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್. ಈ ಜಗತ್ತಿನಲ್ಲಿ ಸುಮಾರು 99% ಜನ ಬರೀ ಕೇಳ್ತಾರಂತೆ. ಬಟ್ ವೆನ್ ವಿ ಟ್ರೂಲಿ ಲಿಸನ್, ಪೀಪಲ್ ಕ್ಯಾನ್ ಫೀಲ್ ಇಟ್ ಅಂಡ್ ದೇ ಸ್ಟಾರ್ಟ್ ಟು ಶೇರ್ ವ್ಯಾಲ್ಯೂಬಲ್ ವಿಸ್ಡಮ್. ಅಂದ್ರೆ ಗಮನವಿಟ್ಟು ಕೇಳಿಸ್ಕೊಂಡಾಗ ನಾವು ಆ ವಿಷಯವನ್ನು ಅರ್ಥ ಮಾಡ್ಕೊಳ್ತೀವಿ, ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಅದನ್ನ ಪ್ರಯತ್ನ ಪಡ್ತೀವಿ. ಮತ್ತೆ ನನ್ನ ಬಗ್ಗೆ ಹೇಳೋದು ಏನಿಲ್ಲ, ನೀವು ಆಲ್ರೆಡಿ ಹೇಳಿದ್ದೀರಾ. ಒಂದೇ ವಿಷಯ ಏನಂದ್ರೆ, ನನ್ನ ಬಿಸ್ನೆಸ್ ಕಮಿಟ್ಮೆಂಟ್ ಜೊತೆಗೆ ಐ ಹ್ಯಾವ್ ಆಲ್ಸೋ ಸ್ಟಾರ್ಟೆಡ್ ಇಂಟರಾಕ್ಟಿಂಗ್ ವಿತ್ ದ ಪೀಪಲ್, ಪರ್ಟಿಕ್ಯುಲರ್ಲಿ ಬಿಸ್ನೆಸ್ ಓನರ್ಸ್ ಆ್ಯಂಡ್ ಕರಿಯರ್ ಪೀಪಲ್. ಅವ್ರನ್ನ ಕೋಚ್ ಮಾಡುವಂಥ ಒಂದು ಅದಕ್ಕೆ ಕೂಡ ನನ್ನ ಸಮಯವನ್ನು ವಿನಿಯೋಗಿಸ್ಕೊಳ್ತಾ ಇದ್ದೇನೆ. ಇವಾಗ ಮೊದಲನೇ ವಿಷಯಕ್ಕೆ ಬರೋಣ. ನಿಮ್ಮ ವರ್ಕ್ಶೀಟ್ ನಾನು ಆಲ್ರೆಡಿ ಶೇರ್ ಮಾಡಿದ್ನಲ್ಲ, ಅದರಲ್ಲಿ ಈ ಪೇಜಿಗೆ ಬನ್ನಿ. ಇದರಲ್ಲಿ 5 ವಿಷಯ ಇದೆ: ಸಕ್ಸಸ್, ಫೇಲ್ಯೂರ್, ಫ್ಯಾಮಿಲಿ, ಮನಿ ಅಂಡ್ ಕರಿಯರ್. ಇದ್ರ ಬಗ್ಗೆ ನಿಮ್ಮ ಡೆಫಿನಿಷನ್ಸ್ ಏನು? ಸಕ್ಸಸ್ ಅಂದ್ರೆ ನಿಮ್ಮ ಮನಸ್ಸಿಗೆ ಏನ್ ಬರುತ್ತೆ? ಅಥವಾ ಫೇಲ್ಯೂರ್ ಅಂದ್ರೆ ಏನು? ಅಂದ್ರೆ ಪೀಸ್ ಆಫ್ ಮೈಂಡ್. ಪೀಸ್ ಆಫ್ ಮೈಂಡ್. ಫೇಲ್ಯೂರ್ ಅಂದ್ರೆ ಏನು ನಿಮ್ಮ ಪ್ರಕಾರ? ಆಮೇಲೆ ಹೆಲ್ತ್. ಹೆಲ್ತ್, ಆಮೇಲೆ ಹೆಲ್ತ್. ಈಗ ನಾವು ಸಕ್ಸಸ್ ಆಯ್ತು ಹೇಳಿ. ಸಕ್ಸಸ್ ಅಂದ್ರೆ ಸ್ವಾಭಾವಿಕವಾಗಿ ನಾವು ಎಷ್ಟು ಹಣ ನಾವು ಗಳಿಸಿದ್ದೇವೆ, ಯಾವ ಮಟ್ಟಕ್ಕೆ ಹೋಗಿದ್ದೇವೆ, ಅದು ನಮ್ಮ ಒಂದು ಅಳತೆ ಗೋಲಾಗುತ್ತೆ. ಆದ್ರೆ ನನ್ನ ದೃಷ್ಟಿಯಲ್ಲಿ ಅದು ತುಂಬಾ ತಪ್ಪು. ಯಾಕಂದ್ರೆ ಕೇವಲ ಹಣ ಆಗ್ಲಿ ಅಥವಾ ನಿಮ್ಮ ಪ್ರತಿಷ್ಠೆ ಆಗ್ಲಿ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯವಲ್ಲ. ಅವು ತಾತ್ಪೂರ್ತಕ ಅಷ್ಟೇ. ಮನಸ್ಸಿನಲ್ಲಿ ತುಂಬಾ ನೆಮ್ಮದಿ, ಮಲ್ಕೊಂಡ ತಕ್ಷಣ ನಿದ್ದೆ ಬರೋದು, ಚೆನ್ನಾಗಿ ಹೊಟ್ಟೆ ಹಸಿಯೋದು, ಇಷ್ಟೆಲ್ಲ ಐತೆ, ಲವಲವಿಕೆಯಿಂದ ಇರೋದು, ಇದು ಯಾವ ಮನುಷ್ಯನಲ್ಲಿ ಇರುತ್ತೋ ಅವನಿಗೆ ನಾನು ಸಕ್ಸಸ್ಫುಲ್ ಪರ್ಸನ್ ಅಂತ ನಾನು ಕರಿತೇನೆ. ಥ್ಯಾಂಕ್ ಯು ಸರ್. ನಾವು ಸಮಯದ ಅವಕಾಶ ಕಡಿಮೆ ಇರೋದ್ರಿಂದ ಒಂದು ಲೈನಲ್ಲಿ ಹೇಳ್ಬೇಕು. ದುಡ್ಡಿನ ಬಗ್ಗೆ ಮೋಹನ್, ನಿಮ್ಮ ಡೆಫಿನೇಷನ್ ಏನು? Money is necessary, but it should not be top priority. ಜೀವನ ನಡೆಸೋಕೆ ದುಡ್ಡು ಬೇಕು, ಅದರಿಂದನೇ ಹೋಗಿ ಜೀವನನ ಕಳ್ಕೋಬಾರ್ದು. ಅದು ನನ್ನ ಅಭಿಪ್ರಾಯ. ಪರ್ಫೆಕ್ಟ್. ಓಕೆ, ನೋಡಿದ್ರ ಇವಾಗ ಒಂದೇ ವಿಷಯ, ಅದರ ಬಗ್ಗಿನ ಡೆಫಿನೇಷನ್ ಒಬ್ಬೊಬ್ಬರಲ್ಲಿ ಒಂದೊಂದ್ ತರ ಇದೆ ಅಲ್ವಾ? ಸೊ ಈಚ್ ಒನ್ ಹ್ಯಾಸ್ ಗಾಟ್ ಎ ಡಿಫರೆಂಟ್ ಡೆಫಿನೇಷನ್ ಫಾರ್ ದ ಸೇಮ್ ಟಾಪಿಕ್. ಹಾಗಂತ ಯಾವುದೇ ಡೆಫಿನೇಷನ್ ಸರಿ ಅಥವಾ ತಪ್ಪು ಅಲ್ಲ, ಇಲ್ಲ ಸರಿಯಾದ ಡೆಫಿನೇಷನ್. ಆದ್ರೆ ನೀವು ಯಾವ ರೀತಿ ಈ ಟಾಪಿಕ್ಸ್ನ ಡಿಫೈನ್ ಮಾಡ್ತೀರ, ಅದು ನಿಮ್ಮಲ್ಲಿ ಅದರ ಬಗ್ಗಿನ ಡಿಸಿಷನ್ ಹಾಗೂ ಅದರಿಂದ ಉಂಟಾಗುವ ರಿಸಲ್ಟ್ ಅನ್ನ ನಿರ್ಧರಿಸ್ತದೆ. ಅಂದ್ರೆ ಇವಾಗ ದುಡ್ಡಿನ ಬಗ್ಗೆ ನಾವು ಡಿಸಿಷನ್ ತಗೊಳ್ಳುವಾಗ ನಾವು ದಿಟ್ಟವಾದ ನಿರ್ಧಾರವನ್ನು ತಗೊಂಡ್ರೆ, ಯಾವ್ದಾದ್ರು ಇನ್ವೆಸ್ಟ್ ಮಾಡಬೇಕು ಅಥವಾ ಯಾವುದೋ ಒಂದು ಅಸೆಟ್ ನಲ್ಲಿ ಪರ್ಚೇಸ್ ಮಾಡಬೇಕು ಅನ್ನೋದರ ಬಗ್ಗೆ ಯೋಚನೆ ಮಾಡಿದ್ರೆ, ನಿಮ್ಮ ಡೆಫಿನೇಷನ್ ದುಡ್ಡಿನ ಬಗ್ಗೆ ಏನಿರುತ್ತೆ ಅದು ನಿಮ್ಮ ನಿರ್ಧಾರವನ್ನ ಮತ್ತು ನಿಮ್ಮ ಪ್ರಯತ್ನವನ್ನ, ಯುವರ್ ಆಕ್ಷನ್ಸ್, ಅದನ್ನ ನಿರ್ಧರಿಸುತ್ತೆ. ಅದೇ ರೀತಿ ಸಕ್ಸಸ್ ಆಗಲಿ, ಫೇಲ್ಯೂರ್ ಆಗಲಿ, ಕರಿಯರ್ ಆಗಲಿ ಅಥವಾ ಫ್ಯಾಮಿಲಿ ಆಗಲಿ, ಎಲ್ಲ ವಿಷಯದಲ್ಲೂ ಕೂಡ ನಿಮ್ಮ ಡೆಫಿನೇಷನ್ಸ್, ನಿಮ್ಮ ನೀವು ಯಾವ ರೀತಿ ಮುಂದೆ ಇರ್ತೀರಾ ಅನ್ನೋದನ್ನ ನಿರ್ಧರಿಸುತ್ತೆ. ಅಂದ್ರೆ ಅದೇ ರೀತಿ ಈ ಡೆಫಿನೇಷನ್ ಅನ್ನೋದು ಒಂದು ಸೀಮಿತವಾಗಿರೋದಿಲ್ಲ. ಇವಾಗ ನಿಮ್ಮ ಒಂದು ಉದ್ಯೋಗದಲ್ಲಿ ಯಾವುದೇ ಒಂದು ಪೊಸಿಷನ್ ನಲ್ಲಿ ನೀವು ಇದ್ದೀರಾ ಅಂತ ಇಟ್ಕೊಳ್ಳಿ. ಆ ಪೊಸಿಷನ್ ನಲ್ಲಿ ನಿಮ್ಮ ಡೆಫಿನೇಷನ್ ಏನಿರುತ್ತೋ ಅದೇ ರೀತಿ ಮುಂದಿನ ಹಂತಗಳಿಗೆ ಹೋದಾಗ ಅಥವಾ ಪ್ರಮೋಷನ್ ಆದಾಗ ನೀವು ಅದೇ ಡೆಫಿನೇಷನ್ ಮುಂದೆ ಇಟ್ಕೊಂಡು ಹೋದರೆ ನಿಮ್ಮ ಉದ್ಯೋಗದಲ್ಲಿ ಅಥವಾ ನಿಮ್ಮ ವಹಿವಾಟಿನಲ್ಲಿ ನೀವು ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ರೀತಿ ನಿಮ್ಮ ಜೀವನದ ಹಂತ ಬದಲಾಗ್ತದೆ, ಅದೇ ರೀತಿ ನಿಮ್ಮ ಡೆಫಿನೇಷನ್ಸ್ ಅನ್ನು ಕೂಡ ಬದಲಾಯಿಸ್ಕೊಂಡು ಹೋಗ್ಬೇಕಾಗ್ತದೆ.
ಆ ರೀತಿ ಬದಲಾಯಿಸಿಕೊಂಡು ಅಳವಡಿಸಿಕೊಂಡಾಗ ಮಾತ್ರ ನಿಮ್ಮ ಜೀವನದಲ್ಲಿ ಒಂದು ಪ್ರಗತಿಯನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇವಾಗ ಮುಂದಿನ ವಿಷಯಕ್ಕೆ ಬರೋಣ. ಮೈ ಕರೆಂಟ್ ವರ್ಲ್ಡ್, ನಮ್ಮ ಈಗಿನ ಜಗತ್ತು. ಓಕೆ, ನಿಮ್ಮ ಮ್ಯಾನ್ಯುವಲ್ ನಲ್ಲಿ ಈ ಪೇಜ್ ನೋಡಿ. ಇಲ್ಲಿ ಇದು ನೀವು ಬರಿಬೇಕು. ನಿಮ್ಮ ಹತ್ರ ಮ್ಯಾನ್ಯುವಲ್ ಆಲ್ರೆಡಿ ಪ್ರಿಂಟ್ ಮಾಡಿಲ್ಲ ಅಂದ್ರೆ ನೋಟ್ಬುಕ್ ಇದ್ರೆ ಬರೀರಿ. ನಿಮ್ಮ ಫ್ಯಾಮಿಲಿನಲ್ಲಿ ಯಾರ್ಯಾರಿದ್ದಾರೆ, ನಿಮ್ಮ ಪೇರೆಂಟ್ಸ್ ಆಗಲಿ, ನಿಮ್ಮ ಸ್ಪೌಸ್ ಆಗಲಿ, ಕಿಡ್ಸ್ ಆಗಲಿ, ಅದೇ ರೀತಿ ನೀವು ಎಲ್ಲಿ ಕೆಲಸ ಮಾಡ್ತೀರಾ, ಏನ್ ಪೊಸಿಷನ್ ನಿಮ್ದು, ನೀವು ನಿಮ್ಮ ಮನೆ ಯಾವ ರೀತಿ ಇದೆ, ವೆದರ್ ಇಟ್ ಇಸ್ 3 BHK 2 BHK, ಯಾವ ಲೊಕೇಶನ್ ನಲ್ಲಿದೆ, ವೀಕೆಂಡ್ ನಲ್ಲಿ ನೀವು ಏನ್ ಮಾಡ್ತೀರಾ, ಸಿನಿಮಾಕ್ಕೆ ಹೋಗ್ತೀರಾ, ಶಾಪಿಂಗ್ ಮಾಡ್ತೀರಾ, ಏನ್ ಮಾಡ್ತೀರಾ, ನಿಮ್ಮ 3 ಜನ ಸ್ನೇಹಿತರ ಹೆಸರು, ಹಾಗೆ ನಿಮ್ಮ ಸೋಷಿಯಲ್ ಆಕ್ಟಿವಿಟೀಸ್, ಅಂದ್ರೆ ಇವಾಗ ಟೋಸ್ಟ್ ಮಾಸ್ಟರ್ ಇರ್ಬೋದು ಅಥವಾ ಯಾವ್ದಾದ್ರು ವಾಲಂಟ್ರಿ ಇದ್ದಿದ್ರೆ ಇದನ್ನ ಇಲ್ಲ ಬರೀರಿ. ರವಿ ಅವರೇ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದಾರೆ? ನನ್ನ ಫ್ಯಾಮಿಲಿಯಲ್ಲಿ ನನ್ನ ತಂದೆ, ನನ್ನ ತಾಯಿ, ಅವರು ಊರಲ್ಲಿದ್ದಾರೆ. ನಾನು ಇಲ್ಲಿ ನನ್ನ ಕುಟುಂಬ ಜೊತೆ, ನನ್ನ ಹೆಂಡತಿ, ನನ್ನ 2 ಮಕ್ಕಳು ಜೊತೆ ಇಲ್ಲಿದ್ದೀನಿ. ನನ್ನ ಫ್ಯಾಮಿಲಿ ಅಂದ್ರೆ ಫಸ್ಟ್ ಸರ್ಕಲ್ ಅಂದ್ರೆ ಇವರು, ಜೊತೆಗೆ ನನ್ನ 2 ಅಕ್ಕಂದಿರಿದ್ದಾರೆ. ಇದನ್ನ ನನ್ನ ಫ್ಯಾಮಿಲಿ ಅಂತ ನಾನು ಡಿಫೈನ್ ಮಾಡ್ತೀನಿ ಅಂತ ಗುರುತಿಸ್ತೀನಿ ಸರ್. ಓಕೆ, ನಿಮ್ಮ ಉದ್ಯೋಗದ ಬಗ್ಗೆ 2 ಮಾತು. ನಿಮ್ಮ ನನ್ನ ಪೊಸಿಷನ್ ಉದ್ಯೋಗ ಎಷ್ಟು ವರ್ಷದಿಂದ ಇದ್ದೀರಾ? ನಾನು ಆಲ್ಮೋಸ್ಟ್ ಒಂದು 20 ವರ್ಷದಿಂದ ನಾನು ಈ IT ಉದ್ಯೋಗದಲ್ಲಿದ್ದೀನಿ. ನಾನು ಸದ್ಯದಲ್ಲಿ ಒಂದು ಟೆಮಿನೋಸ್ ಅಂತ ಒಂದು ಬ್ಯಾಂಕಿಂಗ್ ಪ್ರಾಡಕ್ಟ್ ಮೇಲೆ ಕೆಲಸ ಮಾಡೋ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಲ್ಲಿ ನಾನು ಅಲ್ಲಿ ನನ್ನ ಒಂದು ಟೆಕ್ನಿಕಲ್ ಮ್ಯಾನೇಜರ್ ಅಥವಾ ಪ್ರಾಡಕ್ಟ್ ಸೀನಿಯರ್ ಸ್ಪೆಷಲಿಸ್ಟ್ ತರ ಆ ರೋಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಮುಂದುವರಿದ್ಲ ಸರ್? ಸರಿ. ಮುಂದೆ ಅಚ್ರೇಕರ್ ಸರ್, ನಿಮ್ ಮನೆ ಎಲ್ಲಿದೆ? ಎಷ್ಟು ದೊಡ್ಡ ಮನೆ? ಯಾವ ಲೊಕ್ಯಾಲಿಟಿನಲ್ಲಿದೆ? ಅಚ್ರೇಕರ್ ಇಲ್ಲ ಅನ್ಸುತ್ತೆ. ಮೋಹನ್ ಹೇಳಿ. ಮನೆನಾ ಸರ್? ಹಾ, ಮಂಡ್ಯದಲ್ಲಿರೋದು, ಮಂಡ್ಯದ ಹತ್ರ ಹೆಬ್ಬುಕವಾಡಿ ಅಂತ ನಮ್ದೊಂದು ತೋಟ ಇದೆ. ತೋಟದಲ್ಲಿ ಏನಂತಂದ್ರೆ ಮನೆ ಇದೆ ನಮ್ದು. ಎಷ್ಟು ದೊಡ್ಡ ಮನೆ? ಎಷ್ಟು ಬೆಡ್ರೂಮ್ ಮನೆ? ಇದು 3 ಬೆಡ್ರೂಮ್ ಇರೋ ಮನೆ, Okay. RCC ಮನೆ. ಓಕೆ, ವೀಕೆಂಡ್ ನಲ್ಲಿ ನೀವೇನ್ ಮಾಡ್ತೀರಾ? ವೀಕೆಂಡ್ ಅಲ್ಲಿ ನಮ್ದು ತೋಟ ಇದೆ, ತೋಟದಲ್ಲಿ ಕೆಲಸ ಮಾಡ್ತೀನಿ, ಬುಕ್ ಓದೋದು, ಈ ತರದ್ ಬೇರೆ ಹವ್ಯಾಸ ಇದೆ. ಮತ್ತೆ ಈ ನಮ್ ಟೋಸ್ಟ್ ಮಾಸ್ಟರ್ ಕ್ಲಬ್ ಇದೊಂದು ಮೀಟಿಂಗ್ ಅಟೆಂಡ್ ಮಾಡೋದು. ವೆರಿ ಗುಡ್. ಸೊ ಇದು ನನ್ನ ಹವ್ಯಾಸ. ನೋಡಿ, ನಮ್ಮ ಕರೆಂಟ್ ವರ್ಲ್ಡ್ ಏನಂದ್ರೆ ನಾವೆಲ್ಲರೂ ನಮ್ಮ ಮನೆಯಲ್ಲಿ ಇರ್ತೀವಿ, ನಮ್ಮ ಫ್ಯಾಮಿಲಿ ಜೊತೆ ಇರ್ತೀವಿ. ಸೊ ಕೆಲಸಕ್ಕೆ ಇಲ್ಲ ನಮ್ಮ ಬಿಸ್ನೆಸ್ಗೆ ದಿನನಿತ್ಯ ಹೋಗ್ತೀವಿ. ಸಂಜೆ ಆದರೆ ಅಥವಾ ಬಿಡುವಿನಲ್ಲಿ ನಮ್ಮ ಸ್ನೇಹಿತರನ್ನ ಸೇರ್ತೀವಿ. ವೀಕೆಂಡ್ನಲ್ಲಿ ಸಿನಿಮಾನೋ, ಶಾಪಿಂಗೋ, ಇಲ್ಲ ಡೈನಿಂಗ್ ಔಟ್ ಈ ಥರ ಹೋಗ್ತೀವಿ. ಅದೇ ರೀತಿ ನಮ್ಮ ಸೋಷಿಯಲ್ ನೆಟ್ವರ್ಕಿಂಗ್, ನಮ್ಮ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಏನೋ ಒಂದು ಸೋಷಿಯಲ್ ಆಕ್ಟಿವಿಟಿಯಿಂದ ತೊಡ್ಕೊಂಡಿರ್ತೀವಿ. ಇವೆಲ್ಲ ಸೇರಿದ್ರೆ ನಮ್ಮ ಒಂದು ಸುತ್ತಲಿನ ಜಗತ್ತು ಅಂತ ನಾವು ಹೇಳ್ಬೋದು ಅಲ್ವೇ? ಈ ಸುತ್ತಲಿನ ಜಗತ್ತಿನಲ್ಲಿ ವಾಟ್ ಈಸ್ ದಿ ಕಾಮನ್ ಥ್ರೆಡ್ ದಟ್ ಈಸ್ ಕನೆಕ್ಟಿಂಗ್ ಆಲ್ ದಿಸ್ ಏರಿಯಾಸ್ ಆಫ್ ಯುವರ್ ಲೈಫ್? ಹ್ಯೂಮನ್ ರಿಲೇಷನ್ಸ್, ಸಂಬಂಧಗಳು, ಮನುಷ್ಯರ ಮಧ್ಯದ ಸಂಬಂಧಗಳು. ಆಮೇಲೆ ವಾಟ್ ಈಸ್ ದಟ್ ಒನ್ ಥಿಂಗ್ ದಟ್ ಈಸ್ ಕನೆಕ್ಟಿಂಗ್ ಎವ್ರಿಥಿಂಗ್? ಯು. ಇದು ಖುಷಿಯಾಗಿರೋಕೆ, ಎಲ್ಲ ಖುಷಿಯಾಗಿರೋಕೆ ಪ್ರಯತ್ನ ಪಡ್ತೀವಿ ಎಲ್ಲ ಕಡೆ. It is you. You are the common thread that is connecting all this. ನೀವು ನಿಮ್ಮ ಜೀವನದಲ್ಲಿ ಹಲವಾರು ಪಾತ್ರಗಳನ್ನ ವಹಿಸ್ತೀರಾ. ನೀವು ಅದರ ಆಕ್ಟರ್ ಅಂತ ಅಂದ್ಕೊಂಡ್ರೆ, ನಿಮ್ಮ ಎಲ್ಲ ಪಾತ್ರಗಳಲ್ಲಿ ನೀವು ಪ್ರಗತಿಯನ್ನು ಹೊಂದಬೇಕಾದ್ರೆ
ದ ಆಕ್ಟರ್ ಇನ್ ಯು ಶುಡ್ ಪ್ರೋಗ್ರೆಸ್. ನೀವು ಪ್ರೋಗ್ರೆಸ್ ಆದ್ರೆ ನಿಮ್ಮ ಎಲ್ಲ ಪಾತ್ರಗಳು ಪ್ರೋಗ್ರೆಸ್ ಆಗ್ತವೆ. ನಾವು ನಾರ್ಮಲಿ ಏನ್ ಮಾಡ್ತೀವಿ, ನಾವಂತಲ್ಲ ಕೆಲವೊಂದು ಜನ ಒಂದೇ ಪಾತ್ರದ ಮೇಲೆ ಒತ್ತನ್ನು ಇಟ್ಬಿಟ್ಟು ಅಲ್ಲಿ ಪ್ರಗತಿಯನ್ನ ನೋಡ್ತೀವಿ. ಅದು ಬೇರೆ ಪಾತ್ರದ ಮೇಲೆ ಒತ್ತಡ ಬರುತ್ತೆ ಅಲ್ವೇ? ಸೊ ನಾವಾಗಿ ನಮ್ಮನ್ನ ನಾವು ಆಸ್ ಅನ್ ಇಂಡಿವಿಜುವಲ್ ನಾವು ಪ್ರೋಗ್ರೆಸ್ ಆದ್ರೆ ಉಳಿದೆಲ್ಲ ಪಾತ್ರಗಳಲ್ಲಿ ನಾವು ಪ್ರೋಗ್ರೆಸ್ ಆಗ್ತೀವಿ. ನಮ್ಮ ಸುತ್ತಲಿನ ಜಗತ್ತು ಆವಾಗ ಪ್ರೋಗ್ರೆಸ್ ಆಗತ್ತೆ. ಮುಂದಿನ ವಿಷಯಕ್ಕೆ ಹೋಗೋಣ. ನಮ್ಗೆಲ್ಲರಿಗೂ ಜೀವನದಲ್ಲಿ ಏನೋ ಒಂದು ಬೇಕು ಅಲ್ವೇ? ಏನೇನ್ ಬೇಕು ಅಂತ ನೆಕ್ಸ್ಟ್ ಪೇಜ್ ಇದೆ ನೋಡಿ ಮ್ಯಾನ್ಯುವಲ್ ನಲ್ಲಿ. ಈ ಸರ್ಕಲ್ ನಲ್ಲಿ ಎಲ್ಲರೂ ಬರೀಬಹುದು, ಅಥವಾ ಒಬ್ಬೊಬ್ರು ಹೇಳಿದ್ರು ತೊಂದ್ರೆ ಇಲ್ಲ. ಸಮಯ ನಿಮ್ಗೆ ಏನ್ ಬೇಕು ಜೀವನದಲ್ಲಿ? ರವಿ ಅವರೇ, ನಿಮ್ಗೆ ಏನ್ ಬೇಕು? ಏನ್ ನಿಮ್ಗೆ ಬೇಕಂತ ಅನ್ಸುತ್ತೆ? ನಾನು ಸದಾ ಖುಷಿಯಾಗಿರಕ್ಕೆ ಪ್ರಯತ್ನ ಪಡ್ತೀನಿ. ಖುಷಿ ಬೇಕು, ಹ್ಯಾಪಿನೆಸ್. ಆಮೇಲೆ ಹ್ಯಾಪಿನೆಸ್, ಏನ್ ಬೇಕು? ಆಮೇಲೆ ಒಂದು ಉತ್ತಮ ಒಂದು ಫ್ಯಾಮಿಲಿ, ಆಮೇಲೆ ಫ್ರೆಂಡ್ಸ್, ರಿಲೇಶನ್ಶಿಪ್ ಬೇಕು ರಿಲೇಶನ್ಶಿಪ್ ಬೇಕು. ದುಡ್ಡಿನ ಅವಶ್ಯಕತೆನೂ ಇದೆ, ದುಡ್ಡು ಬೇಕು. ಆಮೇಲೆ ಹೆಲ್ತ್ ಅದು ಒಂದು ಆರೋಗ್ಯ ಬೇಕು. ಆರೋಗ್ಯ ಬೇಕು. ಅಚ್ರೇಕರ್ ಸರ್, ನಿಮ್ಗೆ ಏನ್ ಬೇಕು? ಮ್ಯೂಟ್ ಮಾತಾಡ್ತಿದ್ದೀರಾ? ಮ್ಯೂಟ್ ಅಲ್ಲಿ ಇದ್ದೀರಾ? ಅದೇ ಸಂತೃಪ್ತಿ, ಕಂಟೆಂಟ್ಮೆಂಟ್ ಬೇಕು. ವಾಟ್ ಎವರ್ ಐ ಹ್ಯಾವ್ ಗಾಟ್, ಐ ಶುಡ್ ಬಿ ಹ್ಯಾಪಿ ವಿತ್ ದಿಸ್. ಐ ಡೋಂಟ್ ವಾಂಟ್ ಟು ಆಸ್ಕ್ ಫಾರ್ ಎನಿಥಿಂಗ್ ಮೋರ್. ಅದಕ್ಕಂತೂ ಲಿಮಿಟ್ ಇರೋದೇ ಇಲ್ಲ. ನನ್ನಲ್ಲಿ ಏನಿದೆಯೋ ಅಷ್ಟರಲ್ಲೇ ನನಗೆ ಸಾಕಷ್ಟು ಪರಮಾತ್ಮ ಕೊಟ್ಟಿದ್ದಾನೆ ಅಂತಕ್ಕಂಥ ಒಂದು ಸಂತೃಪ್ತಿ ಇದ್ರೆ ಅದೇ ಸಾಕು ನನಗೆ. ವೆರಿ ಗುಡ್. ನಮ್ಗೆ ಏನ್ ಬೇಕು ಅನ್ನೋದನ್ನ ಜಸ್ಟ್ ಒಂದು ಗ್ಲಾನ್ಸ್ ವಿಲ್ ಪುಟ್ ಇಟ್ ಆನ್ ಟು ದಿಸ್. ಎಲ್ಲರಿಗೂ ದುಡ್ಡು ಬೇಕು, ಕರೆಕ್ಟ್? ದುಡ್ಡಿಲ್ಲ ಅಂದ್ರೆ ಏನು ಇರಲ್ಲ. ನಮ್ಗೆ ಆರೋಗ್ಯ ಬೇಕು, ಒಳ್ಳೆ ಮನೆ ಇರಬೇಕು, ಒಳ್ಳೆ ಕೆಲಸ, ಇಲ್ಲ ಬಿಸ್ನೆಸ್ ಏನೇ ಇರಲಿ, ಕೆಲಸ ಅಂತ ಹೇಳೋಣ. ಒಳ್ಳೆ ಆದಾಯ ಇರಬೇಕು, ಸೊಸೈಟಿಯಲ್ಲಿ ಗೌರವ ಇರಬೇಕು, ಒಳ್ಳೆ ಗಂಡ ಅಥವಾ ಹೆಂಡತಿ ಇರಬೇಕು ಅಲ್ವಾ? ಒಳ್ಳೆ ರಿಲೇಶನ್ಶಿಪ್ ಇರಬೇಕು, ಒಳ್ಳೆ ಗಾಡಿ ಕೂಡ ಬೇಕು, ಒಳ್ಳೆ ಫ್ಯಾಮಿಲಿ ಲೈಫ್ ಬೇಕು ನಮಗೆ, ಪ್ರಮೋಷನ್ ಅಥವಾ ಪ್ರಗತಿ, ಹಾಗೆ ಸ್ವಲ್ಪ ಮಟ್ಟಿಗೆ ಈ ಜಗತ್ತಿನಲ್ಲಿ ವಾಲಂಟಿಯರಿಂಗ್ ಅಥವಾ ಬೇರೆಯವರಿಗೆ ಸಹಾಯ ಮಾಡುವಂಥದ್ದು ಕೂಡ ಕೆಲವರು ಬಯಸ್ತಾರೆ ಅಲ್ವೇ? ಇದನ್ನೆಲ್ಲ ನಾವು 4 ಕೆಟಗರಿಯಾಗಿ ಮಾಡ್ಬೋದು. ಎಲ್ಲದು ಈ 4 ಕೆಟಗರಿ ಒಳಗಡೆ ಬರುತ್ತೆ. ಲವ್, ಹೆಲ್ತ್, ವೆಲ್ತ್ ಅಂಡ್ ಕರಿಯರ್. ಇವಾಗ ನಿಮಗೆ ಒಂದು ಚಿಕ್ಕ ಆಕ್ಟಿವಿಟಿ. ಈ 4 ನಿಮ್ಮ ಜೀವನದ ಅಂಗಗಳಲ್ಲಿ ನೀವು ಎಲ್ಲಿದ್ದೀರಾ? ಸ್ವವಿಮರ್ಶೆ ಮಾಡಿ ನೀವೇ ನಿಮ್ಮ ಇದಕ್ಕೆ ಅಂಕಗಳನ್ನು ಕೊಡ್ತವೆ. ಲವ್ ಲೈಫ್, ಕರಿಯರ್, ವೆಲ್ತ್, ಹೆಲ್ತ್. ಇದೆಲ್ಲ ನಾವು ಏನು ಬಯಸ್ತೀವಂತ ಕೇಳ್ತಾ ಇದ್ದೀರೋ ಅಥವಾ ನಮ್ಮಲ್ಲಿ ಯಾವ್ದು ಇವಾಗ ಎಲ್ಲಿದ್ದೀರಾ? ಕರೆಂಟ್ ಸ್ಟೇಟ್, ನಿಮ್ಮ ಇವಾಗಿನ ಸ್ಥಿತಿ. ಇವಾಗ ನಾವೆಲ್ಲಿದ್ದೀವಿ? ನಿಮ್ ಪ್ರಕಾರ ನಿಮ್ಮ ರೇಟಿಂಗ್ಸ್ ಏನು? ಸರಿ, ನಾನ್ ಶುರು ಮಾಡ್ಲಾ? ಅಲ್ಲ, ನೀವು ಬರ್ದ್ಬಿಟ್ಟು ಹೇಳಿ ನನಗೆ. ಬರ್ದಿಡ್ಬೇಕಾಯ್ತು. ನಂದು 12 ಸರ್. 12. ಮದುವೆ ಆಗಿಲ್ಲ ಅಂದ್ರೆ ಅವರು ನಿಮ್ಮ ಪೇರೆಂಟಲ್ ಲವ್ ಅಥವಾ ಸಿಬ್ಲಿಂಗ್ಸ್ ಜೊತೆ ಲವ್, ಅದ್ರ ಬಗ್ಗೆ ಬರೀಬಹುದು. ಅದೇ ರೀತಿ ಹೆಲ್ತ್ ಅಂದಿದ ತಕ್ಷಣ ಫಿಸಿಕಲ್ ಅಂಡ್ ಇಮೋಷನಲ್ ಎರಡೂ ಹೆಲ್ತ್ ನ ಕನ್ಸಿಡರ್ ಮಾಡಬೇಕು. ಕರಿಯರ್ ಅಂದ್ರೆ ನಿಮ್ಮ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ನೀವು ರೇಟಿಂಗ್ ಮಾಡಬಹುದು. ಮಾರ್ಕ್ 4 ಇಫ್ ಇಟ್ ಇಸ್ ಎಕ್ಸಲೆಂಟ್ ಅಂಡ್ ಥ್ರೈವಿಂಗ್. ಮಾರ್ಕ್ 3 ಇಫ್ ಇಟ್ ಇಸ್ ಗುಡ್ ಅಂಡ್ ಮೋಸ್ಟ್ಲಿ ಪಾಸಿಟಿವ್. ಎವರೇಜ್ ಆಗಿದ್ರೆ 2, ಅಥವಾ ಚಾಲೆಂಜಿಂಗ್ ಆಗಿದ್ರೆ 1 ಸ್ಕೋರ್ ಕೊಡಿ. ಎಕ್ಸಾಂಪಲ್ ಕೊಡ್ತೇನೆ.
ಇವಾಗ ನಮ್ಮ ಹತ್ರ ಸಪೋಸಿಂಗ್ ಯು ಟೇಕ್ ಮನಿ ಅಥವಾ ವೆಲ್ತ್, ಯು ಹ್ಯಾವ್ ಸೋ ಮಚ್ ಆಫ್ ಮನಿ, ಯು ಡೋಂಟ್ ನೋ ಹೌ ಟು ಸ್ಪೆಂಡ್ ಅಂತಿದ್ರೆ ನೀವು 4 ನಂಬರ್ ಕೊಡಿ ಅದಕ್ಕೆ. ನಿಮ್ಮ ಹತ್ರ ಸಾಕಷ್ಟು ದುಡ್ಡು ಇದೆ, ತಿಂಗಳ ಎಂಡ್ ಅಲ್ಲಿ ನಿಮ್ಮ ಹತ್ರ ಸರ್ಪ್ಲಸ್ ದುಡ್ಡು ಇನ್ವೆಸ್ಟ್ ಮಾಡಕ್ಕಿದೆ ಅಂದ್ರೆ ನೀವು ರೇಟಿಂಗ್ 3 ಕೊಡ್ಬೋದು. 25ನೇ ತಾರೀಕು ತನಕ ಎಲ್ಲ ಚೆನ್ನಾಗಿ ಓಡ್ತಾ ಇದೆ, ಲಾಸ್ಟ್ 5-6 ದಿನ ಸ್ವಲ್ಪ ಕಷ್ಟ ಅನ್ಸುತ್ತೆ, ಅವಾಗ ನೀವು 2 ನಂಬರ್ ಕೊಡ್ಬೋದು. ಇಫ್ ಯು ಟೇಕನ್ ಲೋನ್ ಫ್ರಮ್ ಎವ್ರಿವೇರ್ ಅಂಡ್ ಇಫ್ ಯು ಸಿ ಎನ್ ಅನ್ನೋನ್ ನಂಬರ್ ಆನ್ ಯುವರ್ ಮೊಬೈಲ್, ಯು ಪ್ಯಾನಿಕ್, ಆ ತರ ಸಿಚುವೇಶನ್ ಇದ್ರೆ ನಂಬರ್ 1 ಕೊಡಿ. ಅದೇ ರೀತಿ ಹೆಲ್ತ್ ಅಲ್ಲಿ ಇನ್ನ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು. ಹೆಲ್ತ್ ಅಲ್ಲಿ ಯು ಡೋಂಟ್ ರಿಮೆಂಬರ್ ವೆನ್ ಯು ಆರ್ ಫಾಲನ್ ಸಿಕ್, ಆ ತರ ಇದ್ರೆ 4 ನಂಬರ್ ಕೊಡಿ. ಸಮಟೈಮ್ಸ್ ಯು ಆರ್ ಫೀಲಿಂಗ್ ಸಿಕ್, ಮೋಸ್ಟ್ ಆಫ್ ದ ಟೈಮ್ಸ್ ಯು ಆರ್ ಗುಡ್ ಅಂದ್ರೆ 3, ರೇಟ್ ಯುವರ್ ಸೆಲ್ಫ್ 3. ಇಫ್ ಯು ಆರ್ ಫಾಲಿಂಗ್ ಸಿಕ್ ಎವ್ರಿ fortnight, ಯು ಫೀಲ್ ಆಂಗ್ರಿ, ಯು ಫೀಲ್ ಆಂಗ್ಸೈಟಿ, ಆ ಥರದಿದ್ರೆ 2 ನಂಬರ್ ಕೊಡಿ. ಕಂಟಿನ್ಯೂಸ್ಲಿ ಯು ಆರ್ ಫೀಲಿಂಗ್ ಸಿಕ್, ಸಮಟೈಮ್ಸ್ ಓಕೆ ಅಂದ್ರೆ 1 ನಂಬರ್ ಕೊಡಿ. ಅದೇ ರೀತಿ ಕರಿಯರ್ನಲ್ಲಿ ನೀವು ತುಂಬಾ ಖುಷಿಯಾಗಿದ್ದೀರಾ, ಬೇರೆಯವರು ನಿಮ್ಮ ಕಂಪ್ನಿಗೆ ಸೇರಿ ಅಂತ ಹೇಳ್ತಿದ್ದೀರಾ, ಆ ಥರ ಇದ್ರೆ 4 ನಂಬರ್ ಕೊಡಿ. ಎಲ್ಲ ಚೆನ್ನಾಗಿದೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕಂದ್ರೆ 3 ನಂಬರ್ ಕೊಡಿ. ಇಲ್ಲ ಮನೆಗೆ ಬಂದಿದ ತಕ್ಷಣ CV ಅಪ್ಡೇಟ್ ಮಾಡ್ತಿದ್ದೀರಾ, Naukri.com ನಲ್ಲಿ ಪೋಸ್ಟ್ ಮಾಡ್ತಿದ್ದೀರಾ, ಅಲ್ಲಿಂದ ರಿಪ್ಲೈ ಬರ್ತಾ ಇಲ್ಲ ಅಂತ ಸಿಚುವೇಶನ್ ಅಲ್ಲಿ 2 ನಂಬರ್ ಕೊಡಿ. ಇಫ್ ಯು ಆರ್ ಸ್ಟ್ರಗ್ಲಿಂಗ್ ಇನ್ ಕ್ಯಾರಿಯರ್, ಗಿವ್ 1 ನಂಬರ್. ಬಿ ಆನೆಸ್ಟ್. ಓಕೆ, ಇವಾಗ ನೀವೆಲ್ಲ ನಿಮ್ಮ ನಂಬರ್ ಹೇಳಿದ್ರ, ಕೆಲವರು ಜಾಸ್ತಿ ಕೆಲವರು ಕಮ್ಮಿ ಇರ್ಬೋದು. ಅದರ ಅರ್ಥ ಏನು? ಅರ್ಥ ಏನಂದ್ರೆ ಒಬ್ರು ಜಾಸ್ತಿ ನಂಬರ್ ಇದೆ, ಇನ್ನೊಂದು ಕಡಿಮೆ ನಂಬರ್ ಇದೆ ಅಂದ್ರೆ ಅವ್ರ ಲೈಫ್ ನಿಮ್ಗಿಂತ ಬೆಟರ್ ಇದೆ ಅಂತ ಅರ್ಥನಾ? ಖಂಡಿತ ಇಲ್ಲ. ಯಾಕಂದ್ರೆ ಅವ್ರವ್ರ ದೃಷ್ಟಿಕೋನ ಬೇರೆ ರೀತಿ ಇರುತ್ತೆ ಅಲ್ವೇ? ಅದೇ ರೀತಿ ಒಂದು ವೆಲ್ತ್ ನಲ್ಲಿ ಒಂದು ಎಕ್ಸಾಂಪಲ್ ಕೊಡೋದ್ರೆ, ನಿಮ್ಮ ಹತ್ರ ಈಗ 1 ಕೋಟಿ ಇಲ್ಲ 2 ಕೋಟಿ ದುಡ್ಡಿದ್ರೆ ತುಂಬಾ ರೇಟ್ ಯುವರ್ ಸೆಲ್ಫ್ ಅಟ್ 4. ಅದೇ ಅಂಬಾನಿ 1 ಕೋಟಿ ಅಂದ್ರೆ ಅವ್ರ ನೆಗೆಟಿವ್ ಸ್ಕೋರಿಂಗ್ ಆಗ್ಬೋದು ಅಲ್ವೇ? ಸೊ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ವಾಟ್ ಈಸ್ ದಟ್ ಯುವರ್ ಸ್ಕೋರ್. ನಾವು ಏನ ಮಾಡಬೇಕು, ಇವತ್ತಿನ ನಮ್ಮ ಸ್ಕೋರ್ ಏನು, ಮುಂದೆ ನಾವು ಯಾವ ಸ್ಕೋರ್ ನಾವು ಅಚೀವ್ ಮಾಡಬೇಕು, ಅದ್ರ ಜೊತೆ ಕಂಪೇರ್ ಮಾಡಬೇಕು. ಸೊ ದಟ್ ಬ್ರಿಂಗ್ಸ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಲಿವಿಂಗ್ ಲೈಫ್ ಅಂಡ್ ಅನ್ಲಿವ್ಡ್ ಲೈಫ್. ಲಿವಿಂಗ್ ಲೈಫ್ ಅಂದ್ರೆ ಏನು? ನಮ್ಮ ಇವತ್ತಿನ ಜೀವನ ಯಾವ ತರ ಇದೆ, ಅವರೇಜ್ ಕರಿಯರ್, ಅವರೇಜ್ ವೆಲ್ತ್, ಅವರೇಜ್ ಹೆಲ್ತ್, ಮೇ ಬಿ ಸ್ಟ್ರಗ್ಲಿಂಗ್ ರಿಲೇಶನ್ಶಿಪ್. ಇಟ್ ನೀಡ್ ನಾಟ್ ಬಿ ಟ್ರೂ, ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ಅಷ್ಟೇ. ನಮ್ಮ ಅನ್ಲಿವ್ಡ್ ಲೈಫ್ ಅಂದ್ರೆ ಏನು? ವಿ ಆರ್ ಆಲ್ ಎಕ್ಸ್ಪೆಕ್ಟಿಂಗ್ ಎ ಗ್ರೇಟ್ ಕರಿಯರ್, ಗ್ರೇಟ್ ವೆಲ್ತ್, ಹೆಲ್ತ್ ಅಂಡ್ ಲಾಂಗ್ ಲಾಸ್ಟಿಂಗ್ ರಿಲೇಶನ್ಶಿಪ್ ಅಲ್ವೇ? ಸೊ ಟುಡೇ you have taken the first step for understanding what do we want and where do we stand. Now, you also have to decide where you want to reach. Your unlived life is not just a dream. It's a bright future waiting for you to be unfolded. ಇಷ್ಟಾದ್ಮೇಲೆ ನಾವು ಇವಾಗ ನಮ್ಮ ಕರೆಂಟ್ ಪರಿಸ್ಥಿತಿ, ಈಗಿನ ಪರಿಸ್ಥಿತಿಗೆ ನಾವು ಹೇಗೆ ಬಂದ್ವಿ ಅನ್ನೋದನ್ನ ತಿಳ್ಕೊಬೇಕಂದ್ರೆ, ನಾವು ನಮ್ಮ ಪೇರೆಂಟ್ಸ್ ನಮ್ಗೆ ಏನ್ ಮೆಸೇಜ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ನಾವು ಚಿಕ್ಕದಿರುವಾಗ, ನಾವು ಚಿಕ್ಕ ಮಕ್ಕಳಾಗಿರುವಾಗ ಕರಿಯರ್ ಬಗ್ಗೆ, ಹೆಲ್ತ್ ಬಗ್ಗೆ ಆಗಲಿ, ಲವ್, ವೆಲ್ತ್, ಎಜುಕೇಶನ್ ಅಥವಾ ಚಾರಿಟಿ ಬಗ್ಗೆ ನಮ್ಮ ಪೇರೆಂಟ್ಸ್ ನಮ್ಗೆ ಏನ್ ಹೇಳಿದ್ದಾರೆ? ನಮ್ಮಲ್ಲಿ ಬಹಳಷ್ಟು ಜನ ಪೇರೆಂಟ್ಸ್ ಚಾರಿಟಿ ಬಗ್ಗೆ ಮಾತಾಡಿರೋದು, ಹೌದೇ? ಚೆನ್ನಾಗಿ ಓದು, ಕೆಲಸ ತಗೋ, ಸೆಟ್ಲ್ ಆಗು ಅಂತ ಹೇಳಿರ್ತಾರಲ್ವೇ? ಆ ಮಾತಿನ ಹಿಂದಿನ ಉದ್ದೇಶ ಏನು? ಯಾಕೆ ನಮ್ಗೆ ಅವರು ಆ ರೀತಿಯ ಮೆಸೇಜ್ ಅನ್ನು ಕೊಟ್ರು? ಸರ್ವೈವಲ್ ತುಂಬಾ ಮುಖ್ಯ, ಆರೋಗ್ಯ ಮುಖ್ಯ, ಎಲ್ಲರಿಗೂ ಸೇಫ್ಟಿ ಇರಬೇಕು,
ಪ್ರೀತಿ ಎಲ್ಲರ ಜೀವನದಲ್ಲೂ ಇರಬೇಕು, ಎಜುಕೇಶನ್ ಇರಬೇಕು, ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಡಿಸಿಪ್ಲಿನ್ ಇರಬೇಕು, ಒಳ್ಳೆ ಲೈಫ್ ಸ್ಟೈಲ್ ಇರಬೇಕು, ಮನೆ ಇರಬೇಕು, ಕಾರ್ ಇರಬೇಕು, ದುಡ್ಡಿರಬೇಕು, ಒಳ್ಳೆ ಕೆಲಸ ಇರಬೇಕು, ಒಳ್ಳೆ ಹೆಂಡತಿ ಇರಬೇಕು, ಸ್ಟೇಟಸ್ ಇರಬೇಕು. ಇವೆಲ್ಲ ನಮ್ಮ ಪೇರೆಂಟ್ಸು ನಮಗೆ ಆಶಿಸ್ತಾ ಇದ್ರು. ಅವರ ಇಂಟೆನ್ಷನ್ ಏನು, ಯಾಕೆ? ಇದನ್ನೆಲ್ಲ ನೀವು ಇವಾಗಲೇ ಮಾಡ್ಕೊಳ್ಳಿ. ಮುಂದೆ ನಾನು ಯಾವತ್ತೂ ನಿಮ್ ಜೊತೆ ಇರೋದಿಲ್ಲ, ನಾನು ಹೋಗ್ಬೇಕಾದ್ರೆ ಪೀಸ್ಫುಲ್ ಆಗಿ ಹೋಗ್ಬೋದು ಅವಾಗ, ಅಲ್ವೇ? ಅದು ಅವರ ಇಂಟೆನ್ಷನ್ ಆಗಿತ್ತು. ಇಂಟೆನ್ಷನ್ ಡ್ರಿವನ್ ರಿಸಲ್ಟ್ಸ್, 6 ರೀತಿಯ ರಿಸಲ್ಟ್ ನಮ್ಗೆ ಇಲ್ಲಿ ಕಾಣುತ್ತೆ. ಮೊದಲನೇ ರಿಸಲ್ಟ್ ಏನಂದ್ರೆ ಸರ್ವೈವಲ್. ಸರ್ವೈವಲ್ ಅಂದ್ರೆ ನಮ್ಮ ಬೇಸಿಕ್ ನೀಡು, ನಮ್ಮ ಆಹಾರ, ನಮ್ಮ ಮನೆ, ಎಜುಕೇಶನ್, ಕೆಲಸ, ಇವೆಲ್ಲ ಬೇಸಿಕ್ ನೀಡ್ಸ್. ಆಮೇಲೆ ಇಮೋಷನಲ್ ನೀಡ್ಸ್, ಎಸ್ಟೀಮ್ ನೀಡ್ಸ್, ಅಚೀವ್ ಮಾಡುವಂಥದ್ದು, ಸ್ಟೇಟಸ್ಸು, ಇವೆಲ್ಲ ಎಸ್ಟೀಮ್ ನೀಡ್ಸ್ ಅಲ್ಲಿ ಬರುತ್ತೆ. ಸೆಲ್ಫ್ ಆಕ್ಚುಲೈಸೇಷನ್, ನಾವು ಯಾರು ಅಂತ ನಮ್ಮನ್ನ ತಿಳ್ಕೊಂಡಿರುವಂಥದ್ದು, ನಮ್ಮ ಪ್ಯಾಷನ್ ಅನ್ನ ತಿಳ್ಕೊಂಡಿರುವಂಥದ್ದು, ಅದರಲ್ಲಿ ಕೆಲಸ ಮಾಡುವಂಥದ್ದು. ಅದೇ ರೀತಿ ಎಕ್ಸ್ಪ್ರೆಷನ್, ಜಗತ್ತಿನಲ್ಲಿ ನಮ್ಮ ಬಗ್ಗೆ ಏನ್ ತಿಳ್ಕೊಂಡಿದೆ ಅವನ್ನ ಹೇಳೋದು, ಬೇರೆಯವರಿಗೆ ಹೆಲ್ಪ್ ಮಾಡುವಂಥದ್ದು. ಆನಂತರ ಮೇಕಿಂಗ್ ಎ ಡಿಫರೆನ್ಸ್. ಮೇಕಿಂಗ್ ಎ ಡಿಫರೆನ್ಸ್ ಅಂದ್ರೇನು? ನಾವು ಪ್ರಪಂಚದಲ್ಲಿ ಏನಾದ್ರೂ ಬದಲಾವಣೆ ತರೋದಕ್ಕೆ ಪ್ರಯತ್ನ ಪಡೋದು. ಮೊದಲನೇ 3 ಹಂತದ ರಿಸಲ್ಟ್ ಏನಿದೆ, ಸರ್ವೈವಲ್, ಇಮೋಷನಲ್ ಅಂಡ್ ಎಸ್ಟೀಮ್ ಅನ್ನೋದು ಏನಿದೆ, ಇದನ್ನ ನಾವು ಎಲ್ಲರೂ ಅಚೀವ್ ಮಾಡಿರ್ತೀವಿ. ಇದು ಬೇಕೇ ಬೇಕಾಗಿರುತ್ತೆ, ನಮ್ಗೆ ಅದೊಂದು ಭಯ ಇರುತ್ತೆ. ಅದಕ್ಕೋಸ್ಕರ ಫೀಲ್ಡ್ ಡ್ರಿವನ್ ರಿಸಲ್ಟ್ ಅಂತ ಹೇಳ್ತೀವಿ. ಮುಂದಿನ 3 ರಿಸಲ್ಟ್ಗಳು ಪರ್ಪಸ್ ಡ್ರಿವನ್. ಈ 5 ರಿಸಲ್ಟ್ಗಳು ನಮ್ಮ ಬಗ್ಗೆ ಆಗಿರುತ್ತೆ, ಅದನ್ನ ಮೀ ಡ್ರಿವನ್ ಅಂತ ಹೇಳ್ತೇವೆ. ಕೊನೆಯದಾಗಿ ಮೇಕಿಂಗ್ ಎ ಡಿಫರೆನ್ಸ್ ಇನ್ ದ ವರ್ಲ್ಡ್, ಜಗತ್ತಿನಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು ಅನ್ನೋಂಥದ್ದು, ಅದಕ್ಕಾಗಿ ಪ್ರಯತ್ನ ಮಾಡುವಂಥದ್ದು ಮೇಕಿಂಗ್ ಎ ಡಿಫರೆನ್ಸ್ ಅಂತ ಹೇಳ್ತೇವೆ. ನಿಮ್ಮ ಮ್ಯಾನ್ಯುವಲ್ ನಲ್ಲಿ ಇದನ್ನ ಕೊಟ್ಟಿದ್ದೇನೆ, ಅದರಲ್ಲಿ ನೀವು ನಿಮ್ಮನ್ನ ಮಾರ್ಕ್ ಮಾಡ್ಕೋಬಹುದು. ಈ ರಿಸಲ್ಟ್ಗಳಲ್ಲಿ ನೀವು ಎಷ್ಟನ್ನ ಅಚೀವ್ ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ನೀವು ತಿಳ್ಕೋಬಹುದು. ನಮ್ಮ ಗುರಿಗಳನ್ನ ಸಾಧಿಸಬೇಕಾದ್ರೆ ನಾವು ಮೊದಲು ಅದನ್ನ ಡಿಫೈನ್ ಮಾಡಬೇಕು. ಈ 4 ಹಂತ ನಾನು ಯಾವುದೇ ರೀತಿ ಹೇಳಿದ್ದೇನೆ, ಅದರಲ್ಲಿ ಯಾವ ರೀತಿ ಗುರಿಯನ್ನ ಡಿಫೈನ್ ಮಾಡ್ಬೇಕಂದ್ರೆ, ನಮ್ಗೇನ್ ಬೇಕು ಅದನ್ನ ಸ್ಪೆಸಿಫಿಕ್ ಆಗಿ ಬರಿಬೇಕು. 1 ಕೋಟಿ ರೂಪಾಯಿ ಬೇಕಂದ್ರೆ 1 ಕೋಟಿ ಬರೀರಿ, ಲಾಟ್ ಆಫ್ ಮನಿ ಅಂತ ಬರೀಬೇಡಿ. ವಿತ್ ಎ ಡೇಟ್, ಸ್ಪೆಸಿಫಿಕ್ ಡೇಟ್. ಯಾವುದೇ ಗುರಿ ಮಾಡ್ಬೇಕಂದ್ರೆ, ಅಚೀವ್ ಮಾಡ್ಬೇಕಂದ್ರೆ ಅದೊಂದು ಡೇಟ್ ಇರಬೇಕು. ಆ ಡೇಟ್ ಇಲ್ಲದೆ ಇದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪಾಸ್ಟ್ ಡಿಪೆಂಡೆನ್ಸಿ ಇರಬಾರ್ದು. ಅಂದ್ರೆ ಇವಾಗ ನಾನು 50,000 ಸಂಬಳ ತಗೊಳ್ತಿದ್ದೀನಿ, ಬರೋ ವರ್ಷ 10% ಇನ್ಕ್ರಿಮೆಂಟ್ ಸಿಗುತ್ತೆ, 60,000 ಆಗುತ್ತೆ, 55,000 ಆಗುತ್ತೆ, ಆ ಥರ ಅಲ್ಲ. ನಿಮ್ಮ ಮನಸ್ಸಿನಲ್ಲಿ ನೀವು ಯಾವುದೇ ಒಂದು ಫಿಗರ್ ನೆನ್ಪಿಟ್ರೆ ಅದನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕಾಗಿ ನಿಮ್ಗೆ ನಿಜವಾಗ್ಲೂ ಎಷ್ಟು ದುಡ್ಡು ಬೇಕು ಅಷ್ಟನ್ನ ಬರೀರಿ. ಅಂಡ್ ಮೇಕ್ ಇಟ್ ಎಕ್ಸೈಟಿಂಗ್. ಸಪೋಸಿಂಗ್ ಯು ವಾಂಟ್ ಟು ಗೋ ಫಾರ್ ಎನ್ ವೆಕೇಶನ್, ಹೊಗೆನೆಕಲ್ಗೆ ಹೋಗಿ ಟ್ರಿಪ್ ಹೋಗೋದು ಹೆಂಗಿರುತ್ತೆ, ಸ್ವಿಟ್ಜರ್ಲೆಂಡ್ಗೆ ಹೋಗೋದು ಹೆಂಗಿರುತ್ತೆ, ಬದಲಾವಣೆ ಎಕ್ಸೈಟಿಂಗ್ ಆದಾಗ ನೀವು ಅದ್ರ ಬಗ್ಗೆ ನಿಮ್ಮ ಗೋಲ್ ನ ಅಚೀವ್ ಮಾಡೋದಕ್ಕೆ ಬಹಳ ಬೇಗ ಸಾಧ್ಯ ಆಗತ್ತೆ. ಅಂದ್ರೆ ನಾವು ಯಾವುದೇ ಒಂದನ್ನ ಹೊಂದಬೇಕಾದ್ರೆ ಅದಕ್ಕೆ ನಾವು ಯೋಗ್ಯರೇ ಅನ್ನೋದನ್ನ ನಾವೊಂದು ಪ್ರಯತ್ನ ಮಾಡಬೇಕು. ಆ ಯೋಗ್ಯತೆಯನ್ನ ನಾವು ಗಳಿಸ್ಬೇಕಂದ್ರೆ ಹೇಗೆ? ಸಮಯದ ಅಭಾವದಿಂದ ಇದನ್ನ ಮುಂದಕ್ಕೆ ಹೋಗ್ತಾ ಇದ್ದೇನೆ. ನೇರವಾಗಿ ಮೇಕ್ ಇಟ್ ಹ್ಯಾಪನ್ ಫ್ರೇಮ್ ವರ್ಕ್ ಅದಕ್ಕೆ ಬರೋಣ. ಈ ಒಂದು ಮಾತನ್ನ ನಾವು ನಮ್ಮ ಯೋಗ್ಯತೆಯನ್ನು ಹೇಗೆ ಬೆಳೆಸ್ಕೋಬೇಕಂದ್ರೆ, ಒಂದು ಸಂಸ್ಥೆಯಲ್ಲಿ ನಮ್ಮ ವ್ಯಾಲ್ಯೂವನ್ನ ನಾವು ಆ ಸಂಸ್ಥೆಗೆ ಹೆಚ್ಚಿನ ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡಬೇಕು. ಆ ಹೆಚ್ಚಿನ ವ್ಯಾಲ್ಯೂ ಕ್ರಿಯೇಟ್ ಮಾಡ್ಬೇಕಂದ್ರೆ ನಮಗೆ ಇವಾಗ ಇರೋ ನಾಲೆಜ್ ಸಾಲೋದಿಲ್ಲ, ಇವಾಗ ಇರೋ ಸ್ಕಿಲ್ ಸಾಲೋದಿಲ್ಲ.
ಇವಾಗ ಇರೋ ನಾಲೆಜ್, ಇವಾಗ ಇರೋ ಸ್ಕಿಲ್, ಇವಾಗ ಇರೋ ರಿಸಲ್ಟ್ನ ಮಾತ್ರ ಕೊಡುತ್ತೆ. ನಾಲೆಜ್ನ ಬೆಳೆಸ್ಕೋಬೇಕು. ಹೇಗೆ? ಬುಕ್ಸ್ ಆಗಲಿ, ಸರ್ಟಿಫಿಕೇಶನ್ಸ್ ಆಗಲಿ, ಅದನ್ನ ಮಾಡ್ಬೋದು. ಸ್ಕಿಲ್ಸ್ನ ಬೆಳೆಸ್ಕೊಳ್ಬೇಕು. ಹೊಸ ಹೊಸ ಪ್ರಾಜೆಕ್ಟ್ನ ತಗೊಳ್ಳೋದು, ಹೊಸ ಹೊಸ ಇಂಪ್ಲಿಮೆಂಟೇಷನ್ನ ಮಾಡೋದು. ಕೊನೆಯದಾಗಿ ನೀವು ನಿಮ್ಮ ಸಂಸ್ಥೆಗೆ ಫಲಿತಾಂಶ ಅಥವಾ ರಿಸಲ್ಟ್ ಅನ್ನ ಕೊಡ್ಲಿದ್ರೆ ಇದೆಲ್ಲದೂ ವೇಸ್ಟ್. ನೀವು ಸಂಸ್ಥೆಗೆ ವ್ಯಾಲ್ಯೂ ಕ್ರಿಯೇಟ್ ಮಾಡಿದರೆ ದೆನ್ ಓನ್ಲಿ ಯು ವಿಲ್ ಪ್ರೋಗ್ರೆಸ್. ಆಲ್ವೇಸ್ ಇನ್ಕ್ರೀಸ್ ಯುವರ್ ವ್ಯಾಲ್ಯೂ, ಇನ್ಕ್ರೀಸ್ ದ ವ್ಯಾಲ್ಯೂ ವೇರ್ ಯು ಸರ್ವ್. ಕೊನೆಯದಾಗಿ ಈ ನಮ್ಗೆ ಇವಾಗ ಒಂದು ಗೋಲ್ ಸೆಟ್ ಆಗಿದೆ. ಆ ಗೋಲ್ನ ರೀಚ್ ಆಗ್ಬೇಕಾದ್ರೆ ನಾವು ಏನ್ ಮಾಡಬಹುದು? ಇದಕ್ಕೊಂದು ಮೇಕ್ ಆನ್ ಇಂಪ್ಯಾಕ್ಟ್ ಅನ್ನೋಂಥ ಒಂದು ಫ್ರೇಮ್ ವರ್ಕ್ನ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಇದು ನಮ್ಮ ಲಿವಿಂಗ್ ಲೈಫ್, ಇದು ಅನ್ಲಿವ್ಡ್ ಲೈಫ್. ನಾವು ಇಲ್ಲಿಗೆ ರೀಚ್ ಆಗ್ಲಿಕ್ಕೆ ಬಯಸ್ತೀವಿ. ನಮ್ಮ ಲಿವಿಂಗ್ ಲೈಫ್ ನಲ್ಲಿ ನಮ್ದು ಈ ಕರೆಂಟ್ ಅಚೀವ್ಮೆಂಟ್ಸ್ ಇದೆ. ನಾನು ಇದನ್ನ ಮಾಡ್ತಾ ಇದ್ದೀನಿ, ಇದರಿಂದಾಗಿ ಇವತ್ತಿನ ಅಚೀವ್ಮೆಂಟ್ಸ್ ಇದೆ. ಅದೇ ಅನ್ಲಿವ್ಡ್ ಲೈಫ್ ಅಲ್ಲಿ ನಮ್ಮ ಡ್ರೀಮ್ಸ್, ಡಿಸೈರ್ಸ್, ಗೋಲ್ಸ್, ಆಸ್ಪಿರೇಷನ್ಸ್ ಇವೆಲ್ಲ ಇದೆ. ಅಂದ್ರೆ ನಮ್ಗಿದು ಬೇಕು, ಅದಕ್ಕೋಸ್ಕರ ಇದನ್ನೆಲ್ಲ ಕಲಿತೀವಿ. ಕಲ್ತಾಗ ದರ್ ಇಸ್ ಅ ಗ್ಯಾಪ್. ನಾವು ಹೆಚ್ಚು ಹೆಚ್ಚು ಕಲ್ತಾಗೆ ಈ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಗ್ಯಾಪ್ ಲಿವಿಂಗ್ ಲೈಫ್ ಮತ್ತೆ ಅನ್ಲಿವ್ಡ್ ಲೈಫ್ ಮತ್ತೆ ಗ್ಯಾಪ್ ಜಾಸ್ತಿ ಆದ್ರೆ ಪೇಯ್ನ್ ಜಾಸ್ತಿ ಆಗತ್ತೆ. ಆ ಪೇಯ್ನ್ ಜಾಸ್ತಿ ಆಗತ್ತನ್ನ ಓವರ್ಕಮ್ ಹೇಗೆ ಮಾಡೋದು? ಅದಕ್ಕೇನೆ ಇರೋದು ಈ ಮೇಕ್ ಇಟ್ ಹ್ಯಾಪನ್, ಮೇಕ್ ಎನ್ ಇಂಪ್ಯಾಕ್ಟ್ ಫ್ರೇಮ್ ವರ್ಕ್. ಈ ಫ್ರೇಮ್ ವರ್ಕ್ ಏನಂದ್ರೆ ಈ ನಮ್ಮ ಆಕ್ಷನ್ ಏನಿರುತ್ತೆ, ಲಿವಿಂಗ್ ಲೈಫ್ ಇಂದ ಅನ್ಲಿವ್ಡ್ ಲೈಫ್ಗೆ ಹೋಗುವಂತ ಆಕ್ಷನ್ ಅನ್ನ ಸ್ಮಾಲ್ ಬ್ರೇಕ್ ಡೌನ್ ಮಾಡಿಬಿಟ್ಟು ಅದನ್ನ ಟ್ರ್ಯಾಕ್ ಮಾಡುವಂಥದ್ದೇ ಈ ಒಂದು ಮೇಕ್ ಎನ್ ಇಂಪ್ಯಾಕ್ಟ್ ರಿವಾರ್ಡ್ ಪಾಯಿಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದರಲ್ಲಿ ನಮ್ಮ ತೀರ ದಿನದ ಆಕ್ಟಿವಿಟಿಗಳು, ಕಮಿಟ್ಮೆಂಟ್ ಏನು, ವೇಕಿಂಗ್ ಅಪ್ 6 ಗಂಟೆಗೆ ನಾವು ಎದ್ದೇಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಕರೆಕ್ಟ್ ಆಗಿ ಎದ್ರೆ ನಿಮಗೆ 10 ಅಂಕ. ಆಫೀಸ್ಗೆ ಸಮಯದಲ್ಲಿ ರೀಚ್ ಆದ್ರೆ 10 ಅಂಕ. ಮೀಟಿಂಗ್ ಸಮಯದಲ್ಲಿ ಅಟೆಂಡ್ ಮಾಡಿದ್ರೆ 10 ಅಂಕ. ಮನೆಗೆ ವಾಪಸ್ ಸಮಯದಲ್ಲಿ ರೀಚ್ ಆದ್ರೆ 10 ಅಂಕ. ಇದೇ ರೀತಿ ಹಲವಾರು ಅಂಕಗಳ ಇಲ್ಲಿ ಕೊಟ್ಟಿದ್ದೇನೆ, ನಿಮ್ಮ ಮ್ಯಾನ್ಯುವಲ್ ನಲ್ಲಿ ಇದೆ. ಮುಖ್ಯವಾಗಿ ನಾನು ಮಾತಾಡಬೇಕಾಗಿರೋದು ಕ್ವಾಲಿಟಿ ಟೈಮ್, 30 ಮಿನಿಟ್ಸ್ ವಿತ್ ಯುವರ್ ಪೇರೆಂಟ್ಸ್. ನೀವು ಕಳೆದ್ರೆ 10 ಅಂಕ. ನಿಮ್ಮ ಸ್ಪೌಸ್ ಜೊತೆ 30 ನಿಮಿಷ ಕಳೆದರೆ 10 ಅಂಕ. ಮಕ್ಕಳ ಜೊತೆ 1 ಗಂಟೆ ಕಳೆದರೆ 20 ಅಂಕ. ಹಾಗೂ 30 ಮುಖ್ಯವಾಗಿ ನಿಮ್ಮ ಮೀ ಟೈಮ್, ನಿಮಗೋಸ್ಕರ ಸಮಯವನ್ನ 30 ನಿಮಿಷ ನೀವು ಮೀಸಲಾಗಿಟ್ಟು ಇಂಟ್ರೋಸ್ಪೆಕ್ಟ್ ಮಾಡ್ಕೊಂಡ್ರೆ ಅದಕ್ಕೆ ನಿಮ್ಗೆ 20 ಅಂಕ. ಮ್ಯಾನೇಜಿಂಗ್ ಸೆಲ್ಫ್, ಕಂಪ್ಲೇಂಟ್ ಇಲ್ಲದೆ ಇರುವಂತ, ನೀವು ಒಂದು 6 ಗಂಟೆಲಿ ಏನು ಕಂಪ್ಲೇಂಟ್ ಮಾಡಿಲ್ಲ ಅಂದ್ರೆ ನಿಮ್ಗೆ 10 ಅಂಕ. ಸಿಟ್ಟು ಬಂದಿಲ್ಲ ಅಂದ್ರೆ ಅವತ್ತು ನಿಮ್ಗೆ 10 ಅಂಕ. ನಿಮ್ಗೆ ಯಾವುದೇ ಗೊತ್ತಿಲ್ಲದೆ ಅವ್ರಿಗೆ ನೀವು ಅಪ್ರಿಷಿಯೇಷನ್ ಮಾಡಿದ್ರೆ 10 ಅಂಕ. ಇದೇ ರೀತಿ ನಿಮ್ಗೆ ಬೇಕಾಗಿರೋ ಆಕ್ಟಿವಿಟಿನ ಸೇರಿಸಬಹುದು, ಬೇಡದೇ ಇರೋ ಆಕ್ಟಿವಿಟಿ ಇದರಿಂದ ಕಡಿಮೆ ಮಾಡ್ಕೋಬಹುದು. ದಿನದ ಅಂತ್ಯದಲ್ಲಿ ಇದನ್ನೆಲ್ಲ ಟೋಟಲ್ ಮಾಡಿಬಿಟ್ಟು ಒಂದು ಅಂಕ ಬರುತ್ತೆ. ಅದನ್ನ ಈ ಟ್ರ್ಯಾಕರ್ನಲ್ಲಿ ನಾವು ಮಾರ್ಕ್ ಮಾಡಬೇಕು. ಮಿನಿಮಮ್ 100 ಅಂಕಗಳನ್ನು ನಾವು ಗಳಿಸ್ಬೇಕು, 100ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೇಕು. ಇವತ್ತಿನ ದಿನ ನೀವೆಲ್ಲ ಡಿಸೈಡ್ ಮಾಡಬೇಕು, ನೀವು ಎಷ್ಟು ಅಂಕಗಳನ್ನ ಗಳಿಸ್ಬೇಕಂತ ಡಿಸೈಡ್ ಮಾಡ್ತೀರ. ಮೋಹನ್ ಮೂರ್ತಿ ಅವರೇ, ನೀವೆಷ್ಟು ಅಂಕಗಳನ್ನ ಹೊಂದಬಹುದು? ನೂರು, 120, 200 ಎಷ್ಟು? ಸಾರಿ, ನಾನು ಮ್ಯೂಟ್ ಅಲ್ಲಿ ಮಾತಾಡ್ತಾ ಇದ್ದೆ. ನಾನು ಏನಂತಂದ್ರೆ 150 ಇಂದ 200 ವರೆಗೆ ಟಾರ್ಗೆಟ್ ಅಂತ ಅನ್ಕೊಂಡಿದ್ದೀನಿ. ವೆರಿ ಗುಡ್. ಪ್ರತಿಯೊಬ್ಬರು ನಿಮ್ಮ ಅಂಕಗಳನ್ನು ನೀವು ನಿರ್ಧರಿಸ್ಕೊಳ್ಬಹುದು. ಅದನ್ನ ಹೇಗೆ ಟ್ರ್ಯಾಕ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ನಿಮ್ಮ ಟಾರ್ಗೆಟ್ ಇರುತ್ತೆ. ಆಯಾ ದಿನ ನೀವು ಎಷ್ಟೆಷ್ಟು ಅಂಕ ಗಳಿಸಿದ್ರೆ ಈ ರೀತಿ ಶೇಡ್ ಮಾಡ್ಕೊಳ್ಳಿ. ಇದನ್ನ ನೀವು ಸುಮಾರು 1 ತಿಂಗಳಷ್ಟು ಕಾಲ ಮಾಡಿ ನೀವು ಪ್ರಯತ್ನ ಪಟ್ರೆ ನಿಮಗೆ ಅವಾಗ್ಲೇ ಖಂಡಿತ ಇದು ಅರ್ಥ ಆಗತ್ತೆ, ಈ ಟ್ರ್ಯಾಕರ್ ಹೇಗೆ ವರ್ಕ್ ಆಗತ್ತೆ ಅಂತ ಹೇಳ್ಬಿಟ್ಟು. ಇವತ್ತಿನ ದಿನ ನೀವು ಒಂದು ಅಂಕಕ್ಕೆ ಕಮಿಟ್ ಆಗಿದ್ದೀರಾ,
ಇದರಲ್ಲಿ ನೀವು 70% ಆಲ್ರೆಡಿ ನೀವು ಮಾಡ್ತಾನೆ ಇದ್ದೀರಾ ಅನ್ಕೊಂಡಿದ್ದೀನಿ ನಾನು. ರೆಸ್ಟ್ ಬಾಕಿ ಉಳಿದಲ್ಲಿ ಪ್ರಯತ್ನ ಪಡ್ಬೋದು. ಟಾರ್ಗೆಟ್ ಹೆಚ್ಚು ಕಮ್ಮಿ ಅನ್ಸಿದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು 200 ಅಂದ್ಕೊಳ್ಳೋದು ಸಾಧ್ಯ ಆಗಿಲ್ಲ, 180 ಆಗುತ್ತಂದ್ರೆ 180ಗೆ ಇಳಿಸ್ಕೊಳ್ಳಿ. Add activity or delete activity which is not relevant. Every small step taken takes you closer to your living life. And ಹೇಳ್ತಾ, let us summarize this. Today we have gone through your definitions. Then we've gone through what is your current world. Then we have understood the concept of living and unlived life. Then what is the message from our parents, how that has affected our 6th level of results. We discovered secret number 1 and we understood the make an impact framework. We also understood the reward point tracker. So next time when I meet, I would like to listen your success stories, reaching your unlived life as early, as quick as possible ಅಂತ ಹೇಳ್ತಾ ಈ ವೆಬಿನಾರ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಸಹಕಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಬ್ಯಾಕ್ ಟು ದ ಟೋಸ್ಟ್ ಮಾಸ್ಟರ್ ಆಫ್ ದ ಡೇ. ಅತ್ಯಂತ ಒಂದು ಸಿಸ್ಟಮ್ಯಾಟಿಕ್ ಅಂತ ಹೇಳ್ತೀವಲ್ವಾ, ತುಂಬಾ ತಾವು ವಿವರಣೆ ಮಾಡ್ತಕ್ಕಂತಹ ಒಂದು ರೀತಿ ತುಂಬಾ ಚೆನ್ನಾಗಿತ್ತು, ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋ ಆಗಿತ್ತು. ಇಷ್ಟು ಕಷ್ಟವಾದಂತ ಈ ಒಂದು ವಿಷಯವನ್ನ ತಾವು ಹಂತ ಹಂತವಾಗಿ ಅದನ್ನ ಬಿಡಿಸಿ ನಮ್ಗೆಲ್ಲರಿಗೂ ಅದನ್ನ ತಿಳಿಸಿ, ನಾವು ಯಾವುದ್ರ ಮೇಲೆ ಹೆಚ್ಚು ಒತ್ತು ಕೊಡಬೇಕು, ನಂತರ ಎಷ್ಟು ಅಂಕಗಳನ್ನು ನಾವು ಪಡೀಲಿಕ್ಕೆ ಒಂದು ನಮ್ಮ ಗುಣಮಟ್ಟವನ್ನು ಮೇಲೆ ಏರ್ಸ್ಕೋಬೇಕು ಅಂತಕ್ಕ ಇದೆಲ್ಲರ ಬಗ್ಗೆ ನಮಗೆ ನೀವು ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರಿ. ಯಥಾ ಪ್ರಕಾರ ತಾವು ಪ್ರತಿಯೊಂದು ಮೀಟಿಂಗ್ ನಲ್ಲಿ ಇದೇ ತರ ಒಂದು ಹೊಸ ಹೊಸ ವಿಷಯಗಳು ನಮಗೆ ಕೊಡ್ತಾ ಇರ್ತೀರಿ. ಸೊ ಅದಕ್ಕೋಸ್ಕರ ತಮಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನೀಗ ಟೈಮ್ 4:08 ಟೇಬಲ್ ಟಾಪಿಕ್ ಮಾಸ್ಟರ್ ಯಾರು ಈಗ? ಸೂರಜ್ ಅಲ್ವಾ? ಅಲ್ಲ, ಸಾರಿ ನೀವು. ಓಕೆ, ಆಯ್ತು. ಅದರ ನಂತರ ಮೌಲ್ಯಮಾಪನೂ ಇದೆ. ಇನ್ನು ಆಲ್ಮೋಸ್ಟ್ 20 ನಿಮಿಷ ಇದೆ. ನಾವೆಷ್ಟು ಒಂದು 6-7 ಜನ ಇದ್ದೀವಿ. ಎಲ್ರಿಗೂ ಟಾಪಿಕ್ ಬಂದ್ರೆ ಟೈಮ್ ಹೋಗ್ಬಿಡುತ್ತೆ. ಇಬ್ಬರಿಗೂ 3 ಜನಕ್ಕೆ ಕೊಡ್ಬೋದು ಟಾಪಿಕ್, ಅಷ್ಟೇ ಮಾಡಿ. ಆಯ್ತು. ಗೆಸ್ಟ್ ಮೋಹನ್ ಮೂರ್ತಿ ಅವರೇ, ನಾನು ಸಮಯವನ್ನು ಹೆಚ್ಚು ವ್ಯರ್ಥ ಮಾಡೋದಿಲ್ಲ. ಸ್ಟೇಟ್ ನೀವು ಈ ಆಶು ಭಾಷಣಕ್ಕೆ ತಾವು ಮುನ್ನುಗ್ಗಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದ ಚೇಕರ್ ಸರ್. ಆಶು ಭಾಷಣದ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಒಂದು ವಿಷಯ ಇರುತ್ತೆ, ಆ ವಿಷಯದ ಬಗ್ಗೆ ಒಂದು ಸ್ಪಾಂಟೇನಿಯಸ್ ಆಗಿ ನಾವು ಮಾತಾಡ್ಬೇಕು, ಅದ್ರಲ್ಲಿ ಪ್ರಿಪರೇಷನ್ ಇರಲ್ಲ. ಸೊ ಇದು ಎಲ್ರಿಗೂ ಗೊತ್ತೇ ಇರುತ್ತೆ. ಈಗ ನಾನು ಒಂದು ಟಾಪಿಕ್ ಕೊಡ್ತೀನಿ. ಆ ಟಾಪಿಕ್ ಬಗ್ಗೆ ಏನಂದ್ರೆ 2 ರಿಂದ 2.5 ನಿಮಿಷ ಕಾಲಾವಕಾಶ ಇರುತ್ತೆ. ನಮ್ ಟೈಮರ್ ಟೈಮ್ ನೋಡ್ಕೋತಾ ಇರ್ತಾರೆ, ಅಷ್ಟ್ರಲ್ಲಿ ಮಾತಾಡ್ಬೇಕು. ಇದಿಷ್ಟು ಅದರ ಸಂಕ್ಷಿಪ್ತ ವಿವರ. ನಾನಿವತ್ತು ಸ್ವಲ್ಪ ಬೇರೆ ತರ ಮಾಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ಸಮಯದ ಅಭಾವ ಇರೋದ್ರಿಂದ ನಂದು ಇದು ಫಾರ್ಮ್ಯಾಟ್ ನ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದೀನಿ. ಈಗ ಒಂದು ಸಿಂಪಲ್ ಆಗಿ ಏನಂತಂದ್ರೆ ನಡ್ಸೋಣ ಇವತ್ತು ನಾ ಟೇಬಲ್ ಟಾಪಿಕ್ ಇದನ್ನ. ಇವತ್ತು ಕನ್ನಡದ ಗಾದೆ ಮಾತುಗಳು ಬಗ್ಗೆ ಏನಂತಂದ್ರೆ ಟೇಬಲ್ ಟಾಪಿಕ್ ನಡ್ಸೋಣ. ಈಗ ಮೊದಲನೇ ಟಾಪಿಕ್ ನಾನು ನಮ್ಮ ಸೂರಜ್ ಅವ್ರಿಗೆ ಕೊಡ್ತೀನಿ. ಸೂರಜ್ ಅವರ ಟಾಪಿಕ್ ಏನಪ್ಪಾ ಅಂತಂದ್ರೆ, ಒಂದು ಕನ್ನಡದ ಗಾದೆ ಮಾತು ಕೊಡ್ತೀನಿ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಕತೆ, ಅದನ್ನ ನೀವ್ ಹೇಳ್ಬೇಕು. ನಾನ್ ಕೊಡ್ತಾ ಇರೋ ಗಾದೆ ಮಾತು ಏನಪ್ಪಾ ಅಂತಂದ್ರೆ, ಅತಿ ಆಸೆ ಗತಿಗೆ ಏಡು. ನೀವು ಶುರು ಮಾಡಿದಾಗ ಹೇಳಿ ಸರ್, ನಾನು ಟೈಮ್ ಸ್ಟಾರ್ಟ್ ಮಾಡ್ತೀನಿ. ಧನ್ಯವಾದ ಮೋಹನ್ ಮೂರ್ತಿ ಅವರೇ. ಅತಿ ಆಸೆ ಗತಿಗೇಡು, ಇದು ನಾವೆಲ್ಲರೂ ಕೇಳಿರುವಂತಹ ಒಂದು ಆಸೆ ಪಡಬೇಕು. ಆಸೆಯೇ ದುಃಖಕ್ಕೆ ಮೂಲ ಅಂತನೂ ಒಂದ್ ಕಡೆ ಬುದ್ಧ ಅವ್ರು ಹೇಳಿದ್ದಾರೆ. ಕೆಲವೊಂದು ಕಡೆ ಹೇಳ್ತಾರೆ ಆಸೆನೇ ಇಲ್ಲದೆ ಇದ್ರೆ ಜೀವನ ಹೇಗ್ ನಡೆಸೋದು. ಇವತ್ತು ನಾವು ಒಂದು ಶಾಲೆಯಲ್ಲಿ ಇರುವಾಗ ಶಾಲೆಯಲ್ಲಿ ನಾನು ಎಲ್ಲರಿಗಿಂತ ಹೆಚ್ಚಿನ ಅಂಕ ತಗೋಬೇಕು ಅಂತ, ಅದು ಒಂದು ಆಸೆ. ಆ ಆಸೆ ಇದ್ದರೆ ಅದಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೆ ನೀವು ಕೆಲಸದಲ್ಲಿ ನಾನು ನನ್ನ ಜೊತೆ ಸೇರಿರೋರ್ಗಿಂತ ಹೆಚ್ಚಾಗಿ ಅವರಿಗಿಂತ
ಚೆನ್ನಾಗಿ ಕೆಲಸ ಮಾಡಿ ಮೇಲ್ ಹುದ್ದೆಗೆ ಹೋಗ್ಬೇಕು ಅನ್ನೋದು ಅದು ಆಸೆ. ಅದು ಆಸೆ ಇಲ್ಲ ಅಂದ್ರೆ ಅದಕ್ಕೆ ಪ್ರಯತ್ನ ಪಡೋದಿಲ್ಲ ನಾವು. ಸೊ ಇದರಲ್ಲಿ 3 ಇದೆ. ಆಸೆ ದುಃಖಕ್ಕೆ ಮೂಲ 1, ಅದು ಬುದ್ಧ ಅವ್ರು ಹೇಳಿರೋದು. 2ನೇದು, ನಾವು ಆಸೆ ಪಡದೇ ಇದ್ರೆ ಅದಕ್ಕೆ ನಾವು ಪ್ರಯತ್ನ ಪಡೋದಿಲ್ಲ, ಅದು 2ನೇದು. 3ನೇದು, ಅತಿ ಆಸೆಯೇ ದುಃಖಕ್ಕೆ ಮೂಲ ಅಂತ. ಆಸೆ ಪಡಬೇಕು, ಅತಿ ಆಸೆ ಪಡಬಾರ್ದು. ಏನಿದ್ರ ಅರ್ಥ? ನಿಮಗೆ ಎಲ್ಲೋ ಇವಾಗ MTR ಹೋಗಿ ನಾನು 1 ದೋಸೆ ತಿನ್ಬೇಕು ಅಂತ ಒಂದು ಆಸೆ. ಬೆಳಗ್ಗೆ ಎದ್ದೇಳ್ತೀರಾ, 1 ದೋಸೆ ತಿಂತೀರಾ. MTR ಹೋದ್ವಲ್ಲ, ಸೀಟ್ ಸಿಕ್ಬಿಡ್ತು, 1 ಅವರ್ ನಾನು ಕ್ಯೂನಲ್ಲಿ ನಿಂತಿದ್ದೆ, ಸಿಕ್ಬಿಡ್ತು, ಇಡೀ ದಿನದ ಊಟನ ಒಟ್ಟಿಗೆ ಮಾಡ್ಬಿಡ್ತೀನಿ ಅಂದ್ರೆ ಅದು ಅತಿ ಆಸೆ. ಹಾಗಾಗಿ ಹೊಟ್ಟೆ ಕೆಟ್ಟೋಗುತ್ತೆ. ಕೆಲವರು ನಮ್ಗೆ ಗೊತ್ತಿರೋರಂತವ್ರು, ಅವರಿಗೆ ಯಾರೋ ಒಬ್ಬರನ್ನ ಪ್ರೇಮಿಸಿರ್ತಾರೆ, ಮದುವೆ ಆಗೋಗಿರುತ್ತೆ, ಆದ್ರೆ ಅವರಿಗೆ ಇನ್ನೂ ನಾವು ಬೇರೆ ಬೇರೆಯವ್ರನ್ನ ಪ್ರೇಮಿಸ್ಬೇಕು ಅನ್ನತ್ತೆ, ಅದು ಅತಿ ಆಸೆ. ಅದರಿಂದ ಜೀವನ ಹಾಳಾಗುತ್ತೆ. ಹಾಗಾಗಿ ಅಥವಾ ಹಣದ್ದು ಕೆಲವರು ಹಣ ಬರ್ತಾ ಇರುತ್ತೆ, ಎಲ್ಲೋ ಒಂದ್ ಕಡೆ ಹೂಡಿಕೆ ಮಾಡಿರ್ತಾರೆ, ಇನ್ಯಾರೋ ನೀವು ಬ್ಯಾಂಕ್ 8% ಕೊಡುತ್ತೆ, 6% ಕೊಡುತ್ತೆ, ನೀವು ನಮಗೆ ದುಡ್ಡು ಕೊಡಿ, ನಾವು ನಿಮಗೆ ವರ್ಷ 15% ಕೊಡ್ತೀವಿ ಅಂತ ಮೊದಲು 2-3 ವರ್ಷ ಕೊಟ್ಟು, ತದನಂತರ ಆ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ತಗೊಂಡು ಓಡೋಗಿರುವಂತಹ ಈ ಒಂದಷ್ಟು ಬೇಜಾನ್ ನೀವು ನೋಡಿರ್ತೀರ, ಅದು ಅತಿ ಆಸೆ ಗತಿ ಕೇಡು ಅಂತ. ಹಾಗಾಗಿ ಆಸೆ ಪಡಿ, ಆಸೆ ಇದ್ದರೆ ನಾವು ಮುಂದೆ ಹೋಗ್ತೀವಿ, ಆದ್ರೆ ಆಸೆ ಒಂದು ಲಿಮಿಟ್ ಆಗಿರ್ಲಿ ಅಂತ ಹೇಳ್ತಾ ಮೋಹನ್ ಮೂರ್ತಿ ಅವರೇ ವೇದಿಕೆ ನಮ್ಗೆ ಹಿಂತಿರುಗಿಸ್ತಾ ಇದ್ದೀವಿ. ಧನ್ಯವಾದ ಸೂರಜ್ ಅವರೇ. ಬಹಳ ಸುಂದರವಾಗಿ ಆಸೆ ಅಂದ್ರೇನು, ಅತಿ ಆಸೆ ಅಂದ್ರೇನು ಅನ್ನೋ ಒಂದು ಡೆಫಿನಿಷನ್ ಹೇಳ್ತಾ, ಅದನ್ನ ನಮ್ಮ ಜೀವನದಲ್ಲಿ ನಾವು ನೋಡಿರುವಂತಹ ಘಟನೆಗಳಿಂದ ಅದನ್ನ ವಿವರಿಸಿ, ಸೊ ಆಸೆ ನಮ್ಗೆ ಮುಖ್ಯ, ಆಸೆ ಇದ್ರೇನೆ ಮನುಷ್ಯ ಮುಂದಕ್ಕೆ ಬರೋದು, ಆದ್ರೆ ಅತಿ ಆಸೆ ಪಟ್ರೆ ಅವನು ಯಾವ ತರ ಕಷ್ಟಕ್ಕೆ ಸಿಗಾಕೋತಾನೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗ್ ಧನ್ಯವಾದ. ಈಗ ನಾನು ಮುಂದಿನ ಟಾಪಿಕ್ ನ ನಮ್ಮ ಮಮತಾ ಮೇಡಮ್ ಕೊಡ್ತೇನೆ. ಮಮತಾ ಮೇಡಮ್ ಇದ್ದೀರಾ? ಮಮತಾ ಶೆಟ್ಟಿ ಅವರು ಇಲ್ಲ ಅಂತ ಅನ್ಸುತ್ತೆ, ಮೋಸ್ಟ್ ಪ್ರಾಬಬ್ಲಿ. ಓಕೆ, ಮುಂದಿನ ಟಾಪಿಕ್ ನ ನಾನು ಇಲ್ಲ ಮ್ಯೂಟ್ ಅಲ್ಲಿ ಮಾತಾಡ್ತಾ ಇದ್ದಾರಾ? ಇಲ್ಲ, ಗೊತ್ತಾಗ್ತಿಲ್ಲ, ವಿಡಿಯೋ ಆನ್ ಆಗಿಲ್ವಲ್ಲ ಗೊತ್ತಾಗ್ತಿಲ್ಲ. ಓಕೆ, ಮುಂದಿನ ಟಾಪಿಕ್ ನಾನು ನಮ್ಮ ರವಿಕುಮಾರ್ ಅವ್ರಿಗೆ ಕೊಡ್ತೇನೆ. ರವಿಕುಮಾರ್ ಅವರ ಟಾಪಿಕ್ ಏನಪ್ಪಾ ಅಂತಂದ್ರೆ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಟೈಮರ್ ನಾನೇ ನೋಡ್ಕೋತೀನಿ. ಮ್ಯೂಟ್ ಅಲ್ಲಿ ಇದ್ದೀರಾ ರವಿ? ಮ್ಯೂಟ್. ಸರಿ, ಥ್ಯಾಂಕ್ ಯು. ನಾವು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ. ಇವಾಗ ನಮ್ ಟ್ರೈನ್ ಮಿಸ್ ಆಗಿದೀವಿ, ಟ್ರೈನ್ ಮಿಸ್ ಆಯ್ತು ಅಂತ ಎಷ್ಟು ಬಾರಿನೋ ಗುಣಗುದ್ರು, ಎಷ್ಟು ಬಾರಿ ಬೇಜಾರು ಮಾಡ್ಕೊಂಡ್ರು, ಟ್ರೈನು ಮಿಸ್ ಆಗೋಗಿದೆ. ಸೊ ನಾವ್ ಏನ್ ಮಾಡ್ಬೋದು ಅಂದ್ರೆ, ಆ ರೀತಿ ಧೋರಣೆ ಸರಿ ಇರಲ್ಲ. ನಾವ್ ಏನ್ ರೀತಿ ಯೋಚನೆ ಮಾಡ್ಬೋದು ಅಂದ್ರೆ, ಟ್ರೈನ್ ಮಿಸ್ ಆಯ್ತು, ನಾವು ಮುಂದಿನ ಟ್ರೈನ್ ಅಥವಾ ಬೇರೆ ಏನ್ ವ್ಯವಸ್ಥೆ ಮಾಡ್ಕೋಬೇಕು ಅದ್ರ ಕಡೆ ಗಮನ ಕೊಡ್ಬೇಕಿತ್ತು. ಸೊ ನಾವು ಆವಾಗ ನಮ್ನ ಕಾನ್ಶಿಯಸ್ ಆಗ ಅಥವಾ ಪ್ರಜ್ಞೆ ಎಚ್ಚರಿಸ್ಬೇಕು ನಮ್ನ. ಓಕೆ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಪ್ರಯೋಜನ ಇಲ್ಲ, ನಾವು ಮುಂದಿನ ದಾರಿ ನೋಡೋಣ. ಅದು ಈ ಮನೋಸ್ಥಿತಿ ಅಥವಾ ಮನೋಭಾವನ ಬೆಳೆಸ್ಕೊಳ್ಳೋದು ಉತ್ತಮ ಅನ್ಸುತ್ತೆ. ನಾವು ಎಷ್ಟೇ ಬಾರಿ ಯೋಚನೆ ಮಾಡಿದ್ರು, ಇದೊಂದೇ ಅಲ್ಲ, ನಾವೊಂದು ಟ್ರೈನು ಒಂದು ಉದಾಹರಣೆ ಅಷ್ಟೇ. ಈ ತರದಲ್ಲಿ ಜೀವನದಲ್ಲಿ ಸಾಕಷ್ಟು ಘಟನೆಗಳು ನಡೆಯುತ್ತೆ. ಓಕೆ, ನನ್ಗೆ ಈ ಸರಿ ಪ್ರಮೋಷನ್ ಸಿಗ್ಲಿಲ್ಲ. ಓಕೆ, ನನ್ಗೆ ಯಾವಾಗ ಬೇಜಾರಾಗ್ಬೇಕು ಅಂತ ಅಂದ್ರೆ, ನಾನು ಆ ಪ್ರಮೋಷನ್ಗೆ ತಗೊಳ್ಳೋ ಕೆಲ್ಸಗಳು ನಾನು ಮಾಡಿರ್ಬೇಕು. ಅದೇ ರೀತಿ ಕೆಲವು ಬಾರಿ ಕೆಲವು ನಮ್ಮ ಹಕ್ಕುಗಳು ಅಥವಾ ನಮ್ಗೆ ಏನು ದಕ್ಕಬೇಕು ಅನ್ನೋದಿರುತ್ತೆ, ಅದನ್ನ ನಾವು ದಕ್ಕಿಸ್ಕೊಳ್ಬೇಕು. ಅದಕ್ಕೆ ನಾವ್ ಎಲ್ಲ ರೀತಿನೂ ಪ್ರಯತ್ನ ಪಡ್ಬೇಕು. ಪ್ರಯತ್ನ ಪಟ್ಟನು ಸಹ ಕೆಲವು ಬಾರಿ ನಮ್ಗೆ ಆ ಪ್ರಯತ್ನಗಳು ಕೈಗೂಡಲ್ಲ. ಅಂದ್ರೆ ನಂಗೆ ಇವಾಗ ನಾನು ಒಳ್ಳೆ ಕೆಲಸ ಮಾಡಿದೀನಿ, ನಾನು ಒಂದು ಪ್ರಮೋಷನ್ಗೋಸ್ಕರ ಎಲ್ಲ ಪ್ರಯತ್ನ ಮಾಡಿದೀನಿ, ಆದ್ರೂ ಸಿಗ್ಲಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೊಳ್ಳೋಂಥದ್ದು ಏನು ಇಲ್ಲ. ಯಾಕಂದ್ರೆ ನಾನು ಒಂದು ಪ್ರಯತ್ನ ಮಾಡಿದೀನಿ ಅನ್ನೋದೊಂದು ತೃಪ್ತಿ ಇರುತ್ತೆ, ಆ ತೃಪ್ತಿ ಇರ್ಬೇಕು. ಅದ್ ಬಿಟ್ಬಿಟ್ಟು ನಾನು ಏನೇ ಕೆಲಸ ಮಾಡದೇ ಇದ್ರು ಸರಿಯಾಗಿ, ಆಮೇಲೆ ಪ್ರಯತ್ನ ಮಾಡ್ದೇನೆ ಸುಮ್ನೆ ಒಂದು ವ್ಯವಸ್ಥೆನ ಅಥವಾ ಒಂದು ಸಿಸ್ಟಮ್ನ ಬ್ಲೇಮ್ ಮಾಡೋದು ಸರಿ ಇಲ್ಲ.
ನನ್ನ ಪ್ರಕಾರ ನಾನು ಯಾವ ರೀತಿ ಅಂದ್ರೆ ನನ್ನ ಜೀವನದಲ್ಲಿ ಸಾಕಷ್ಟು ಬಾರಿ ನಾನು ಇಂಥ ಘಟನೆಗಳನ್ನ ಅನುಭವಿಸಿದ್ದೀನಿ. ನಾನು ಒಂದ್ಸರಿ ಫ್ಲೈಟ್ ಒಂದು ದೊಡ್ಡ ಎಕ್ಸಾಂಪಲ್ ಅಂದ್ರೆ ಒಂದು ಫ್ಲೈಟ್ ಮಿಸ್ ಮಾಡ್ಕೊಂಡು ಅದಾದ್ಮೇಲೆ ನಾನು ನೆಕ್ಸ್ಟ್ ಫ್ಲೈಟ್ಗೆ ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟು ನಾನು ಅದರಲ್ಲಿ ನಾನು ಯಶಸ್ಸು ಪಡೆದಿದ್ದೀನಿ. ನಾನು ಯಾವಾಗ್ಲೂ ನಾನು ಈ ರೀತಿನೇ ನೋಡೋದು. ಓಕೆ, ನಾನು ಕಾಲ ಮಿಂಚೋಯ್ತು, ಅದು ಕೆಲಸ ಆಯ್ತು, ಮುಂದೆ ಏನ್ ಮಾಡ್ಬೋದು. ಈಗ ಒಂದು ಆಕ್ಸಿಡೆಂಟ್ ಆಯ್ತು, ಒಂದು ಆಕ್ಸಿಡೆಂಟ್ ಆದ್ಮೇಲೆ ಅದು ನೋಡ್ಕೊಂಡು ನಿಂತ್ಕೊಳ್ಳೋದಲ್ಲ, ನಾನು ಅದಕ್ಕೆ ಹೆಂಗ್ ರೀತಿ ಪ್ರತಿಕ್ರಿಯಿಸ್ಬೇಕು, ಯಾವ ರೀತಿ ಅದು ನಾನು ಅವ್ರಿಗೆ ಒಂದ್ ರೀತಿ ಸಹಾಯ ಮಾಡ್ಬೋದು, ಏನ್ ಮಾಡ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಅದು ನಂಗೆ ಮುಖ್ಯ ಆಗತ್ತೆ. ಸೊ ಈ ರೀತಿ ಮನೋಭಾವ ಇರೋದು ಒಳ್ಳೇದು ಅಂತ ಹೇಳ್ತಾ ನನ್ನ ಮಾತು ಮುಗಿಸಿ ವೇದಿಕೆನ ಮರಳಿ ನಮ್ಮ ಮೋಹನ್ ಮೂರ್ತಿ ಅವ್ರಿಗೆ ನೀಡ್ತಾ ಇದ್ದೇನೆ. ಧನ್ಯವಾದ ರವಿಕುಮಾರ್ ಅವರೇ. ಬಹಳ ಸೊಗಸಾಗಿ ನೀವು ಒಂದು ಕಾಲದ ಮಹತ್ವ ಹೇಳ್ಕೊಂಡು ಯಾವ್ದೋ ಒಂದು ಘಟನೆ ನಡೆದಾಗ ಆ ಘಟನೆ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಾವು ಸಮಯ ವ್ಯರ್ಥ ಮಾಡೋದ್ರ ಬದಲು ಮುಂದೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ನಾವು ಧನಾತ್ಮಕ ಮನೋಭಾವ ಇಟ್ಕೋಬೇಕು ಅಂತ ಹೇಳಿದ್ರಿ. ಅದು ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾದಂತಹ ಅಂಶ ಅಂತ ಹೇಳ್ತಾ, ಈಗ ಕಡೆ ಟಾಪಿಕ್ ನಾನು ಏನಂತಂದ್ರೆ ಯಾರು ತಗೋತೀರಿ ಕಡೆ ಟಾಪಿಕ್? ಕಡೆ ಟಾಪಿಕ್ ಇಬ್ರು ಹಿರಿಯರಿದ್ದಾರೆ, ಇಬ್ರು ಹಿರಿಯರು. ಈಗ ಓಕೆ, ಎರಡು ಟಾಪಿಕ್. ಅಚರಾಕರ್ ಸರ್ ಟಾಪಿಕ್ ಏನಪ್ಪಾ ಅಂದ್ರೆ ಕೋಣದ ಮುಂದೆ ಕಿನ್ನರಿ ಬಾರಿಸ್ದಂಗೆ. ಅಲ್ರಿ ಇವತ್ತಿನ ವೆಬಿನಾರ್ಗೆ ಹೇಳ್ತಿದ್ದೀರಾ ಅಂತ. ಕಡೆ ಟಾಪಿಕ್ ಇದು ಒಂದು ಗಾದೆ ಮಾತು ಯಾವಾಗ್ಲೂ. ಅದೇ ನಾ ಹೇಳ್ತಾ ನಮ್ಮಲ್ಲಿ ವೇದ ಸುಳ್ಳಾದ್ರೂ ಕೂಡ ಗಾದೆ ಸುಳ್ಳಾಗುವುದಿಲ್ಲ ಅಂತ ನಾವ್ ಹೇಳ್ತೀವಿ. ಎದಕ್ಕಂತಂದ್ರೆ ಈ ಗಾದೆಗಳು ಕೇವಲ ಎಲ್ಲೋ ಒಂದು ಪುಸ್ತಕದಲ್ಲಿ ಬರೆದಿದ್ದಲ್ಲ, ಇವು ಅನುಭವದಿಂದ ಬಂದಂತಹ ವಾಕ್ಯಗಳು. ಇವು ಹಲವಾರು ಜನರ ಅನುಭವದಿಂದ ಇದನ್ನ ಅತ್ಯಂತ ಸರಳವಾಗಿ ಸುಲಭವಾಗಿ ಅರ್ಥ ಆಗುವ ಹಾಗೆ ಈ ಗಾದೆಗಳು ಬರುತ್ತೆ. ಕೋಣದ ಮುಂದೆ ಕಿನ್ನೂರಿ ಬಾರಿಸಿದ ಹಾಗೆ. ಕೋಣಕ್ಕೆ ಆ ಕಿನ್ನೂರಿ ಬಗ್ಗೆನೇ ಗೊತ್ತಿಲ್ಲ. ಅದಕ್ಕೆ ಕಿನ್ನೂರಿ ಅಂದ್ರೆ ಏನು ಅಂತಂದು ಗೊತ್ತಿಲ್ಲ, ಅದರಿಂದ ಬಾರಿಸಿ ಏನ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ನೀವು ಎಷ್ಟೇ ಅದ್ರ ಮುಂದೆ ಬಾರಿಸ್ತಾ ಹೋದ್ರೆ ಅದು ಹೊಡ್ಕೋ ಸುಮ್ಮನೆ ತನ್ನ ಪಾಡಿಗೆ ಆರಾಮ್ ಇರುತ್ತೆ. ಅದು ರಾಜ್ಕುಮಾರ್ ಹಾಡ್ತಲ್ಲ, ಯಾರೇ ಕೂಗಾಡಲಿ ಊರೇ ಹೊರಡ್ಲಿ, ಅದು ಅದೇ ರೀತಿ ಕೋಣ ಅದೇ ರೀತಿ ಇರುತ್ತೆ. ನೀನು ಕಿನ್ನೂರಿ ಆದ್ರೂ ಬಾರಿಸು, ನೀನು ಏನು ಆದ್ರೂ ಬಾರಿಸು, ಅದು ಕೇರ್ ಮಾಡಲ್ಲ. ಇದು ಅರ್ಥ ಏನಪ್ಪಾ ಅಂತಂದ್ರೆ ನಮ್ಮ ಜೀವನದಲ್ಲಿ ಕೂಡ ಕೆಲವೊಮ್ಮೆ ಮೂರ್ಖ ಮತ್ತು ಮೂಢ ಅಂತಂದ್ರೆ ಈಸ್ ಇಗ್ನರೆಂಟ್, ಬಟ್ ಅವನಿಗೆ ಇಗೋ ಇರುತ್ತೆ. ಮೂರ್ಖನಿಗೆ ಅವನಿಗೆ ತಿದ್ಲಿಕ್ಕೆ ಆಗಲ್ಲ, ಮೂಢನಿಗೆ ನಾವು ಬೇಕಾದಾಗ ತಿದ್ದಬಹುದು. ಸೊ ನಮಗೆ ಒಂದು ಸಲ ಒಬ್ಬ ಮನುಷ್ಯ ಅವನ ಮೂರ್ಖತನ ಇದೆ ಅಂದ್ಮೇಲೆ ಅವನಲ್ಲಿ ಹೋಗಿ ನಾವು ಏನಾದ್ರೂ ಅವನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ, ಅವನಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುವ ಹಾಗೆ ಪ್ರಯತ್ನ ಮಾಡಿದ್ರೆ, ನಿಮ್ಮ ಎಲ್ಲಾ ಪ್ರಯತ್ನಗಳು ನಿಜವಾಗ್ಲೂ ವ್ಯರ್ಥವಾಗಿ ಹೋಗುತ್ತೆ. ಅದಕ್ಕೋಸ್ಕರ ನಿಮ್ಮ ಸಮಯವನ್ನ ವ್ಯರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅಷ್ಟೇ ಅಲ್ಲದೆ ನಾನು ಹೇಳ್ದೇನಪ್ಪಾ ಅಂತಂದ್ರೆ, ಎಷ್ಟೋ ಸಲ ನಾವು ಮತ್ತೊಬ್ಬರಿಗೆ ತಿಳಿಸಿ ಹೇಳ್ತೇವೆ, ಅದ್ರ ಬದಲು ಈ ಜಗತ್ತಿಗೆ ನಾವು ಮತ್ತೊಬ್ಬರನ್ನು ನಾವು ಸರಿಪಡಿಸುವ ಬದಲು ಮುಖ್ಯವಾಗಿ ನಮ್ಮನ್ನು ನಾವು ಸರಿಪಡಿಸಿಕೊಂಡ್ರೆ ಜಗತ್ತು ತನ್ನಷ್ಟೇ ತಾನೇ ಬದಲಾವಣೆ ಆಗುತ್ತೆ. ಎದಕ್ಕಂತಂದ್ರೆ ಒಳಗಡೆ ಬದಲಾವಣೆ ಮಾಡ್ತಕ್ಕಂಥದ್ದು ನನ್ನ ಕೈಯಲ್ಲಿಯೇ ಇದೆ, ಆದ್ರೆ ಹೊರಗಡೆ ಬದಲಾವಣೆ ಆಗ್ತಕ್ಕಂಥದ್ದು ನನ್ನ ಕೈಯಲ್ಲಿ ಇಲ್ಲ. ಅದು ಕೋಣದ ಮುಂದೆ ಕಿನ್ನೂರಿ ಬಾರಿಸಿದ ಹಾಗೆ ಆಗಬಾರ್ದು ಅಂತಕ್ಕಂಥ ಒಂದು ಮಾತನ್ನ ನಾವು ನೆನಪಿಟ್ಕೋಬೇಕು. ಅದಕ್ಕೋಸ್ಕರ ಹೆಚ್ಚು ಟರ್ನ್ ವಿದಿನ್, ನಾನು ಎಷ್ಟು ಮಟ್ಟಿಗೆ ಸುಧಾರಣೆ ಆಗ್ಬೋದು, ನಾನು ಏನು ಸ್ಕಿಲ್ ಬೆಳೆಸ್ಕೋಬಹುದು, ಏನು ಹೊಸದನ್ನು ಕಲಿಸ್ಕೋಬಹುದು, ಇದರಲ್ಲಿ ನಮಗೆ ಸಾಧ್ಯತೆ ಇದೆ. ಧನ್ಯವಾದ ಅಚರೇಕರ್ ಸರ್. ಚೆನ್ನಾಗಿ ನಮ್ಗೆ ಒಂದು ಒಳ್ಳೆ ಬುದ್ಧಿ ಮಾತು ಹೇಳಿದಿರಿ. ನಮ್ಗೆ ಯಾರಿಗಾದ್ರೂ ನಮ್ಗೊಂಥರ ಇದು ಚಟ ಅನ್ಸುತ್ತೆ ಮನುಷ್ಯನ್ಗೆ, ಸಲಹೆಗಳು ಕೊಡೋದು, ಬುದ್ಧಿ ಮಾತು ಹೇಳ್ತಾ ಇರೋದು. ಈಗ ನಾವು ನೋಡಿ ಅದ್ ಬುದ್ಧಿ ಮಾತು ಹೇಳಕ್ ಶುರು ಮಾಡಿದ್ರೆ ನಾವು ಹೇಳ್ತಾ ಇರ್ತೀವಿ ಗಂಟೆಗಟ್ಲೆ. ಸೊ ಆದ್ರೆ ಎಷ್ಟೋ ಸಂದರ್ಭದಲ್ಲಿ ಏನಂತಂದ್ರೆ ನಿಜವಾಗ್ಲೂ ಅವ್ರು ಕೇಳಿಸ್ಕೊತಾ ಇದಾರ ಅದನ್ನ, ಅವ್ರು ಏನಂತಂದ್ರೆ ಅವ್ರಿಗೆ ಹರ್ಹರ ನಮ್ಮ ಬುದ್ಧಿ ಮಾತಿಗೆ ಅದರಿಂದ ಏನಾದ್ರು ಒಂದು ಇಂಪ್ಯಾಕ್ಟ್ ಆಗುತ್ತಾ, ಅವ್ರ ಜೀವನದಲ್ಲಿ ಬದಲಾವಣೆ ಆಗುತ್ತಾ, ಇದನ್ನ ನಾವು ಯೋಚನೆ ಮಾಡೋದಿಲ್ಲ. ಸುಮ್ನೆ ಅದೊಂಥರ ಹೇಳಕ್ ಶುರು ಮಾಡಿದ್ರೆ ಹೇಳ್ತಾನೆ ಇರ್ತೀವಿ ನಾವು.
ಸೊ ಇದನ್ನ ಮಾಡದೆ ಅದು ನಿಜವಾಗ್ಲೂ ಅದರಿಂದ ಪರಿಣಾಮ ಆಗುತ್ತೆ ಅನ್ನೋದಾದ್ರೆ ಮಾತ್ರ ಹೇಳಿದ್ರೆ ಅವ್ರ ಸಮಯನೂ ಉಳಿಯುತ್ತೆ, ನಮ್ ಸಮಯನೂ ಉಳಿಯುತ್ತೆ ಅಂತ ನಿಮ್ ಮಾತುಗಳಲ್ಲಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ, ಇದ್ರ ಜೊತೆಗೆ ಜಗತ್ತನ್ನ ಬದಲಾವಣೆ ಮಾಡೋದಕ್ಕಿಂತ ಮೊದಲು ನಾವು ನಮ್ಮನ್ನ ಬದಲಾವಣೆ ಮಾಡ್ಕೋಬೇಕು ಅನ್ನೋ ಒಂದು ಸಾರ್ವಕಾಲಿಕ ಸತ್ಯನ ಇನ್ನೊಮ್ಮೆ ಇಲ್ಲಿ ಉಲ್ಲೇಖ ಮಾಡಿದ್ರೆ ಅದು ತುಂಬಾ ಆಪ್ಟ್ ಆಗಿತ್ತು. ನಿಮ್ಗೆ ಧನ್ಯವಾದ. ಸೊ ಇದಿಷ್ಟು ನಮ್ಮ ಟೇಬಲ್ ಟಾಪಿಕ್ ಸೆಷನ್ ಭಾಗವಹಿಸಿದಂತ ಎಲ್ರಿಗೂ ಧನ್ಯವಾದ. ಈಗ ನಾನು ನಮ್ಮ ಸಭೆನ ಮುಂದಕ್ಕೆ ನಡ್ಸ್ಕೊಂಡು ಹೋಗೋದಕ್ಕೆ ಅಚರೇಕರ್ ಸರ್ನ ವೇದಿಕೆ ಕರಿತೀನಿ. ಅಚರೇಕರ್ ಸರ್, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ನೀವೆಲ್ಲ ಹೇಳಿದ್ದು ಸಾಮಾನ್ಯವಾಗಿ ಎಲ್ಲವೂ ಒಂದು ಗಾದೆ ಮಾತಿದ್ದ ತರನೇ ಇತ್ತು. ಸೊ ಅದನ್ನ ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ಅಳವಡಿಸ್ಕೋಬಹುದು ಅಂತಕ್ಕಂತ ಒಂದು ಸಂದೇಶವನ್ನ ತಾವು ತಮ್ಮ ಈ ಆಶು ಭಾಷಣದಲ್ಲಿ ತಿಳಿಸಿದ್ರಿ. ಎಲ್ಲರೂ ತುಂಬಾ ಚೆನ್ನಾಗಿಯೇ ಮಾತಾಡಿದ್ರು. ಈಗ ಸಮಯದ ಅಭಾವದಿಂದ ನಾನು ನೇರವಾಗಿ ಈ ಉಮಾನಾಥ್ ಅವರ ಒಂದು ಮೌಲ್ಯಮಾಪನವನ್ನ ನಮ್ಮ ಸೂರಜ್ ಅವರಿಗೆ ಮಾಡಿಕೊಡಿ ಅಂತ ಕೇಳಿದೆ. ಧನ್ಯವಾದ ಡಾಕ್ಟರ್ ಕಮಲಾಕರ್ ಅವರೇ. ಓಕೆ, ಇವತ್ತಿನ ನಮ್ಮ ಟೋಸ್ಟ್ ಮಾಸ್ಟರ್ ಉಮಾನಾಥ್ ಅವರ ಸೊ ಇವತ್ತಿಂದ ಒಂಥರ ವಿಶೇಷವಾದ ಪ್ರಯತ್ನ. ದಿಸ್ ವಾಸ್ ನಾಟ್ ಅ ಸ್ಪೀಚ್ ಬಟ್ ದಿಸ್ ವಾಸ್ ಅ ವೆಬಿನಾರ್. ಈ ವೆಬಿನಾರ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಕುತೂಹಲದಿಂದ ಬಂದಿದ್ದ ನನಗೆ, ಉಮಾನಾಥ್ ಅವರೇ, ನಿಮ್ಮ ಪ್ರಿಪರೇಷನ್, ನೀವು ಜನರಲ್ ಆಗಿ ವೆಬಿನಾರ್ ಒಂದೊಂದ್ಸಲಿ 1 ಅವರ್ ಇರುತ್ತೆ, 2 ಅವರ್ ಇರುತ್ತೆ, 3 ಅವರ್ ಇರುತ್ತೆ. ನಿಮಗೆ ಸಿಕ್ಕಂತ 20-25 ನಿಮಿಷದಲ್ಲಿ ನೀವು ಮಾಡ್ಕೊಂಡಂತ ತಯಾರಿ ತುಂಬಾ ಚೆನ್ನಾಗಿತ್ತು. ಈ ವೆಬಿನಾರ್ ಅಲ್ಲಿ ನಾನು ಏನ್ ಹೇಳಬೇಕು, ಅದಾದ ಮೇಲೆ ಯಾವ ತರ ಸ್ಟ್ರಕ್ಚರ್ ಮಾಡಿ ಕೊನೆಗೆ ನೀವು, ನನಗೆ ಪರ್ಸನಲ್ ಆಗಿ ಇಷ್ಟ ಆಗಿದೆ ಏನಂದ್ರೆ, ಒಂದು ಇಂಪ್ಯಾಕ್ಟ್ ರಿವಾರ್ಡ್ ಸಿಸ್ಟಮ್ ಅಂತ ಒಂದು ಹೊಸ ಆಲೋಚನೆನ ತಗೊಂಡ್ಬಂದು ನಮಗೆ ಕೊಟ್ಟು, ನೀವು ಇಲ್ಲಿದ್ದೀರಾ, ನೀವು ಯಾಕೆ, ನಿಮ್ಮ ಆಲೋಚನೆಗಳು ಅಥವಾ ನಿಮ್ಮ ಬಿಲೀಫ್ ಸಿಸ್ಟಮ್ಸ್ ಯಾಕೆ ಅಲ್ಲಿದೆ, ನಿಮ್ಮ ತಂದೆ ತಾಯಿಂದ್ರು ನಿಮ್ಗೆ ಏನ್ ಹೇಳಿದ್ರು, ಅಲ್ಲಿಂದ ಅನ್ಲಿವ್ಡ್ ಲೈಫ್ ಅಂತ ಒಂದು ಕಾನ್ಸೆಪ್ಟ್ ನ ತಗೊಂಡ್ಬಂದು ಆ ಅನ್ಲಿವ್ಡ್ ಲೈಫ್ಗೆ 2 ಸೀಕ್ರೆಟ್ಸ್ ಕೊಟ್ಟು, ನೀವು ಗೋಲ್ ಬರ್ಕೊಳ್ಳಿ. ಸೊ ಒಂದು ನಿರ್ದಿಷ್ಟವಾದ ಒಂದು ಗೋಲ್ ಬರ್ಕೊಳ್ಳಿ. ನಿಮಗೆ 1 ಕೋಟಿ ಬೇಕಾ, 2 ಕೋಟಿ ಬೇಕಾ, ಏನು ಬೇಕು ಅದನ್ನ ನಿರ್ದಿಷ್ಟವಾಗಿ ಬರೀಬೇಕು. ಐ ವಾಂಟ್ ಅ ಲಾಟ್ ಆಫ್ ಮನಿ ವರ್ಸಸ್ being specific and saying I want to achieve a 2 crore target, 1 crore target, and not just writing that but also putting a date to it. ಆ ಸೀಕ್ರೆಟ್ ಚೆನ್ನಾಗಿತ್ತು. ಜೊತೆಗೆ ನಿಮ್ಮ ರಿವಾರ್ಡ್ ಸಿಸ್ಟಮ್ ನನಗೆ ಬಹಳ ಇಷ್ಟ ಆಯ್ತು. ಆ ರಿವಾರ್ಡ್ ಸಿಸ್ಟಮ್ ನ ನೀವು ಡಿಸೈನ್ ಮಾಡಿ ಅದರಲ್ಲಿ ಬೇರೆ ಬೇರೆ ಡೊಮೈನ್ಸ್ ನ ಹಾಕಿ ಅದರಲ್ಲಿ ಮಿನಿಮಮ್ ಹೇಗೆ ನಾವು ಟ್ರ್ಯಾಕ್ ಮಾಡಬಹುದು ಅನ್ನೋ ನಿಮ್ಮ ಪ್ರಯತ್ನ ಬಹಳ ಚೆನ್ನಾಗಿತ್ತು. ಸೊ ನಿಮ್ಮ ಪ್ರಯತ್ನಕ್ಕೆ, ನಮಗೆ ಈ ನಾಲೆಜ್ ನ ಕೊಟ್ಟಿದ್ದಕ್ಕೆ ಧನ್ಯವಾದ. ಜೊತೆಗೆ ವೆಬಿನಾರ್ ಥ್ರೂ ಔಟ್ ದ ವೆಬಿನಾರ್ ನೀವೇನ್ ಮಾಡಿದ್ರಿ ಅಂದ್ರೆ, ಕೇಳುಗರನ್ನ ಅದರಲ್ಲಿ ಇನ್ವಾಲ್ವ್ ಮಾಡೋ ಪ್ರಯತ್ನ ಮಾಡಿದ್ರಿ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ, ಒಂದೊಂದ್ಸಲಿ ಕೇಳುಗರು ಕೇಳ್ತಾ ಇದ್ದಾರೋ ಇಲ್ವೋ, ಅಥವಾ ಅವ್ರಿಗೆ ನೀವು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದ್ದು ಇಲ್ವೋ ಅನ್ನೋದು ಗೇಜ್ ಮಾಡೋದಕ್ಕೂ ಅದೊಂದು ಟೆಕ್ನಿಕ್. ನೀವು ಅವ್ರನ್ನ ಎಂಗೇಜ್ ಮಾಡೋದು, ಜೊತೆಗೆ ಗೆಟಿಂಗ್ ದೆಮ್ ಟು think in the direction you would like them to think in, right? ನಾನು ಇದನ್ನ ನಿಮ್ಮ ಓಪನಿಂಗ್ ಸ್ಲೈಡ್ಸ್ ಅಲ್ಲಿ ನಾನು ನೋಡಿದೆ. ಈಗ ನೀವು ಗ್ರೋತ್ ಮೈಂಡ್ ಸೆಟ್ ಕೋಚ್ ಆಗಿರೋದ್ರಿಂದ ಇಂಪ್ರೂವ್ಮೆಂಟ್ ಏರಿಯಾಸ್ ನಾನು ಆ ದೃಷ್ಟಿಕೋನದಿಂದ ಹೇಳ್ತಾ ಇದ್ದೀನಿ. ಐ ಆಮ್ ಅಸ್ಯೂಮಿಂಗ್ ನೀವು ಈ ವೆಬಿನಾರು, ನಮ್ಮ ಕ್ಲಬ್ ಅಲ್ಲಿ ನಾವು ಒಂದು 10 ಜನ ಇದ್ದೀವಿ, ಬಟ್ ಐ ಆಮ್ ಅಸ್ಯೂಮಿಂಗ್ ಯು ಮೈಟ್ ಬಿ ಕಂಡಕ್ಟಿಂಗ್ ದಿಸ್ ವೆಬಿನಾರ್ ಆರ್ ಯು ಮೈಟ್ ವಾಂಟ್ ಟು ಡೂ ಇಟ್ ಫಾರ್ ಅ ಬಿಗರ್ ಆಡಿಯನ್ಸ್, ಆಯ್ತಾ? ಸೊ ಹಾಗಾಗಿ ನಿಮ್ಮ ಸ್ಟಾರ್ಟಿಂಗ್ ಅಲ್ಲಿ ಏನಂದ್ರೆ, ಮೈ ಬಿಗ್ಗೆಸ್ಟ್ ಲೀಪ್ ಅಂತ ನೀವೇನ್ ಹಾಕಿದ್ರಿ, ಅದರಲ್ಲಿ ಹೌ ಡಿಡ್ ದಿಸ್ ಇಂಪ್ಯಾಕ್ಟ್ ಯು, ಆರ್ ವೈ ಆಸ್ ಅನ್ ಆಡಿಯನ್ಸ್, ವಾಟ್ ಇಸ್ ದಟ್ ಓಪನಿಂಗ್ ಕ್ಯಾಚ್ ಲೈನ್. ಹೇಗೆ ನಾವು ಸ್ಪೀಚ್ ಅಲ್ಲಿ ಒಂದು ಹುಕ್ ಲೈನ್ ಮಾಡ್ತೀವಲ್ಲ, ಓಪನಿಂಗ್ ಕ್ಯಾಚ್ ಮಾಡ್ತೀವಲ್ಲ, ಅದು ಒಂದು ನೀವು ಮಾಡಿಕೊಂಡ್ರೆ ಒಂದು how did this impact you in your life, ಅಲ್ಲಿಂದ ಶುರು ಮಾಡಿದ್ರೆ, so there's a personal connection. Or as a person who's attending the webinar, ನೀವು ಹೇಳಿದಂಗೆ 3 ತರ ಲರ್ನರ್ಸ್ ಇರ್ತಾರೆ. ಕೆಲವರು ಕಲಿಯೋದಕ್ಕೆ ಬರ್ತಾರೆ, ಕೆಲವರು ಟೈಮ್ ಪಾಸ್ ಮಾಡಕ್ ಬರ್ತಾರೆ, ಕೆಲವರು ಏನೋ ಕೆಲವ್ರಿಗೆ ಏನು ಇಂಟ್ರೆಸ್ಟ್ ಇರಲ್ಲ. ಯಾರು ಬಂದ್ರು ಅಟ್ಲೀಸ್ಟ್ ಅವರಿಗೆ ನಾನು ಇವ್ರನ್ನ ಏನಕ್ಕೆ ಕೇಳಬೇಕು, ಆ ವೈನ ನೀವು ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ರೆ ಅದು ಒಂದು ಚೆನ್ನಾಗಿರ್ತದೆ. 2ನೇದು, ನೀವು ಕ್ಲೋಸಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕ್ಲೋಸಿಂಗ್ ಮಾಡಿದ್ರಿ, ಏನೇನು ನಾವು ಕವರ್ ಮಾಡಿದ್ವಿ ಅಂತ. ಅದನ್ನೇ ಓಪನಿಂಗ್ ಅಲ್ಲೂ ನೀವು ಹುಕ್ ಲೈನ್ ಹಾಕಿದ್ಮೇಲೆ ಆರ್ ದ ವೈ ಹಾಕಿದ್ಮೇಲೆ, ವಾಟ್ ಆರ್ ವಿ ಗೋಣ ಕವರ್ ಇನ್ ದಿಸ್ ವೆಬಿನಾರ್, ಒಂದು ಪಿಕ್ಚರ್ ಟ್ರೈಲರ್ ತರ ನೀವು ಪಿಕ್ಚರ್ ನೋಡ್ತೀರಾ. ಪಿಕ್ಚರ್ ಅಲ್ಲಿ ಇದೆಲ್ಲ ಈ ಕೀ ಪಾಯಿಂಟ್ಸ್ ನಾನು ಅಡ್ರೆಸ್ ಮಾಡ್ತೀನಿ ಅಂದಾಗ
ಅವರು ಆಂಟಿಸಿಪೇಷನ್ ಬಿಲ್ಡ್ ಆಗುತ್ತೆ ಮುಂದೆ. ಓಕೆ, ನಾವು ಈ ಪಾಯಿಂಟ್ ಕವರ್ ಮಾಡಿದ್ರು, ಇವಾಗೇನೋ ಸೀಕ್ರೆಟ್ ಹೇಳ್ತಾರೆ, 2 ಸೀಕ್ರೆಟ್ ಹೇಳ್ತಾರೆ, 1 ಸೀಕ್ರೆಟ್ ಹೇಳಿದ್ರು, ಅದಾದ್ಮೇಲೆ ಏನೋ ಪಾಯಿಂಟ್ ಸಿಸ್ಟಮ್ ಹೇಳ್ತಾರಂತೆ. ಸೊ ದಟ್ ಆಂಟಿಸಿಪೇಷನ್ ವಿಲ್ ಹೆಲ್ಪ್ ದೆಮ್ ಕನೆಕ್ಟ್ ಬೆಟರ್. ಈ 2 ಇಂಪ್ರೂವ್ಮೆಂಟ್ ಆರ್ ಏರಿಯಾಸ್ ವಿಚ್ ಐ ಥಾಟ್ ಕುಡ್ ಮೇಕ್ ಇಟ್ ಬೆಟರ್. ಒನ್ ಅದರ್ ಲಾಸ್ಟ್ ಥಿಂಗ್, ಅಗೇನ್ ನೀವು ಇದನ್ನ ವೈಡರ್ ಆಡಿಯನ್ಸ್ ಕೊಡೋದ್ರಿಂದ ಅಂಡ್ ಬಿಕಾಸ್ ನೀವು ಸ್ಪೀಚ್ಗಳೆಲ್ಲ ನೋಡಿರೋದ್ರಿಂದ ಇವತ್ತು ನೀವು ತುಂಬಾ ಕಾಮ್ ಕಂಪೋಸ್ಡ್ ಆಗಿದ್ರಿ. ಬಟ್ ವೆನ್ ಯು ಡೂಯಿಂಗ್ ಇಟ್ ಟು ಅ ಬಿಗರ್ ಆಡಿಯನ್ಸ್, ಎನರ್ಜಿ ಇನ್ ಯೋರ್ ವಾಯ್ಸ್ ಅಂಡ್ ಹೌ ಯು ಥ್ರೋಪುಟ್, ಅದೊಂದು ನೀವು ಇನ್ ಸ್ವಲ್ಪ ಎನರ್ಜಿ ನಮಗ್ ಗೊತ್ತು ನೀವು ಎಷ್ಟು ಎನರ್ಜಿ ತರ್ತೀರಾ ಅಂತ. ಇವತ್ತು ಮೇ ಬಿ ದಟ್ ಎನರ್ಜಿ ವಾಸ್ ಮಿಸ್ಸಿಂಗ್. ಸೊ ಇನ್ ಸ್ವಲ್ಪ ನೀವು ಎನರ್ಜಿ ತಗೊಂಡ್ಬಂದ್ರೆ ಇಟ್ ವಿಲ್ ಮೇಕ್ ಅ ಬೆಟರ್ ಇಂಪ್ಯಾಕ್ಟ್. ಇಷ್ಟನ್ನ ಹೇಳ್ತಾ ಥ್ಯಾಂಕ್ ಯು ಉಮಾನಾಥ್ ಸರ್. ತುಂಬಾ ನಾನು ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ, ಅದನ್ನ ಎಲ್ಲ ಪಾಯಿಂಟ್ಸ್ ಬರ್ಕೋತೀನಿ. I think it's a very good tool you've given us. Thank you again. Back to you, Toastmaster Srekar. ತುಂಬಾ ಸೊಗಸಾಗಿ ತಾವು ಈ ಮೌಲ್ಯಮಾಪನವನ್ನ ಮಾಡಿದ್ರಿ. ಈಗ ಆಯ್ತು, ನಮ್ಮ ಸಭೆಯ 3 ಹಂತಗಳು ಸಮಯಕ್ಕೆ ಸರಿಯಾಗಿಯೇ ಮುಕ್ತಾಯವಾದವು. ನಾವು ಸಮಯವನ್ನ ದಾಟಿ ನಾವು ಹೋಗಲೇ ಇಲ್ಲ. ಆದ್ರೆ ನಾನು ಮೊದಲೇ ಹೇಳಿದ ಹಾಗೆ ಇವತ್ತಿನ ಒಂದು ನಮ್ಮ ಈ ಟೋಸ್ಟ್ ಮಾಸ್ಟರ್ ಸಭೆ ನಮ್ಮ ಉಮಾನಾಥ್ ಅವರ ಆ ಒಂದು ಭಾಷಣದಲ್ಲಿ ಸಾಕಷ್ಟು ನಾವು ವಿಷಯಗಳನ್ನು ನಾವು ಕಲ್ತುಕೊಂಡ್ವಿ. ಅಷ್ಟೇ ಅಲ್ಲದೆ ಈ ನಮ್ಮ ಆಶು ಭಾಷಣದಲ್ಲಿ ಕೂಡ ನಮ್ಮ ಮೋಹನ್ ಮೂರ್ತಿ ಅವರು ತೆಗೆದು ಬಂದಂತ ಈ ಗಾದೆ ಮಾತುಗಳು ತುಂಬಾ ಸೊಗಸಾಗಿದ್ವು. ಮತ್ತೊಮ್ಮೆ ನಮಗೆ ಅದನ್ನು ನೆನಪು ಮಾಡಿಕೊಡ್ತಕ್ಕಂತ ಒಂದು ಪ್ರಯತ್ನವನ್ನ ತಾವು ಮಾಡಿಕೊಟ್ರಿ. ಒಟ್ಟಿನಲ್ಲಿ ಈ ಸಭೆ ತುಂಬಾ ಸೊಗಸಾಗಿತ್ತು ಮತ್ತು ಕಲಿಯಲಿಕ್ಕೆ ಸಾಕಷ್ಟು ನಮಗೆ ಸಾಧ್ಯತೆಗಳನ್ನ ಕೊಡ್ತು. ಮತ್ತೆ ಇದೇ ರೀತಿ ನಾವು ನಮ್ಮ ಮುಂದಿನ ಸಭೆಗಳಲ್ಲಿ ಕೂಡ ಇಂಥ ಒಂದು ಹೊಸ ವಿಷಯಗಳನ್ನ ತೆಗೆದುಕೊಂಡು ಬರೋಣ. ನಮ್ಮ ವಿಚಾರವನ್ನ ವಿನಿಮಯ ಮಾಡ್ಕೊಳ್ಳೋಣ. ನಾವು ವಿಚಾರ ವಿನಿಮಯ ಬಗ್ಗೆ ಒಂದು ಮಾತು ನಿಮ್ಗೆ ಹೇಳ್ತಾ ಇದ್ದೇನೆ, ಅದು ಎಷ್ಟು ನಮ್ಮ ಜೀವನದಲ್ಲಿ ಪ್ರಾಮುಖ್ಯತೆ ಹೊಂದುತ್ತೆ ಅಂತ ಹೇಳಿ. ಈಗ ನನ್ನಲ್ಲಿ 5 ರೂಪಾಯಿ ಇದೆ, ನಿಮ್ಮಲ್ಲಿನೂ 5 ರೂಪಾಯಿ ಇದೆ. ನಾವಿಬ್ರು ಅದನ್ನ ವಿನಿಮಯ ಮಾಡ್ಕೊಂಡ್ರೆ ನನ್ನಲ್ಲಿ ಮತ್ತು ಅಷ್ಟೇ 5 ರೂಪಾಯಿನೇ ಉಳಿಯುತ್ತೆ. ಆದ್ರೆ ನನ್ನಲ್ಲಿ ಒಂದು 5 ಒಳ್ಳೆ ವಿಚಾರಗಳಿದ್ದಾವೆ, ನಿಮ್ಮಲ್ಲಿನೂ ಒಂದು 5 ಒಳ್ಳೆ ವಿಚಾರಗಳಿದ್ದಾವೆ. ಇವುಗಳನ್ನು ನಾವು ವಿನಿಮಯ ಮಾಡಿಕೊಂಡ್ರೆ ನನ್ನಲ್ಲಿ 10 ಒಳ್ಳೆ ವಿಚಾರಗಳು ಬರುತ್ತೆ. ಸೊ ಇದು ನಾವು ವಿಚಾರಗಳನ್ನ ವಿನಿಮಯ ಮಾಡಿಕೊಂಡ್ರೆ ಅದರಿಂದ ಎಷ್ಟೊಂದು ನಮಗೆ ಲಾಭ ಇದೆ ಅಂತ ನಮಗೆ ತೋರಿಸ್ಕೊಡುತ್ತೆ. ಅದಕ್ಕೋಸ್ಕರ ಟೋಸ್ಟ್ ಮಾಸ್ಟರ್ ಅಂತಕ್ಕಂಥದ್ದು ಅತ್ಯಂತ ಉತ್ತಮವಾದಂತ ಒಂದು ವೇದಿಕೆ. ಸೊ ಈ ವೇದಿಕೆಗೆ ಪುನಃ ನಮ್ಮ ಒಬ್ಬರು ಮಮತಾ ಶೆಟ್ಟಿ ಅವರಷ್ಟೇ ಇದ್ದಾರೆ, ಮೇಧಾವರಿಲ್ಲ. ಇದರ ಒಂದು ಸದುಪಯೋಗ ತಾವು ಮಾಡ್ಕೋತೀರಿ, ತಾವು ನಮ್ಮ ಸದಸ್ಯರಾಗಿ ಬರ್ತೀರಿ ಅಂತ ಒಂದು ಆಶಾ ಭಾವನೆಯಿಂದ ಇವತ್ತಿನ ಸಭೆಗೆ ಮಂಗಳವನ್ನ ಹಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಇದು ಇವತ್ತು ಟೋಸ್ಟ್ ಮಾಸ್ಟರ್ TM ಮೋಡಿ ಜೊತೆ ಅಚ್ರೇಕರ್ ಸರ್ ಜನರಲ್ ಎವ್ಯಾಲ್ಯೂಯೇಷನ್ ಕವರ್ ಮಾಡ್ಬಿಟ್ರು. ನಮ್ಗೇನಿಲ್ಲ, ತೊಂದ್ರೆ ಇಲ್ಲ. ಓಕೆ, ಸಾರಿ, ಜನರಲ್ ಇವ್ಯಾಲ್ಯೂಯೇಟ್ ಮಾಡೋದು ಸರ್. ಹೌದೌದು, ಇಲ್ಲ ನೀವೇ ಮಾಡ್ಬಿಟ್ರಲ್ಲ, ಸಮಯದ ಅಭಾವದಿಂದ ಎಲ್ಲ ನೀವೇ ಕವರ್ ಮಾಡ್ಬಿಟ್ರಲ್ಲ. ಬಟ್ ನಂದು ಒಂದು ಕೆಲವು ಅಭಿಪ್ರಾಯಗಳು, ನನ್ನ ವೆಬಿನಾರ್ ಇರ್ಬೋದು, ಆಮೇಲೆ ಇದು ಅಂದ್ರೆ ಕೆಲವು ಒಂದು ಸಂಕ್ಷಿಪ್ತವಾಗಿ ನಾನು ಮುಗಿಸ್ಬಿಡ್ತೀನಿ. ಓಕೆ, ಸೊ ನಮ್ಗೆ ಇದು ಸಭೆ ಇವತ್ತು ಒಂದು 3:05 ಶುರು ಆಯ್ತು. ಆಮೇಲೆ ಸಭೆಯಲ್ಲಿ ನನ್ನ ಮೊದಲನೇದಾಗಿ ಅಚ್ರೇಕರ್ ಸರ್ ಹೆಂಗಿದ್ರು ಸಹ ಅವರು ಒಂದು ಉತ್ತಮ ಒಂದು ಥೀಮ್ ತಗೊಂಡ್ ಬಂದ್ರು, ಅದು ಅಚ್ಚುಕಟ್ಟಾಗಿ ಅವ್ರು ಮಾಡಿದ್ರು. ಅದೇ ರೀತಿ ಇದು ನನ್ಗೆ ಉಮಾನಾಥ್ ಸರ್ದು ಈ ವೆಬಿನಾರು ಒಂದು ಕುತೂಹಲ ಇತ್ತು, ಏನಿರುತ್ತೆ. ನಾನು ಅದನ್ನ ತೆಗೆದು ನೋಡಿದೆ, ಪ್ರಿಂಟ್ಔಟ್ ತಗೊಂಡ್ ಬಂದೆ, ಇಟ್ಕೊಂಡೆ, ಏನಿರುತ್ತೆ ಒಂಥರ ಆಫ್ ಬೇಕ್ಡ್, ನನಗೇನು ಅರ್ಥ ಆಗಿಲ್ಲ. ಒಂದು ಅರ್ಧಂಬರ್ಧ ಅರ್ಥ ಆಯ್ತು. ಆಮೇಲೆ ಅವರು ಒಂಥರ ಇನ್ವಾಲ್ವ್ ಮಾಡ್ಕೊಂಡಿದ್ ರೀತಿ ತುಂಬಾ ಇಷ್ಟ ಆಯ್ತು. ಅದು ಪ್ರಿಪರೇಷನ್ಸ್ ಇರ್ಬೋದು, ಇನ್ವಾಲ್ವ್ ಮಾಡ್ಕೊಂಡಿದ್ದಿರ್ಬೋದು, ಅದು ನಂಗೆ ತುಂಬಾ ಖುಷಿ ಕೊಡ್ತು. ಅದೇ ರೀತಿ ನನ್ಗೆ ಹೊಸದು ಒಂದು ಅನ್ಲಿವ್ಡ್ ಲೈಫ್ ಅಂತ ಬಂದ್ರಲ್ಲ, ಅದನ್ನ ಕೇಳಿರ್ಲಿಲ್ಲ. ಓಕೆ, ಲಿವ್ಡ್ ಲೈಫ್ ಕೇಳಿದಿನ, ಅನ್ಲಿವ್ಡ್ ಲೈಫ್ ಹೌದಲ್ವಾ, ಸಾಕಷ್ಟು ನಮ್ಗೇನೋ ಹಿಂಗ್ ಹಂಗ್ ಮಾಡ್ಬೇಕಂತ ಇರುತ್ತೆ. ಅದಕ್ಕೆ ಒಂದು ಟ್ಯಾಗ್ ಲೈನ್ ಕೊಟ್ರಲ್ಲ, ಅನ್ಲಿವ್ಡ್ ಲೈಫ್ ಅಂತ, ಅದು ನಂಗೆ ತುಂಬಾ ಒಂದ್ ಸ್ವಲ್ಪ ಇಷ್ಟ ಆಯ್ತು. ಅದು ಅದೇ ರೀತಿ ಇದು ನಾನು ಅದೇ ರೀತಿ ಅಶುಭಾಷಣದಲ್ಲೂ ಅಷ್ಟೇ ಒಂದ್ ರೀತಿ ಸೂರಜ್ ಅವ್ರು ಇರ್ಬೋದು, ಅವರು ಆಮೇಲೆ ಇನ್ನು ಅಚ್ರೇಕರ್ ಸರ್ ಇರ್ಬೋದು, ಆಮೇಲೆ ಅವರು ನಮ್ಗೆ
ಹೊರಗಡೆ ಬದಲಾವಣೆ ಅಲ್ಲ, ಒಳಗಡೆ ಬದಲಾವಣೆ ಮುಖ್ಯ ಅಂದ್ರಲ್ಲ, ಅದು ನಮ್ಗೆ ತುಂಬಾ ಇಷ್ಟ ಆಯ್ತು. ಸೊ ಆಮೇಲೆ ಇವತ್ತು ಒಂದ್ ರೀತಿ ಸಭೆ ಒಂದ್ ರೀತಿ ಬೇರೆ ಒಂಥರ ಅನುಭವ ಕೊಡ್ತು. ಒಂದ್ ರೀತಿ ಈ ವೆಬಿನಾರ್ ಹೇಗಿರುತ್ತೆ, ಹೇಗ್ ಮಾಡ್ತಾರೆ, ಅದರದ್ದು ಹೆಂಗೆ, ಯಾವ ರೀತಿ ಪ್ರಿಪರೇಷನ್ ಇದೆ, ಹೆಂಗೆ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ, ಅದೆಲ್ಲ ಒಂದ್ ರೀತಿ ನಂಗೆ ಒಂದ್ ರೀತಿ ಹೊಸ ಅನುಭವ. ಇದು ಈ ತರದ್ದು ನನ್ಗೆ ತುಂಬಾ ಇಷ್ಟ ಆಯ್ತು. ಒಂದ್ ರೀತಿ ಇನ್ನೊಂದಂದ್ರೆ ಇಂದಿನ ಸಭೆಯಲ್ಲಿ ನಾವು ಒಂಥರ ಅಡಾಪ್ಟ್ ಆಗ್ಬಿಟ್ವಿ. ಅಂದ್ರೆ ಸಮಯದ ಅಭಾವ ಇದ್ದದ್ರಿಂದ ನಾವು ಅದೊಂಥರ ಅಡಾಪ್ಟಬಿಲಿಟಿ ಅನ್ನೋದನ್ನ ನಾನು ಕಲಿತಾ ಇದ್ದೀವಿ. ಅದರಿಂದ ಉತ್ತಮ ಅಂತ ಅನಿಸ್ತು. ಇದು ನನ್ನ ಅಭಿಪ್ರಾಯ ಅಂತಾರು ತಿಳ್ಕೊಳ್ಳಿ, ಇಲ್ಲಾಂದ್ರೆ ಜನರಲ್ ಎವ್ಯಾಲ್ಯೂಯೇಷನ್ ಅವರು ತಿಳ್ಕೊಳ್ಳಿ. ಇಷ್ಟು ನನ್ನ ಅನಿಸಿಕೆ, ಅಭಿಪ್ರಾಯ. ಧನ್ಯವಾದಗಳು ರೇವಣ್ಣವರೇ. ನಾನು ಗಡಿಬಿಡಿಯಲ್ಲಿ ತೊಂದ್ರೆ ಇಲ್ಲ ಸರ್, ತೊಂದ್ರೆ ಇಲ್ಲ. ಮರ್ತೆ, ಅದಕ್ಕೆ ನನಗೆ ತುಂಬಾ ಕ್ಷಮೆ ಕೇಳ್ತೇನೆ. ಅದಕ್ಕೆ ಇಲ್ಲ. ನನ್ನ ಭಾಷಣದ ಅಂತಿಮ ನನ್ನ ಒಂದು ಮಾತುಗಳನ್ನು ಕೂಡ ಹೇಳಿ ಮುಗಿದಾಯ್ತು. ಸೊ ಈಗ ಉಳಿದಿದ್ದು ಏನೂ ಇಲ್ಲ. ಮತ್ತೊಮ್ಮೆ ತಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸಭೆಯನ್ನು ನಾವು ಮುಕ್ತಾಯಗೊಳಿಸೋಣ ಅಂತ